ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶ್ರೀ ರಾಮಕೃಷ್ಣಾಶ್ರಮದ ಸೋಮನಾಥಾನಂದರ ವ್ಯಾಖ್ಯಾನ ಸಹಿತ ಭಗವದ್ಗೀತೆಯಲ್ಲಿ ವಿಶ್ವರೂಪ ಸಂದರ್ಶನ ಯೋಗ ಎಂಬ ಏಕಾದಶೋಧ್ಯಾಯಕ್ಕೆ ಸ್ವಾಗತ. ಈ ಅಧ್ಯಾಯದ ಎಲ್ಲ ಶ್ಲೋಕಗಳು. ಅಥ ಏಕಾದಶೋಧ್ಯಾಯಃ ವಿಶ್ವರೂಪ ಸಂದರ್ಶನ ಯೋಗಃ. ಅರ್ಜುನ ಉವಾಚ ಮದನುಗ್ರಹಾಯ ಪರಮಂ ಗುಹ್ಯಮಧ್ಯಾತ್ಮ ಸಂಜ್ಞಿತಂ ಯತ್ತ್ವಯೋಕ್ತಂ ವಚಸ್ತೇನ ಮೋಹೋಯಂ ವಿಗತೋ ಮಮ. ಅರ್ಜುನನು ಶ್ರೀಕೃಷ್ಣನಿಗೆ ಹೇಳುತ್ತಾನೆ, ನನ್ನ ಮೇಲೆ ಕೃಪೆಯಿಟ್ಟು ಪರಮ ಗುಹ್ಯವು ಅಧ್ಯಾತ್ಮವೆಂಬ ಹೆಸರುಳ್ಳದ್ದು ಆದ ಯಾವ ಬೋಧನೆಯನ್ನು ಮಾಡಿದೆಯೋ ಅದರಿಂದ ನನ್ನ ಈ ಮೋಹ ನಾಶವಾಯಿತು. ಅರ್ಜುನ ಶ್ರೀಕೃಷ್ಣನಿಗೆ ನನ್ನ ಮೇಲೆ ಕೃಪೆಯಿಟ್ಟು ಎನ್ನುತ್ತಾನೆ, ಏಕೆಂದರೆ ಭಗವಂತನ ಕೃಪೆ ನಮ್ಮ ಮೇಲೆ ಬರಬೇಕಾದರೆ ನಾವು ಅವನ ಶಿಷ್ಯರಾಗಬೇಕು. ಆಗಲೇ ಅವನ ಕೃಪೆ ನಮಗೆ ಇಳಿದು ಬರುವುದು. ನಾವು ಅವನಲ್ಲಿ ಶರಣಾಗತರಾಗಿ ದೇವರೇ ನನ್ನನ್ನು ಉದ್ಧಾರ ಮಾಡು ಎಂದು ಕೇಳಿಕೊಳ್ಳಬೇಕು. ಸಾಧಾರಣ ಮನುಷ್ಯನನ್ನು ಮೊರೆ ಹೊಕ್ಕರೆ ಸಾಕು, ಅವನು ತನ್ನ ಕೈಲಾದುದನ್ನೆಲ್ಲ ನಮ್ಮ ಸಹಾಯಕ್ಕೆ ಮಾಡುತ್ತಾನೆ. ಯಾವಾಗ ದೇವರನ್ನು ಮೊರೆ ಹೋಗುವೆವೋ ಅವನು ನಮ್ಮ ಉದ್ಧಾರಕ್ಕೆ ಸರ್ವವನ್ನು ಮಾಡುತ್ತಾನೆ. ಶ್ರೀರಾಮಕೃಷ್ಣರು ಹೇಳುತ್ತಿದ್ದರು, ಭಗವಂತನ ಕೃಪೆ ಎಂಬ ತಂಗಾಳಿ ಯಾವಾಗಲೂ ಬೀಸುತ್ತಿದೆ. ಅದರಿಂದ ನಾವು ಪ್ರಯೋಜನ ಪಡೆದುಕೊಳ್ಳಬೇಕಾದರೆ ನಾವು ನಮ್ಮ ಜೀವನದ ದೋಣಿಯ ಧ್ವಜಪಟವನ್ನು ಬಿಚ್ಚಿ ಬೀಸುವ ಗಾಳಿಯ ಸಹಾಯವನ್ನು ಪಡೆದುಕೊಳ್ಳಬೇಕು. ಆಗ ಅದು ನಮ್ಮನ್ನು ಗುರಿಯೆಡೆಗೆ ತಳ್ಳುವುದು. ನಮ್ಮನ್ನು ಅವನಿಗೆ ಅರ್ಪಿಸಿಕೊಳ್ಳಬೇಕು. ಆಗ ಗೊತ್ತಾಗುವುದು ಅವನು ಹೇಗೆ ಕೆಲಸ ಮಾಡುತ್ತಿರುವನು ಎಂಬುದು. ನೀನು ಹೇಳಿರುವುದು ಪರಮಗುಹ್ಯವಾಗಿರುವುದು. ಪರಮಾತ್ಮನ ರಹಸ್ಯವನ್ನು ನಾವು ಎಲ್ಲೋ ಹೊರಗೆ ಹುಡುಕಬೇಕಾಗಿಲ್ಲ, ಅದು ಹತ್ತಿರಕ್ಕೂ ಹತ್ತಿರ. ಇದು ನನ್ನ ಅಂತರಾಳದಲ್ಲೇ ಇದೆ. ಆದರೆ ನನ್ನ ಅಜ್ಞಾನದ ಪಾಚಿಯಿಂದ ಅದು ಕಾಣೆಯಾಗಿದೆ. ಯಾವಾಗ ಅಜ್ಞಾನವನ್ನು ಆಚೆಗೊಯ್ಯುವೆವೋ ಆಗ ಹಿಂದಿರುವ ಜ್ಞಾನ ಜಲ ಕಾಣುವುದು. ಯಾವುದೋ ಒಂದು ಬೆಲೆ ಬಾಳುವ ವಸ್ತುವನ್ನು ನಾವು ಒಂದು ಕಡೆ ಇಟ್ಟು ಬೀಗ ಹಾಕಿ ಬೀಗದ ಕೈಯನ್ನು ಇಟ್ಟ ಸ್ಥಳವನ್ನೇ ಮರೆತು ಬಿಡುವೆವು. ಅದನ್ನು ನಾವೇ ಇಟ್ಟವರು ನಮಗೇ ಮರೆತು ಹೋಗಿದೆ ಎಲ್ಲಿಟ್ಟೆವು ಎಂದು. ಅದರಂತೆಯೇ ಪರಮಾತ್ಮ ವಸ್ತು ನಮ್ಮಲ್ಲಿಯೇ ಅದು ಇದೆ. ನಾನು ಎಂದು ಹೇಳುವ ಅಹಂಕಾರದ ಹಿಂದೆಯೇ ಅದು ಅವಿತಿದೆ. ಶ್ರೀಕೃಷ್ಣ ಹಿಂದಿನ ಅಧ್ಯಾಯದಲ್ಲಿ ಪಾಂಡವರಲ್ಲಿ ತಾನು ಧನಂಜಯ ಎನ್ನುತ್ತಾನೆ. ಧನಂಜಯ ಎಂದು ತೋರುತ್ತಿರುವ ವ್ಯಕ್ತಿಯ ಹಿಂದೆ ನಿಜವಾಗಿರುವುದು ಪರಮಾತ್ಮನೇ. ಆದರೆ ಅಜ್ಞಾನದ ನಾನು ಎಂಬುದು ಅವನನ್ನು ಕಾಣದಂತೆ ಮಾಡಿ ನಾನೇ ತುಂಬ ದೊಡ್ಡವನು ಎಂದು ಮೆರೆಸುತ್ತಿದೆ. ಇದು ಕಸ್ತೂರಿ ಮೃಗದ ನಾಭಿಯಿಂದ ಬರುವ ಕಸ್ತೂರಿಯಂತೆ. ಮೊದಲು ಅದು ಪರಿಮಳವನ್ನು ಹುಡುಕಿಕೊಂಡು ಎಲ್ಲೆಲ್ಲೋ ಅಲೆಯುವುದು. ಕೊನೆಗೆ ಎಲ್ಲಿಯೂ ಸಿಕ್ಕದೆ ಸಾಕಾಗಿ ಮಲಗಿದಾಗ ಅದು ತನ್ನ ನಾಭಿಯಿಂದಲೇ ಬರುತ್ತಿದೆ ಎಂಬುದು ಹೊಳೆಯುವುದು. ಇಲ್ಲಿ ಆಧ್ಯಾತ್ಮಿಕ ವಿದ್ಯೆಯ ರಹಸ್ಯವನ್ನು ಹೇಳುತ್ತಾನೆ. ಪರಮಾತ್ಮ ನಮ್ಮ ಅಂತರಾಳದಲ್ಲಿ ಹೇಗೆ ಬೆಳಗುತ್ತಿರುವನೋ ಹಾಗೆಯೇ ಪ್ರಪಂಚದ ಸರ್ವ ವಸ್ತುಗಳಲ್ಲಿ ಇರುವನು. ಕೆಲವು ಕಡೆ ಅವನು ತನ್ನ ವಿಭೂತಿಯಿಂದ ಚೆನ್ನಾಗಿ ಕಾಣುತ್ತಿರುವನು, ಮತ್ತೆ ಕೆಲವು ಕಡೆ ಮೊಬ್ಬಾಗಿ ಕಾಣುತ್ತಿರುವನು. ಹೊರಗೆ ಅಷ್ಟೊಂದು ಅಜ್ಞಾನ ಮುಚ್ಚಿಕೊಂಡಿರುವುದರಿಂದ ಅವನು ಕಾಣುತ್ತಿಲ್ಲ. ಕಾಣದೇ ಇದ್ದರೂ ಅವನು ಇಲ್ಲವೇ ಇಲ್ಲ. ಅವನು ಸರ್ವಾಂತರ್ಯಾಮಿ. ಅವನು ಇಲ್ಲದೇ ಇಲ್ಲ, ಅವನು ಎಲ್ಲ ಕಡೆಯೂ ಇರುತ್ತಾನೆ. ಅವನು ಸರ್ವಾಂತರ್ಯಾಮಿ. ವಿದ್ಯೆಗಳಲ್ಲಿ ಅಧ್ಯಾತ್ಮ ವಿದ್ಯೆ ಶ್ರೇಷ್ಠವಾದುದು. ಅಂತಹ ಶ್ರೇಷ್ಠವಾದುದನ್ನು ಅರ್ಜುನನ ಮೇಲೆ ಕೃಪೆಯಿಟ್ಟು ಹೇಳಿರುವನು. ಈ ಪ್ರಪಂಚ ಅವನಿಂದಲೇ ಬಂದಿದೆ, ಅವನಲ್ಲಿಯೇ ಇದೆ. ಆದರೂ ನಮಗೆ ಅವನಷ್ಟು ಅಜ್ಞಾತವಾಗಿರುವುದು ಯಾವುದೂ ಇಲ್ಲ. ಪರಮಾತ್ಮನ ಮೇಲೆ ಪರಮಾತ್ಮನಲ್ಲದ ಕಸದಿಂದ ಅವನನ್ನು ಕಾಣದಂತೆ ಮಾಡಿಕೊಂಡಿರುವವರು ನಾವೇ. ನಮ್ಮ ಹಿಂದೆ ಅವನಿರುವನು, ಆದರೆ ನಾವು ಅವನ ಮೇಲೆ ದೇಹ, ಮನೋ, ಬುದ್ಧಿ, ಅಹಂಕಾರಗಳನ್ನು ಹಾಕಿ ಕಾಣದಂತೆ ಮಾಡಿಬಿಟ್ಟಿರುವೆವು. ಕೆಲವು ವೇಳೆ ಎಷ್ಟು ಬರದಂತೆ ಮಾಡಿದರೂ ಬಿಡದೆ ಕಾಣುವ ವಿಭೂತಿಯನ್ನು ಭಗವಂತನದು ಎಂದು ತಿಳಿಯದೆ ಬರೀ ಆಯಾ ವಸ್ತುಗಳಿಗೆ ಮತ್ತು ವ್ಯಕ್ತಿಗಳಿಗೆ ಮಾತ್ರ ಗಮನ ಕೊಡುತ್ತೇವೆ. ಈ ಶಕ್ತಿ ಯಾರದು, ಎಲ್ಲಿಂದ ಬರುತ್ತಿದೆ ಎಂದು ತಿಳಿದುಕೊಳ್ಳಲು ಯತ್ನಿಸಿದರೆ ಅದು ನಮ್ಮನ್ನು ಭಗವಂತನ ಮೂಲಕ್ಕೆ ಕರೆದೊಯ್ಯುವುದು. ನನ್ನ ಮೋಹ ನಾಶವಾಯಿತು ಎನ್ನುತ್ತಾನೆ ಅರ್ಜುನ. ಇವನ ಮೋಹ ಯಾವುದು? ನಾನು ಅರ್ಜುನ ಈ ಯುದ್ಧದಲ್ಲಿ ಗುರು ಹಿರಿಯರನ್ನು ರಾಜ್ಯದಾಸೆಗೆ ಕೊಲ್ಲುತ್ತಿರುವೆನು.
ಇದೊಂದು ಮಹಾಪಾಪ ಎಂದು ಭಾವಿಸಿದ್ದ. ಆದರೆ ಈಗ ಅವನಿಗೆ ಗೊತ್ತಾಗುತ್ತಿದೆ, ಅರ್ಜುನನ ಹಿಂದೆ ನಿಜವಾಗಿ ನಿಂತು ಕೆಲಸ ಮಾಡುತ್ತಿರುವವನು ಭಗವಂತನೇ. ಇವನೊಂದು ನಿಮಿತ್ತ. ಪಾಪ ಪುಣ್ಯಗಳಾವುವೂ ಇಲ್ಲ ಇವನಿಗೆ. ಭಗವಂತ ತನ್ನ ಕೆಲಸವನ್ನು ಮಾಡುವುದಕ್ಕೆ ಕೆಲವು ವ್ಯಕ್ತಿಗಳನ್ನು ಆರಿಸಿಕೊಂಡಾಗ ನಾವು ಅವನ ನಿಮಿತ್ತ ಆಗುವೆವು. ಒಂದು ರೇಡಿಯೋ ಮೂಲಕ ಚೆನ್ನಾಗಿ ಹಾಡು ಬರುತ್ತಿದೆ. ಆ ಹಾಡನ್ನು ನಾವು ಮೆಚ್ಚುತ್ತೇವೆ, ರೇಡಿಯೋವನ್ನು ಹೊಗಳುವುದಿಲ್ಲ. ಇದರ ಮೂಲಕ ಅದು ಬರುತ್ತಿದೆಯೇ ಹೊರತು ರೇಡಿಯೋನೇ ಅದನ್ನು ಹಾಡುತ್ತಿಲ್ಲ. ಹಾಗೆಯೇ ಭಗವಂತನ ಶಕ್ತಿ ಕೆಲಸ ಮಾಡುವುದು ಕೆಲವು ವ್ಯಕ್ತಿಗಳ ಮೂಲಕ. ಸಾಧಾರಣ ಜನ ಆ ವ್ಯಕ್ತಿಯನ್ನು ನೋಡುತ್ತಾರೆ, ಆ ಮನುಷ್ಯ ಮಾಡುವ ಕೆಲಸವನ್ನು ಕೊಂಡಾಡುತ್ತಾರೆ. ಆದರೆ ಸತ್ಯವೇ ಬೇರೆ. ಹೊಗಳಿಕೆಗೆ ಆ ವ್ಯಕ್ತಿ ಪಾತ್ರವಲ್ಲ, ಭಗವಂತನೊಬ್ಬನೇ ಹೊಗಳಿಕೆಗೆ ಪಾತ್ರ. ಇವನು ಇಲ್ಲದೆ ಇದ್ದರೆ ಭಗವಂತ ಮತ್ತೆ ಯಾರನ್ನೋ ತೆಗೆದುಕೊಂಡು ತನ್ನ ಕೆಲಸವನ್ನು ಮಾಡುತ್ತಿದ್ದ. ಅವನ ಕೆಲಸ ಯಾವುದೋ ಒಂದು ವ್ಯಕ್ತಿಯ ಮೇಲೆ ನಿಂತಿಲ್ಲ. ಯಾವಾಗ ನಮ್ಮನ್ನು ನಿಮಿತ್ತವಾಗಿ ಆರಿಸಿಕೊಳ್ಳುವನೋ ಆಗ ಧನ್ಯರಾಗುವವರು ನಾವು. ಅವನು ನಮ್ಮ ಮೇಲಿನ ಕೃಪೆಯಿಂದ ಇದನ್ನು ಉಪಯೋಗಿಸುತ್ತಿರುವನು. ದೇವರು ತನ್ನ ಕೆಲಸಕ್ಕೆ ವ್ಯಕ್ತಿಗಳನ್ನು ಆರಿಸಿಕೊಳ್ಳುತ್ತಾನೆ. ಎಲ್ಲಿ ಅವನ ಶಕ್ತಿ ಯಾವ ತಡೆಯೂ ಇಲ್ಲದೆ ಹರಿಯುವುದೋ ಅಂತಹ ವಸ್ತುವನ್ನು ಆರಿಸಿಕೊಳ್ಳುತ್ತಾನೆ. ಕೊಳಲೂದುವವನು ಗಟ್ಟಿಯ ಬಿದಿರನ್ನು ತೆಗೆದುಕೊಳ್ಳುವುದಿಲ್ಲ, ಟೊಳ್ಳಾದ ಬಿದಿರನ್ನು ತೆಗೆದುಕೊಂಡು ಅದರಲ್ಲಿ ಕೊಳಲು ಮಾಡಿಕೊಳ್ಳುತ್ತಾನೆ. ಅದರ ಮೂಲಕ ತನ್ನ ಗಾನವನ್ನು ಅವನು ಹೊರಸೂಸುವನು. ಕೊಳಲಿಗಲ್ಲ ಆ ಕೀರ್ತಿ, ಯಾರು ಅದನ್ನು ಊದುತ್ತಿರುವನೋ ಅವನಿಗೆ ಸಲ್ಲುವುದು. ಭವಾಪ್ಯಯೌ ಹಿ ಭೂತಾನಾಂ ಶ್ರುತೌ ವಿಸ್ತರಶೋ ಮಯಾ ತ್ವತ್ತಃ ಕಮಲಪತ್ರಾಕ್ಷ ಮಾಹಾತ್ಮ್ಯಮಪಿ ಚಾವ್ಯಯಂ. ಶ್ರೀಕೃಷ್ಣ ಕೃಷ್ಣ ಪ್ರಾಣಿಗಳ ಉತ್ಪತ್ತಿ ಸ್ಥಿತಿ ನಾಶದ ವಿಚಾರವಾಗಿ ನಿನ್ನಿಂದ ಕೇಳಿದೆ. ಅದೇ ರೀತಿ ನಿನ್ನ ಅವಿನಾಶಿಯಾದ ಮಹಾತ್ಮ್ಯವನ್ನೂ ಕೂಡ ವಿಸ್ತಾರವಾಗಿ ಕೇಳಿದೆನು. ಅರ್ಜುನ ಶ್ರೀಕೃಷ್ಣನಿಂದ ಪ್ರಾಣಿಗಳಿಗೆಲ್ಲ ಅವನೇ ಬೀಜ ಸ್ವರೂಪನಾಗಿರುವನು, ಎಲ್ಲ ಅವನಿಂದಲೇ ಬಂದಿದೆ ಎಂಬುದನ್ನು ಕೇಳಿದ. ಅವು ಪ್ರಪಂಚಕ್ಕೆ ಬಂದ ಮೇಲೆ ಅವುಗಳನ್ನೆಲ್ಲ ರಕ್ಷಿಸುವವನು ಅವನೇ ಮತ್ತು ಅಂತ್ಯಕಾಲದಲ್ಲಿ ಅವುಗಳನ್ನು ಕೊಂಡೊಯ್ಯುವವನು ಅವನೇ ಎಂಬುದನ್ನು ಕೇಳಿದ. ಅವನ ಮಹಾತ್ಮೆ, ಭಗವಂತನ ಮಹಾತ್ಮೆ ಅವ್ಯಯವಾದುದು, ಎಂದಿಗೂ ನಾಶವಾಗುವುದಿಲ್ಲ. ಯಾವುದರ ಮೂಲಕ ಅದು ವ್ಯಕ್ತವಾಗುವುದೋ ಅದು ನಾಶವಾಗಬಹುದು. ಆದರೆ ಅವನ ಭಗವಂತನ ಮಹಾತ್ಮೆಗೆ ನಾಶವಿಲ್ಲ. ಅವನು ಬೇರೊಂದು ವಸ್ತು ಮತ್ತು ವ್ಯಕ್ತಿಗಳ ಮೂಲಕ ಮುಂದೆ ವ್ಯಕ್ತವಾಗುವನು. ವಸ್ತು ವ್ಯಕ್ತಿಗಳಿಗಲ್ಲ, ವಸ್ತು ವ್ಯಕ್ತಿಗಳೆಲ್ಲವೂ ನಿಮಿತ್ತಗಳಷ್ಟೇ. ಒಂದು ನಿಮಿತ್ತ ಹೋದರೆ ಮತ್ತೊಂದು ನಿಮಿತ್ತವನ್ನು ಭಗವಂತ ಕೈಗೆತ್ತಿಕೊಳ್ಳುವನು. ಅವನಿಗೇನು, ನಿಮಿತ್ತಕ್ಕೇನು, ಭಗವಂತನಿಗೆ ಯಾವ ದಾರಿದ್ರ್ಯವೂ ಇಲ್ಲ. ಏವಮೇತದ್ ಯಥಾತ್ಮತ್ವಂ ಆತ್ಮಾನಂ ಪರಮೇಶ್ವರ ದ್ರಷ್ಟುಮಿಚ್ಛಾಮಿ ತೇ ರೂಪಂ ಐಶ್ವರಂ ಪುರುಷೋತ್ತಮ. ಪರಮೇಶ್ವರ, ನೀನು ನಿನ್ನನ್ನು ಯಾವ ರೀತಿ ಹೇಳಿರುವೆಯೋ ಅದು ಹಾಗೆಯೇ ಸರಿ. ಆದರೂ ನಿನ್ನ ವಿಶ್ವರೂಪವನ್ನು ನೋಡಲು ಇಚ್ಛಿಸುತ್ತೇನೆ. ಅರ್ಜುನ ಶ್ರೀಕೃಷ್ಣನಿಗೆ ನಿನ್ನನ್ನು ಯಾವ ರೀತಿ ನೀನು ವಿವರಿಸಿಕೊಂಡಿರುವೆಯೋ ಅದು ಹಾಗೆಯೇ ಸರಿ ಎನ್ನುತ್ತಾನೆ. ಆದ್ದರಿಂದ ಇನ್ನು ಶ್ರೀಕೃಷ್ಣನನ್ನು ಆತ ಸಾಧಾರಣ ವ್ಯಕ್ತಿಯಂತೆ ನೋಡುವುದಿಲ್ಲ. ಶ್ರೀಕೃಷ್ಣನಿಗೆ ಎರಡು ವ್ಯಕ್ತಿತ್ವಗಳಿವೆ. ಒಂದು ತಾತ್ಕಾಲಿಕವಾಗಿ ಅರ್ಜುನನಿಗೆ ಸಾರಥಿಯಾಗಿರುವುದು, ಮತ್ತೊಂದು ಅವನ ವಿಭುರೂಪ. ಆ ರೂಪದಲ್ಲಿ ಈ ಬ್ರಹ್ಮಾಂಡವನ್ನೆಲ್ಲ ಸೃಷ್ಟಿಸಿ ಪಾಲಿಸುತ್ತಿರುವನು ಮತ್ತು ಕೊನೆಗೆ ತನ್ನಲ್ಲಿಯೇ ಸೆಳೆದುಕೊಳ್ಳುವನು. ಈ ಸೃಷ್ಟಿಯಲ್ಲೆಲ್ಲ ಓತಪ್ರೋತನಾಗಿರುವನು. ಅವನಿಲ್ಲದ ಎಡೆಯಿಲ್ಲ. ಅವನ ಜ್ಞಾನಕ್ಕೆ, ಶಕ್ತಿಗೆ, ಪವಿತ್ರತೆಗೆ ಒಂದು ಅಂತ್ಯವಿಲ್ಲ. ಇವುಗಳನ್ನೆಲ್ಲ ಸ್ವಲ್ಪವೂ ಅನುಮಾನಿಸದೆ ಅರ್ಜುನ ಒಪ್ಪಿಕೊಳ್ಳುತ್ತಾನೆ. ಇನ್ನು ಮೇಲೆ ಅವನಿಗೆ ಶ್ರೀಕೃಷ್ಣ ಸಖನಲ್ಲ, ಸರಿಸಮಾನನಲ್ಲ. ಅವನು ಸಾಕ್ಷಾತ್ ಪರಮೇಶ್ವರ. ಇವನಾದರೂ ಅವನ ಶಿಷ್ಯ, ಅವನ ಭಕ್ತ. ಶ್ರೀಕೃಷ್ಣನ ಬೋಧನೆ ಅರ್ಜುನನ ಮನಸ್ಸಿನ ಮೇಲೆ ಅದ್ಭುತವಾದ ಪರಿಣಾಮವನ್ನು ಉಂಟು ಮಾಡಿದೆ. ಆದರೂ ನಿನ್ನ ಈಶ್ವರೀ ರೂಪವನ್ನು ನೋಡಬೇಕೆಂದು ಬಯಸುವೆನು ಎನ್ನುತ್ತಾನೆ. ಈಶ್ವರೀ ರೂಪ ಎಂದರೆ ಅವನು ಪ್ರಪಂಚವನ್ನೆಲ್ಲ ಹೇಗೆ ನಡೆಸುತ್ತಿರುವನು ಮತ್ತು ಧ್ವಂಸ ಮಾಡುತ್ತಿರುವನು, ಇದನ್ನು ನೋಡ ಬಯಸುವನು. ಸಾಮಾನ್ಯ ರೂಪಿನಲ್ಲಿಯೂ ಪರಮಾತ್ಮನಿದ್ದಾನೆ, ಆದರೆ ಅವನ ಈಶ್ವರೀ ರೂಪ ಆಕರ್ಷಕವಾಗಿದೆ. ಮಿಲಿಟರಿ ಕಮಾಂಡರ್ ಚೀಫ್ ಮನೆಯಲ್ಲಿ ಮಕ್ಕಳೊಡನೆ ಇರುವಾಗ ಅವರೊಡನೆ ಆಡುತ್ತಿರುವನು. ಅವನಿಗೆ ಮಿಲಿಟರಿಯ ಯಾವ ಯೂನಿಫಾರ್ಮ್ ಇಲ್ಲ, ಸಾದಾ ಡ್ರೆಸ್ಸಿನಲ್ಲಿ ಇರುವನು. ಆದರೆ ಅವನೇ
ಒಂದು ಮಿಲಿಟರಿ ಪೆರೇಡಿನಲ್ಲಿ ಹೋಗುವಾಗ ತನ್ನ ಯೂನಿಫಾರ್ಮ್ ಧರಿಸಿ ತನಗೆ ಬಂದ ಮೆಡಲ್ಗಳನ್ನೆಲ್ಲ ಹಾಕಿಕೊಂಡು ಬಹಳ ಟಿವಿಯಿಂದ ಹೋಗುವನು. ಪ್ರತಿಯೊಬ್ಬ ಸಿಪಾಯಿಯು ಅವನನ್ನು ಅಷ್ಟು ಗೌರವದಿಂದ ಕಾಣುವನು. ಅವನ ಒಂದು ಮಾತು, ಒಂದು ಸನ್ನೆ ಇತರರಿಗೆ ಆಜ್ಞೆ ಮತ್ತು ಶಾಸನ. ಕೆಲವು ವೇಳೆ ಮಕ್ಕಳು ಕೂಡ ಈ ಡ್ರೆಸ್ಸಿನಲ್ಲಿರುವ ತಮ್ಮ ಅಪ್ಪನನ್ನು ನೋಡಲು ಹೋಗುವರು. ಅಲ್ಲಿ ಅವನ ಟಿವಿಯನ್ನು ನೋಡಿ ಬೆರಗಾಗುವರು. ಅರ್ಜುನ ಕೂಡ ಅದರಂತೆಯೇ ಭಗವಂತನ ಐಶ್ವರ್ಯ ರೂಪವನ್ನು ನೋಡಲು ಇಲ್ಲಿ ಬಯಸುತ್ತಿದ್ದಾನೆ. ಮನ್ಯಸೇ ಯದಿ ತಚ್ಛಕ್ಯಂ ಮಯಾ ದ್ರಷ್ಟುಮಿತಿ ಪ್ರಭೋ ಯೋಗೇಶ್ವರ ತತೋ ಮೇ ತ್ವಂ ದರ್ಶಯಾತ್ಮಾನಮವ್ಯಯಂ. ಪ್ರಭು, ಅದನ್ನು ನಾನು ನೋಡಲು ಸಾಧ್ಯ ಎಂದು ನೀನು ಭಾವಿಸಿದರೆ ಯೋಗೇಶ್ವರ, ಅಕ್ಷಯವಾದ ನಿನ್ನ ರೂಪವನ್ನು ತೋರಿಸು. ಅರ್ಜುನ ಶ್ರೀಕೃಷ್ಣನನ್ನು ಕೇಳಿಕೊಳ್ಳುತ್ತಿದ್ದಾನೆ, ನನಗೆ ಅದನ್ನು ನೋಡಲು ಸಾಧ್ಯವಾದರೆ ತೋರಿಸು ಎಂದು. ಅರ್ಜುನನಿಗೇನೋ ನೋಡಬೇಕೆಂಬ ಆಸೆಯಿದೆ. ಆದರೆ ಜೀವನದಲ್ಲಿ ಒಂದು ವಸ್ತುವನ್ನು ಪಡೆಯಬೇಕಾದರೆ ಆಸೆಯೊಂದೇ ಸಾಲದು, ಅದಕ್ಕೆ ಯೋಗ್ಯತೆ ಕೂಡ ಇರಬೇಕು. ಎಷ್ಟು ಜನ ಹುಡುಗರಿಗೆ ಪರೀಕ್ಷೆಯಲ್ಲಿ ರ್ಯಾಂಕ್ ಬರಬೇಕೆಂಬ ಆಸೆಯಿಲ್ಲ, ಆದರೆ ಎಲ್ಲರಿಗೂ ಆ ಯೋಗ್ಯತೆ ಇದೆಯೇ? ಆದ ಕಾರಣವೇ ಅರ್ಜುನನಿಗೆ ಆಸೆ ಇದ್ದರೂ ಅದಕ್ಕೆ ತಾನು ಯೋಗ್ಯನೋ ಅಲ್ಲವೋ ಎಂಬುದು ಗೊತ್ತಿಲ್ಲ. ಅದನ್ನು ಅವನು ತಿಳಿದುಕೊಳ್ಳಲಾರ, ಅದನ್ನು ಗುರು ಮಾತ್ರ ತಿಳಿದುಕೊಳ್ಳಬಲ್ಲ. ಶಿಷ್ಯನ ಯೋಗ್ಯತೆ ಏನು, ಇವನು ಎಷ್ಟನ್ನು ಅರಗಿಸಿಕೊಳ್ಳುತ್ತಾನೆ ಎಂಬುದನ್ನು ಅರಿತು ಗುರುವಾದವನು ಅದಕ್ಕೆ ತಕ್ಕಂತೆ ಬೋಧನೆಯನ್ನು ಮಾಡುತ್ತಾನೆ. ಮಕ್ಕಳು ಏನೇನೋ ಬೇಕಾದಷ್ಟು ತಿನ್ನಬೇಕೆಂದು ಬಯಸುವರು, ಆದರೆ ಮನೆಯಲ್ಲಿರುವ ತಾಯಿಗೆ ಈ ಮಕ್ಕಳ ಜೀರ್ಣಶಕ್ತಿ ಎಷ್ಟು ಮಟ್ಟಿನದು ಎಂಬುದು ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ತಕ್ಕಂತೆ ಅವರಿಗೆ ಬಡಿಸುವಳೆ ಹೊರತು ಅವರು ಕೇಳಿದ್ದನ್ನೆಲ್ಲ ಕೊಡುವುದಿಲ್ಲ. ಇಲ್ಲಿಯೂ ಕೂಡ ಅರ್ಜುನ ಶ್ರೀಕೃಷ್ಣನಿಗೆ ನೀನು ಈಶ್ವರಿ ರೂಪವನ್ನು ನನಗೆ ತೋರಿಸಲೇಬೇಕು ಎಂದು ಕೇಳುವುದಿಲ್ಲ. ನಾನು ಅದನ್ನು ನೋಡಲು ಶಕ್ತನಾಗಿದ್ದೇನೆ ಎಂದು ನಿನಗೆ ಭಾವಿಸಿದರೆ ತೋರು ಎನ್ನುವನು. ತೋರಿಸುವುದು ಬಿಡುವುದು ಅದನ್ನೆಲ್ಲ ದೇವರ ಪಾಲಿಗೆ ಬಿಡುವನು. ಅನೇಕರು ದೇವರನ್ನು ನೋಡಬೇಕೆಂದು ಆಶಿಸುವರು. ಅವನು ಸಾಮಾನ್ಯ ರೂಪಿನಲ್ಲಿ ಬಂದು ನಿಂತರೆ ಅವನನ್ನು ದೇವರು ಎಂದು ನಾವು ನಂಬುವುದೇ ಇಲ್ಲ. ಅವನೇನಾದರೂ ವಿಶೇಷ ರೂಪಿನಂತೆ ಪ್ರಕಟವಾದರೆ ನಾವು ಅದನ್ನು ತಾಳಲಾರದೆ ಮೂರ್ಛೆ ಬೀಳುತ್ತೇವೆ. ನರೇಂದ್ರ ಅಂದರೆ ವಿವೇಕಾನಂದರು ಶ್ರೀರಾಮಕೃಷ್ಣರ ಬಳಿಗೆ ಬಂದು ದೇವರಿದ್ದಾನೆಯೇ, ಅವನನ್ನು ನೀವು ತೋರಿಸುವಿರಾ ಎಂದು ಕೇಳಿದಾಗ ಶ್ರೀರಾಮಕೃಷ್ಣರು ಆತನನ್ನು ಸ್ಪರ್ಶಿಸುತ್ತಾರೆ. ಅವನ ಎದುರಿಗೆ ಇರುವ ವಸ್ತು ಮಾಯವಾಗತೊಡಗಿತು. ಆ ನರೇಂದ್ರನ ವ್ಯಕ್ತಿತ್ವವೇ ಕರಗತೊಡಗಿತು. ಆಗ ಅವನು ಅರಚಿಕೊಳ್ಳುತ್ತಾನೆ, ಅಯ್ಯೋ ನೀವು ಏನು ಮಾಡುತ್ತಿರುವಿರಿ, ನನಗೆ ಮನೆಯಲ್ಲಿ ಅಪ್ಪ ಇದ್ದಾರೆ, ಅಮ್ಮ ಇದ್ದಾರೆ ಎಂದು. ಶ್ರೀರಾಮಕೃಷ್ಣರು ನಗುತ್ತಾ ಸಾಕು ಇವತ್ತಿಗೆ ಇಷ್ಟೇ ಎನ್ನುತ್ತಾರೆ. ನರೇಂದ್ರನು ಉತ್ಸಾಹದಿಂದ ಕೇಳುತ್ತಾನೆ, ಆದರೆ ಬರುವುದನ್ನು ಸ್ವೀಕರಿಸುವುದಕ್ಕೆ ಅರ್ಹತೆಯನ್ನು ಪಡೆದುಕೊಂಡಿದ್ದನೇ? ಇಲ್ಲ, ಅವನು ಇನ್ನೂ ಅದಕ್ಕೆ ಅಣಿಯಾಗಬೇಕಾಗಿತ್ತು. ಸಹಸ್ರಾರು ಕಿಲೋವ್ಯಾಟ್ ವಿದ್ಯುತ್ ಶಕ್ತಿ ಒಂದು ಸಣ್ಣ ತಂತಿಯಲ್ಲಿ ಹರಿಯತೊಡಗಿದರೆ ಆ ತಂತಿ ಕರಗಿ ಹೋಗುವುದು. ಹಾಗೆಯೇ ದೇವರನ್ನು ನೋಡಬೇಕಾದರೆ ನಮ್ಮನ್ನು ನಾವು ಅಣಿ ಮಾಡಿಕೊಳ್ಳಬೇಕು. ಆಗಲೇ ಶ್ರೀಕೃಷ್ಣ ಅರ್ಜುನನಿಗೆ ಹೇಳುತ್ತಾನೆ, ಶ್ರೀ ಭಗವಾನುವಾಚ ಪಶ್ಯ ಮೇ ಪಾರ್ಥ ರೂಪಾಣಿ ಶತಶೋಥ ಸಹಸ್ರಶಃ ನಾನಾವಿಧಾನಿ ದಿವ್ಯಾನಿ ನಾನಾವರ್ಣಾಕೃತೀನಿ ಚ. ನಾನಾ ವಿಧವಾದ ದಿವ್ಯವಾದ ಅನೇಕ ವರ್ಣ ಮತ್ತು ಆಕೃತಿಗಳುಳ್ಳ ನನ್ನ ಅಸಂಖ್ಯಾತ ರೂಪಗಳನ್ನು ನೋಡು. ಶ್ರೀಕೃಷ್ಣ ಅರ್ಜುನನಿಗೆ ಮಾರ್ಗದರ್ಶಕನಂತೆ ಮುಂಚೆಯೇ ಅವನ ಮನಸ್ಸನ್ನು ಏನೇನನ್ನು ನೋಡುವನೋ ಅದಕ್ಕೆ ಅಣಿ ಮಾಡುವನು. ನಾನಾ ವಿಧವಾದ ರೂಪಗಳು ಇಲ್ಲಿವೆ, ಒಂದಲ್ಲ ಬಗೆ ಬಗೆಯ ರೂಪಗಳು. ಯಾವ ಯಾವ ರೂಪದಲ್ಲಿ ಈ ಪ್ರಪಂಚದಲ್ಲಿ ಕೆಲಸ ಮಾಡುತ್ತಿರುವನೋ ಅವನ್ನೆಲ್ಲ ನೋಡುತ್ತಾನೆ. ಈ ರೂಪಗಳು ದಿವ್ಯವಾದವು, ಸುಂದರವಾದವುಗಳು ಮತ್ತು ಭವ್ಯವಾದವುಗಳು. ಇಂತಹ ರೂಪವನ್ನು ಅವನು ಜಾಗೃತವಸ್ಥೆಯಲ್ಲಿ ಎಂದು ನೋಡಿರಲಿಕ್ಕಿಲ್ಲ. ಆ ರೂಪಗಳಾದರೂ ಅನೇಕ ಬಣ್ಣಗಳಿಂದ ಕೂಡಿವೆ. ಅದೊಂದು ಬಣ್ಣ ಬಣ್ಣದ ಸಂತೆ. ಅನೇಕ ಆಕೃತಿಗಳುಳ್ಳ ರೂಪ ಅದು. ಅದಕ್ಕೆ ಒಂದು ರೂಪವಲ್ಲ ಇರುವುದು, ಹಲವಾರು ರೂಪಗಳಿಂದ ಕೂಡಿದೆ. ಅವು ಅಸಂಖ್ಯಾತ. ಅವುಗಳನ್ನು ನೋಡುವಾಗ ನಮ್ಮ ವ್ಯಕ್ತಿತ್ವ ತತ್ತರಿಸುವುದು. ಇಂದ್ರಿಯಾತೀತ ಅನುಭವಗಳನ್ನು ಇಂದ್ರಿಯಗಳ ಭಾಷೆಯ ಮೂಲಕ ವಿವರಿಸಬೇಕಾದರೆ ಕಷ್ಟ. ಅದಕ್ಕೆ ಹಲವು ಆಕಾರ, ಬಣ್ಣ, ಭಾವಗಳ ಸಹಾಯ ಬೇಕು. ಇದುವರೆಗೆ ಅರ್ಜುನನಿಗೆ
ಇಂದ್ರಿಯ ಜನ್ಯ ಅನುಭವ ಮಾತ್ರ ಪರಿಚಯವಾಗಿತ್ತು. ಈಗ ಅವನು ಎಂದಿಗೂ ನೋಡದ, ಕೇಳದ, ಅನುಭವಿಸದ ಅನುಭವಕ್ಕೆ ಸಿದ್ಧನಾಗಬೇಕು. ಮನೆ ಹಿಂದಿನ ಕೊಳದಲ್ಲಿ ಈಜುತ್ತಿದ್ದವರನ್ನು ಭೋರ್ಗರೆದು ಮರೆಯುತ್ತಿರುವ ಪರ್ವತದಂತೆ ಎದ್ದು ಬೀಳುತ್ತಿರುವ ಅಸಂಖ್ಯಾತ ಅಲೆಗಳಿಂದ ಕೂಡಿದ ಅನಂತ ಸಾಗರದ ಮಧ್ಯದಲ್ಲಿ ಬಿಟ್ಟಂತಾಗಿದೆ ಅರ್ಜುನನ ಪರಿಸ್ಥಿತಿ. ಪಶ್ಯಾದಿತ್ಯಾನ್ ವಸೋನ್ ರುದ್ರಾನ್ ಅಶ್ವಿನೌ ಮರುತಸ್ತಥಾ ಬಹೂನ್ಯದೃಷ್ಟ ಪೂರ್ವಾಣಿ ಪಶ್ಯಾಶ್ಚರ್ಯಾಣಿ ಭಾರತ. ಅರ್ಜುನ, ಆದಿತ್ಯರನ್ನು, ವಸುಗಳನ್ನು, ರುದ್ರರನ್ನು, ಅಶ್ವಿನಿ ದೇವತೆಗಳನ್ನು, ಮರುದ್ಗಣಗಳನ್ನು ಮತ್ತು ಹಿಂದೆ ಎಂದೂ ನೋಡದಿರುವ ಅನೇಕ ಆಶ್ಚರ್ಯಗಳನ್ನು ನೋಡು. ಶ್ರೀಕೃಷ್ಣನ ವ್ಯಕ್ತಿತ್ವವೇ ಒಂದು ಪರದೆ ಆಯಿತು. ಹೇಗೆ ಸಿನಿಮಾ ಪರದೆಯ ಮೇಲೆ ಬೀಳುವುದೋ ಹಾಗೆಯೇ ಶ್ರೀಕೃಷ್ಣನೆಂಬ ವ್ಯಕ್ತಿಯ ಪರದೆಯ ಮೇಲೆ ವಿಶ್ವರೂಪವೆಂಬ ದೃಶ್ಯ ಬೀಳಲು ಮೊದಲಾಗುವುದು. ಅದು ಏನೇನು ಎಂಬುದು ಶ್ರೀಕೃಷ್ಣನೇ ಹಿಂದಿನಿಂದ ನಿಂತು ಅರ್ಜುನನಿಗೆ ವಿಸ್ತರಿಸುತ್ತಿರುವನು. ಅಲ್ಲಿ ವಿಭೂತಿ ಯೋಗದಲ್ಲಿ ಅರ್ಜುನನಿಗೆ ಹೇಳಿದ ವ್ಯಕ್ತಿಗಳೆಲ್ಲರೂ ಇಲ್ಲಿ ಕಾಣಿಸಿಕೊಳ್ಳುವರು. ಆದಿತ್ಯರು, ರುದ್ರರು, ವಸುಗಳು, ಅಶ್ವಿನಿ ದೇವತೆಗಳು ಮತ್ತು ಮರುದ್ಗಣಗಳೆಲ್ಲರೂ ಇರುವರು. ಶ್ರೀಕೃಷ್ಣನೆಂಬ ಪರದೆಯ ಮೇಲೆ ಹಿಂದೆ ಅರ್ಜುನ ಎಂದೂ ನೋಡದ ಆಶ್ಚರ್ಯವನ್ನು ನೋಡುತ್ತಾನೆ. ಶ್ರೀಕೃಷ್ಣನೆಂಬ ವ್ಯಕ್ತಿಯನ್ನು ಅರ್ಜುನ ಒಬ್ಬ ಸಾಮಾನ್ಯ ವ್ಯಕ್ತಿ ಎಂದು ಭಾವಿಸಿದ್ದ. ಅವನು ಅರ್ಜುನನಿಗೆ ಸಖನಾಗಿದ್ದ. ಈಗ ತತ್ವಜ್ಞಾನಿ ಎಂದು ಗೊತ್ತಾಯಿತು ಮತ್ತು ಅರ್ಥವಾಯಿತು. ಒಂದು ಹೆಜ್ಜೆ ಮುಂದೆ ಹೋಗಿ ಅವನು ಅರ್ಜುನನಿಗೆ ಗುರು ಮಾತ್ರವಲ್ಲ, ಲೋಕಗುರುವಾದ ಭಗವಂತನೇ ಎಂಬುದು ಗೊತ್ತಾಗುವುದು. ಆ ಭಗವಂತ ಈಗ ವಿಶ್ವರೂಪದ ಪೋಷಾಕಿನಲ್ಲಿ ವ್ಯಕ್ತವಾಗುತ್ತಿರುವನು. ಇದು ಅವನ ಐಶ್ವರ್ಯ ರೂಪ. ಶ್ರೀಕೃಷ್ಣ ಸಾಮಾನ್ಯವಾದ ತನ್ನ ವ್ಯಕ್ತಿತ್ವದ ಹಿಂದೆ ಇರುವ ವಿಶ್ವರೂಪವನ್ನು ಅರ್ಜುನನಿಗೆ ತೋರಿಸುವನು. ಇಹೈಕಸ್ಥಂ ಜಗತ್ಕೃತ್ಸ್ನಂ ಪಶ್ಯಾದ್ಯ ಸಚರಾಚರಂ ಮಮ ದೇಹೇ ಗುಡಾಕೇಶ ಯಚ್ಚಾನ್ಯದ್ರಷ್ಟುಮಿಚ್ಛಸಿ. ಅರ್ಜುನ, ಇಲ್ಲಿ ನನ್ನ ದೇಹದ ಒಂದು ಕಡೆಯಲ್ಲಿ ಚರಾಚರವಾದ ಜಗತ್ತನ್ನು ನೋಡು. ಮತ್ತೆ ಬೇರೆ ಯಾವುದನ್ನು ನೋಡಬೇಕೆಂದು ಇಚ್ಛಿಸುವೆಯೋ ಅದನ್ನು ನೋಡು. ಶ್ರೀಕೃಷ್ಣನ ದೇಹದಲ್ಲೇ ಬ್ರಹ್ಮಾಂಡವೆಲ್ಲ ಇದೆ. ಈ ಬ್ರಹ್ಮಾಂಡದಲ್ಲಿರುವ ಚರಾಚರ ವಸ್ತುಗಳೆಲ್ಲ ಅಲ್ಲಿವೆ. ಭೂತ, ವರ್ತಮಾನ, ಭವಿಷ್ಯತ್ ಎಲ್ಲವೂ ಅಲ್ಲಿದೆ. ಈಗ ಏನಾಗುತ್ತಿದೆ? ಕುರುಕ್ಷೇತ್ರದಲ್ಲಿ ಅದನ್ನು ನೋಡಬೇಕಾದರೆ ನೋಡಬಹುದು. ಮುಂದೆ ಏನಾಗುವುದು ಅದನ್ನೂ ಬೇಕಾದರೆ ನೋಡಬಹುದು. ವಿಶ್ವರೂಪದಲ್ಲಿ ಬರುವ ಭಗವಂತನ ಸ್ವರೂಪ ಸುಂದರವಾದ, ಮನೋಹರವಾದ ರೂಪವಲ್ಲ. ಇದನ್ನು ನೋಡುತ್ತಿದ್ದರೆ ಇನ್ನೂ ನೋಡಬೇಕು ಎನಿಸುವುದಿಲ್ಲ. ನೋಡಿದ ತತ್ಕ್ಷಣ ಕಣ್ಣು ಮುಚ್ಚಿಕೊಳ್ಳುವಷ್ಟು ಕಾಂತಿಯಿಂದ ಕೂಡಿದೆ. ಭಗವಂತನ ಸಾಧಾರಣ ರೂಪ ಅರುಣ ಸಂಧ್ಯಾರಾಗದ ಮೋಡಗಳ ಹಿಂದೆ ಇರುವ ಸೂರ್ಯನಂತೆ ನೋಡಲು ಮನೋಹರವಾಗಿರುವುದು. ಎಷ್ಟು ಹೊತ್ತು ಬೇಕಾದರೂ ಅದನ್ನು ನೋಡುತ್ತಿರಬಹುದು. ಆದರೆ ಮಧ್ಯಾಹ್ನದ ದಹಿಸುತ್ತಿರುವ ಸೂರ್ಯನನ್ನು ಒಂದು ಕ್ಷಣ ಕೂಡ ನೋಡುವುದಕ್ಕೆ ಕಷ್ಟವಾಗುವುದು. ವಿಶ್ವರೂಪ ಈ ಗುಂಪಿಗೆ ಸೇರಿದ್ದು. ಅದನ್ನು ನಮ್ಮ ಸಾಧಾರಣ ಕಣ್ಣಿನಿಂದ ನೋಡಲು ಸಾಧ್ಯವಿಲ್ಲ. ಅದಕ್ಕೆ ಬೇರೆಯೇ ಒಂದು ಕನ್ನಡಕವೇ ಬೇಕಾಗುವುದು. ನತು ಮಾಂ ಶಕ್ಯಸೇ ದ್ರಷ್ಟುಂ ಅನೇನೈವ ಸ್ವಚಕ್ಷುಷಾ ದಿವ್ಯಂ ದದಾಮಿ ತೇ ಚಕ್ಷುಃ ಪಶ್ಯ ಮೇ ಯೋಗಮೈಶ್ವರಂ. ಆದರೆ ನಿನ್ನ ಕಣ್ಣಿನಿಂದಲೇ ನನ್ನನ್ನು ನೋಡಲು, ಅಂದರೆ ನಿನ್ನ ಚರ್ಮದ ಕಣ್ಣಿನಿಂದಲೇ ನನ್ನನ್ನು ನೋಡಲು ಶಕ್ತನಾಗಲಾರೆ. ನಿನಗೆ ದಿವ್ಯವಾದ ಚಕ್ಷಸ್ಸನ್ನು ಕೊಡುತ್ತೇನೆ. ನನ್ನ ಈಶ್ವರಿ ರೂಪವನ್ನು ನೋಡು. ನಮ್ಮ ಕಣ್ಣು ಜಡ ಕಣ್ಣು. ಕಣ್ಣು ಮುಂದಿರುವ ಸಾಮಾನ್ಯವಾದುದನ್ನು ಮಾತ್ರ ತಿಳಿದುಕೊಳ್ಳಬಲ್ಲದು. ಕಣ್ಣು ಮುಂದೆ ಇದ್ದರೂ ಅದು ತುಂಬಾ ಸೂಕ್ಷ್ಮವಾಗಿದ್ದರೆ ಅಥವಾ ಅದು ತುಂಬಾ ದೂರದಲ್ಲಿದ್ದರೆ ಅದನ್ನು ಅರಿಯಲಾರದು. ಅದಕ್ಕೆ ಸೂಕ್ಷ್ಮ ವಸ್ತುವನ್ನು ಒಂದು ಮೈಕ್ರೋಸ್ಕೋಪಿನ ಕೆಳಗಡೆ ಇಡುವರು. ಆಗ ನಮಗೆ ಮುಂಚೆ ಕಾಣದ ಒಂದು ಹೊಸ ಪ್ರಪಂಚವೇ ತೋರುವುದು. ಅದರಂತೆಯೇ ದೂರದಲ್ಲಿರುವುದನ್ನು ನೋಡಬೇಕಾದರೆ ಟೆಲಿಸ್ಕೋಪ್ ಅನ್ನು ತೆಗೆದುಕೊಳ್ಳಬೇಕು. ಆ ಟೆಲಿಸ್ಕೋಪಿನ ಮೂಲಕ ಸೂರ್ಯ, ಚಂದ್ರ ಮುಂತಾದವುಗಳನ್ನು ನಮ್ಮ ಹತ್ತಿರ ಇರುವಂತೆ ಭಾಸವಾಗುವವು. ಅಲ್ಲಿ ಹಲವು ವಿವರಗಳನ್ನು ನೋಡುತ್ತೇವೆ. ಈಗ ಅರ್ಜುನನಿಗೆ ತೋರುತ್ತಿರುವ ದೃಶ್ಯ ಭಗವಂತನ ವಿಶ್ವರೂಪ. ಇದೊಂದು ಅತೀಂದ್ರಿಯದ ಅನುಭವ. ಇದನ್ನು ನೋಡಬೇಕಾದರೆ ಅತೀಂದ್ರಿಯ ನಯನಗಳೇ ಬೇಕಾಗುವುದು. ಯಾರು ತನ್ನ ವಿಶ್ವರೂಪವನ್ನು ತೋರುವನೋ ಅವನೇ ಅರ್ಜುನನಿಗೆ
ಅದನ್ನು ನೋಡುವುದಕ್ಕೆ ದಿವ್ಯ ಚಕ್ಷುವನ್ನು ಕೊಡುವನು. ನಮ್ಮಲ್ಲಿ ಇರುವುದನ್ನು ಮತ್ತೊಬ್ಬನಿಗೆ ತೋರಿಸುವುದೇ ಒಂದು ದೊಡ್ಡಸ್ತಿಕೆಯಲ್ಲ, ತೋರಿಸಿದ್ದನ್ನು ಸರಿಯಾಗಿ ತಿಳಿದುಕೊಳ್ಳುವಂತೆ ಮಾಡಬೇಕು. ಅತೀಂದ್ರಿಯದ ಅನುಭವದ ತಾಪವನ್ನು ಸಹಿಸುವುದಕ್ಕೆ ವ್ಯಕ್ತಿಯನ್ನು ಅಣಿ ಮಾಡಬೇಕು. ಅರ್ಜುನನನ್ನು ಮೊದಲು ಅಣಿ ಮಾಡುವನು. ಆಗಲೇ ಕುರುಕ್ಷೇತ್ರದಿಂದ ಬಹಳ ದೂರದಲ್ಲಿ ಅರಮನೆಯಲ್ಲಿ ಕುಳಿತಿರುವ ಅಂಧ ಧೃತರಾಷ್ಟ್ರನ ಹತ್ತಿರ ಇರುವ ಸಂಜಯನಿಗೂ ಈ ಅನುಭವ ಆಗುವುದು. ಅರ್ಜುನ ದಿವ್ಯ ಚಕ್ಷುಸ್ಸನ್ನು ಪಡೆದುಕೊಂಡ ಮೇಲೆ ಏನನ್ನು ನೋಡುವನೋ ಅದನ್ನು ಸಂಜಯನು ನೋಡುವನು. ವ್ಯಾಸರ ವರದ ಮೂಲಕ ಸಮರಕ್ಷೇತ್ರದಲ್ಲಿ ಹೊರಗೆ ಏನಾಗುತ್ತಿದೆ ಮತ್ತು ಯಾರ ಮನಸ್ಸಿನಲ್ಲಿ ಏನಾಗುತ್ತಿದೆ ಅದನ್ನೆಲ್ಲಾ ನೋಡಬಹುದಾಗಿತ್ತು. ಅರ್ಜುನ ಏನನ್ನು ನೋಡುತ್ತಾನೆಯೋ ಅದು ಸಂಜಯನಿಗೂ ಕಾಣುವುದು. ಅರ್ಜುನನಿಗೆ ಏನೆನಿಸುತ್ತಿದೆಯೋ ಅದೂ ಸಂಜಯನಿಗೆ ತಿಳಿಯುವುದು. ಅದನ್ನೆಲ್ಲ ಸಂಜಯ ಧೃತರಾಷ್ಟ್ರನಿಗೆ ವಿವರಿಸುತ್ತಿರುವನು. ಹೀಗಾಗಿ ಸಂಜಯನು ಹೇಳುತ್ತಾನೆ, ಸಂಜಯ ಉವಾಚ ಏವಮುಕ್ತ್ವಾ ತತೋ ರಾಜನ್ ಮಹಾಯೋಗೇಶ್ವರೋ ಹರಿಃ ದರ್ಶಯಾಮಾಸ ಪಾರ್ಥಾಯ ಪರಮಂ ರೂಪಮೈಶ್ವರಂ. ರಾಜನೇ, ಮಹಾಯೋಗೇಶ್ವರನಾದ ಹರಿಯು ಹೀಗೆ ಹೇಳಿ ಅನಂತರ ಅರ್ಜುನನಿಗೆ ತನ್ನ ವಿಶ್ವರೂಪವನ್ನು ತೋರಿದನು. ಶ್ರೀಕೃಷ್ಣ ಯೋಗೇಶ್ವರ, ಏನನ್ನು ಬೇಕಾದರೂ ತಾನು ಅನುಭವಿಸಬಲ್ಲ ಮತ್ತು ಅದನ್ನು ಮತ್ತೊಬ್ಬ ಅನುಭವಿಸುವಂತೆ ಮಾಡಬಲ್ಲ ದಿವ್ಯ ಶಕ್ತಿಯಿತ್ತು. ಅವನು ಅರ್ಜುನನಿಗೆ ತನ್ನ ವಿಶ್ವರೂಪವನ್ನು ತೋರುತ್ತಾನೆ ಮತ್ತು ಅದನ್ನು ನೋಡುವುದಕ್ಕೆ ದಿವ್ಯ ಕಣ್ಣುಗಳನ್ನು ಕೂಡ ಕೊಡುತ್ತಾನೆ. ಮಹಾಭಾರತದಲ್ಲಿ ಇನ್ನು ಕೆಲವರಿಗೆ ಶ್ರೀಕೃಷ್ಣ ತನ್ನ ವಿಶ್ವರೂಪವನ್ನು ತೋರುತ್ತಾನೆ. ಉದ್ಯೋಗ ಪರ್ವದಲ್ಲಿ ದುರ್ಯೋಧನನಿಗೆ ಸಂಧಿ ಮಾಡಿಕೋ ಎಂದು ಒಡಂಬಡಿಸಲು ಬಂದಾಗ ಅವನನ್ನು ಹಿಡಿದು ಹಗ್ಗದಿಂದ ಕಟ್ಟುವಂತೆ ಆಳುಗಳಿಗೆ ದುರ್ಯೋಧನ ಆಜ್ಞಾಪಿಸುತ್ತಾನೆ. ಆಗ ಅಲ್ಲಿರುವವರೆಲ್ಲ ಶ್ರೀಕೃಷ್ಣನಂತೆ ಕಾಣುತ್ತಾರೆ. ಯಾರನ್ನು ಕಟ್ಟುವುದು? ಕಕ್ಕಾಬಿಕ್ಕಿಯಾಗುತ್ತಾರೆ ಆಳುಗಳೆಲ್ಲ. ಭೀಷ್ಮನಂತಹ ಜ್ಞಾನಿಗಳು ಭಗವಂತನ ವಿಶ್ವರೂಪಕ್ಕೆ ಮಣಿಯುತ್ತಾರೆ. ಆದರೆ ಭಂಡನಾದ ದುರ್ಯೋಧನನಾದರೂ ಶ್ರೀಕೃಷ್ಣ ಒಬ್ಬ ಮಾಯಾವಿ, ನಮ್ಮನ್ನು ವಂಚಿಸಲು ಇದನ್ನು ಮಾಡಿರುವನು ಎಂದು ಹೇಳುತ್ತಾನೆ. ದುರ್ಯೋಧನ ತನ್ನ ಕಣ್ಣಿಂದಲೇ ವಿಶ್ವರೂಪವನ್ನು ನೋಡಿದ, ಆದರೆ ಅದನ್ನು ತಿಳಿದುಕೊಳ್ಳಲು ಯೋಗ್ಯತೆ ಅವನಿಗೆ ಇರಲಿಲ್ಲ. ಈ ಯೋಗ್ಯತೆಯನ್ನು ನಾವು ಸಾಧನೆಯ ಮೂಲಕ ಸಾಧಿಸಬೇಕು. ಇಲ್ಲದೆ ಇದ್ದರೆ ದೇವರೇ ಎದುರಿಗೆ ಬಂದು ನಿಂತುಕೊಂಡು ನಾನು ದೇವರು ಎಂದರೆ ಎಷ್ಟು ಜನ ಅದನ್ನು ತಿಳಿದುಕೊಳ್ಳಬಲ್ಲರು? ಯುದ್ಧವಾದ ಮೇಲೆ ಶ್ರೀಕೃಷ್ಣ ದ್ವಾರಕೆಗೆ ಹಿಂದಿರುಗುತ್ತಿದ್ದಾಗ ಉದಂಕನೆಂಬ ಋಷಿ ಶ್ರೀಕೃಷ್ಣನನ್ನು ಪ್ರಾರ್ಥಿಸಿಕೊಂಡಾಗ ವಿಶ್ವರೂಪವನ್ನು ತೋರಿಸುತ್ತಾನೆ. ಶಾಂತಿ ಪರ್ವದಲ್ಲಿ ನಾರದರಿಗೆ ತನ್ನ ವಿಶ್ವರೂಪವನ್ನು ತೋರಿಸಿದ ಕೆಲವು ವರ್ಣನೆಗಳಿವೆ. ಆದರೆ ಎಲ್ಲೂ ಅರ್ಜುನನಿಗೆ ಕಂಡ ವಿಶ್ವರೂಪದಂತೆ ಇಲ್ಲ. ಇಲ್ಲಿ ಅವನ ರುದ್ರಾವತಾರವೇ ಹೆಚ್ಚಾಗಿ ಕಾಣುವುದು. ದ್ವಾಪರ ಯುಗದ ಕೊನೆ ಎಲ್ಲವನ್ನೂ ಸಂಹಾರ ಮಾಡುವುದಕ್ಕೆ ಸಿದ್ಧನಾದ ಭಗವಂತನನ್ನು ನೋಡುವೆವು. ರೈತ ತನ್ನ ಕೈಯಲ್ಲಿ ಕುಡುಗೋಲನ್ನು ತೆಗೆದುಕೊಂಡು ಬಲಿತ ತೆನೆಗಳನ್ನೆಲ್ಲ ಹೇಗೆ ಕೀಳುವನೋ ಹಾಗೆ ಭಗವಂತ ಎಲ್ಲರನ್ನೂ ನಿರ್ನಾಮ ಮಾಡುತ್ತಿರುವನು. ವಿಶ್ವರೂಪ ದರ್ಶನವೆಂಬುದು ಒಂದು ಅಪೂರ್ವ ಅನುಭವ. ಸಾಧಾರಣವಾಗಿ ಭಗವಂತನ ಸೌಮ್ಯ ರೂಪವನ್ನು ಭಕ್ತರು ಬಯಸುತ್ತಾರೆ. ಆದರೆ ಇಲ್ಲಿ ಬರುವ ದೃಶ್ಯವಂತೂ ಭೀಕರವಾಗಿದೆ, ಭಯಾನಕವಾಗಿದೆ. ಇದನ್ನು ಸಹಿಸಲು ಗಂಡೆದೆಬೇಕು. ಸತ್ಯ ಸುಂದರವಾಗಿರುವಂತೆ ಕಠೋರವಾಗಿಯೂ ಇರುವುದು. ಅದರ ಒಂದು ಭಾಗ ಸುಂದರ, ಮತ್ತೊಂದು ಭಾಗ ಕಠೋರ. ಅವನು ವನಮಾಲಿ ಮಾತ್ರವಲ್ಲ, ರುಂಡಮಾಲಿಯೂ ಹೌದು. ವರ ಮತ್ತು ಅಭಯಗಳನ್ನು ಕೊಡುವ ಕೈಗಳೇ ಅಲ್ಲ ಅವನಿಗಿರುವುದು. ನಿರ್ದಯವಾಗಿ ಅನಾವಶ್ಯಕವಾದುದನ್ನೆಲ್ಲ ಧ್ವಂಸ ಮಾಡುವುದಕ್ಕೆ ಶಸ್ತ್ರಸನ್ನದ್ಧನಾಗಿರುವನು ಮತ್ತೊಂದು ಕೈಯಲ್ಲಿ. ಪ್ರಪಂಚದ ಮತ್ತಾವ ಸಾಹಿತ್ಯದಲ್ಲೂ ಇಂತಹ ಭಗವದ್ ಭಾವನೆ ದೊರಕುವುದಿಲ್ಲ. ಅನೇಕ ವಕ್ತ್ರ ನಯನಂ ಅನೇಕಾದ್ಭುತ ದರ್ಶನಂ ಅನೇಕ ದಿವ್ಯಾಭರಣಂ ದಿವ್ಯಾನೇಕೋದ್ಯತಾಯುಧಂ. ಅನೇಕ ಮುಖಗಳು, ಕಣ್ಣುಗಳು ಇರುವ, ಅನೇಕ ಅದ್ಭುತ ದರ್ಶನಗಳು ಇರುವ, ದಿವ್ಯಾಭರಣಗಳಿಂದ ಅಲಂಕೃತವಾದ ಮತ್ತು ಎತ್ತಿ ಹಿಡಿಯಲ್ಪಟ್ಟ ಅನೇಕ ದಿವ್ಯಾಯುಧಗಳಿಂದ ಕೂಡಿದ. ಇಲ್ಲಿ ಅನಂತವನ್ನು ಶಾಂತದ ಭಾಷೆಯಲ್ಲೇ ವಿವರಿಸಲು ಪ್ರಯತ್ನಿಸಿದೆ. ಭಗವಂತನನ್ನು ಹಲವು ರೀತಿಯಲ್ಲಿ ವಿವರಿಸಲು ಯತ್ನಿಸುವರು. ಒಂದೇ ನೇತಿ ನೇತಿ ಇದಾವುದು ಅಲ್ಲ ಅಲ್ಲ ಎಂದು ಹೇಳುವುದು. ನಮಗೆ ಕಾಣುವುದೆಲ್ಲ ದೇಶಕಾಲ ನಿಮಿತ್ತದ ಒಳಗೆ ಇರುವುದು. ಅನಂತವನ್ನು ಇದರ ಮೂಲಕ ಹಿಡಿಯುವುದಕ್ಕೆ ಆಗುವುದಿಲ್ಲ. ತೂತಿನ ಬಲೆಯಲ್ಲಿ ಗಾಳಿಯನ್ನು ಹಿಡಿಯುವುದಕ್ಕೆ ಯತ್ನಿಸಿದಂತೆ ಅದು.
ಎರಡನೆಯದೇ ಪರಸ್ಪರ ವಿರೋಧಗಳಿಂದ ಅವನನ್ನು ವಿವರಿಸಲು ಯತ್ನಿಸುವುದು. ಅದು ಅಣುವಿಗೆ ಅಣು, ಮಹತ್ತಿಗೆ ಮಹತ್ತು. ಅದು ಹತ್ತಿರದಲ್ಲಿದೆ ಮತ್ತು ದೂರದಲ್ಲಿದೆ. ಅದು ಎಲ್ಲ ವಸ್ತುಗಳ ಒಳಗೂ ಇದೆ ಮತ್ತು ಎಲ್ಲ ವಸ್ತುಗಳ ಹೊರಗೂ ಇದೆ. ಅದು ಚಲಿಸುತ್ತಿದೆ ಮತ್ತು ಚಲಿಸುತ್ತಿಲ್ಲ ಇತ್ಯಾದಿ. ಉಪನಿಷತ್ತಿನಲ್ಲಿ ಈ ರೀತಿ ವಿವರಿಸುವುದಕ್ಕೆ ಆಗದುದನ್ನು ವಿವರಿಸಲು ಯತ್ನಿಸುವರು. ಮೂರನೆಯ ಮಾರ್ಗವೇ ಇಲ್ಲ. ಸದ್ಗುಣಗಳನ್ನು, ಜ್ಞಾನವನ್ನು, ಶಕ್ತಿಯನ್ನು, ಪವಿತ್ರತೆಯನ್ನು ಒಂದು ವ್ಯಕ್ತಿಗೆ ಆರೋಪ ಮಾಡುವುದು ಈ ವಿವರಣೆ ಕೂಡ ಅಪೂರ್ಣವಾಗಿದೆ. ಏಕೆಂದರೆ ಇದು ತನಗೆ ವಿರೋಧವಾದುದನ್ನು ತ್ಯಜಿಸುವುದು. ಗೀತೆಯಲ್ಲಿ ಬರುವ ಭಾವನೆಯಾದರೂ ಮೇಲೆ ಹೇಳಿದ ಒಳ್ಳೆಯದನ್ನೆಲ್ಲ ತೆಗೆದುಕೊಳ್ಳುವುದು, ಜೊತೆಗೆ ಕಾಲರುದ್ರನ ಗುಣಗಳನ್ನು ಕೂಡ ಅದಕ್ಕೆ ಬೆರೆಸುವುದು. ಅದು ಏಕಕಾಲದಲ್ಲಿ ಸುಂದರವಾಗಿದೆ ಮತ್ತು ಭೀಕರವಾಗಿದೆ. ಅದನ್ನು ನೋಡಿದರೆ ಭಕ್ತಿ ಗೌರವಗಳು ನಮ್ಮ ಹೃದಯದಲ್ಲಿ ಸ್ಫುರಿಸುವುದು ಮಾತ್ರವಲ್ಲ, ಅಂಜಿಕೆ ಆಶ್ಚರ್ಯಗಳು ಉಂಟಾಗುವವು. ಇದು ಬರೀ ನಮ್ಮ ಹೃದಯಕ್ಕೆ ಆನಂದವನ್ನು ಕೊಡುವ ದೇವರಲ್ಲ, ಭೀಕರವಾದ ನಗ್ನ ಸತ್ಯವನ್ನು ಹೃದಯ ಕಂಪಿಸುವ ಭಾಷೆಯಲ್ಲಿ ಹೇಳುವುದು. ಅವನಿಗೆ ಅನೇಕ ಮುಖಗಳು, ಎಲ್ಲಿ ನೋಡಿದರೂ ಅವನೇ ಕಾಣುತ್ತಿರುವನು. ಅವನಿಗೆ ಅನೇಕ ಕಣ್ಣುಗಳು, ಎಲ್ಲವನ್ನೂ ನೋಡುತ್ತಿವೆ ಆ ಕಣ್ಣುಗಳು. ಯಾವುದನ್ನು ಅದರ ಮುಂದೆ ಬಚ್ಚಿಡುವಂತೆ ಇಲ್ಲ. ಹೊರಗೆ ಆಗುತ್ತಿರುವುದನ್ನು ಮಾತ್ರ ನೋಡುವ ಕಣ್ಣುಗಳಲ್ಲ ಅವು, ಹೃದಯವನ್ನು ತೂರಿ ನೋಡಬಲ್ಲವು. ಅನೇಕ ಅದ್ಭುತ ದರ್ಶನಗಳನ್ನು ಕಾಣುತ್ತಿರುವನು. ಒಂದು ರೂಪವಲ್ಲ, ಒಂದು ಆಕಾರವಲ್ಲ, ಒಂದು ಬಣ್ಣವಲ್ಲ. ಮನುಷ್ಯ ಕಲ್ಪಿಸಿಕೊಳ್ಳಬಲ್ಲ ಎಲ್ಲ ಆಕಾರಗಳ ಹಿಂದೆಯೂ ಭಗವಂತನೇ ಇರುವನು. ದಿವ್ಯ ಆಭರಣಗಳಿಂದ ಅವನು ಅಲಂಕೃತನಾಗಿರುವನು. ವಿರಾಟ್ ರೂಪಿಯಾದ ಭಗವಂತನಿಗೆ ವಿರಾಟ್ ಪ್ರಕೃತಿಯೇ ಅಲಂಕಾರವನ್ನು ಮಾಡಿದೆ. ಅವನಿಗೆ ಒಂದು ಜೊತೆಯಲ್ಲ ಕೈಗಳು, ಎಲ್ಲೆಲ್ಲೂ ಅವನ ಕೈಗಳೇ. ಒಂದೊಂದು ಕೈಗಳಲ್ಲಿಯೂ ಒಂದೊಂದು ಬಗೆಯ ಆಯುಧ. ಒಂದೊಂದನ್ನು ನಾಶ ಮಾಡುವುದಕ್ಕೆ ಒಂದೊಂದು ಬಗೆಯ ಆಯುಧಗಳನ್ನು ಉಪಯೋಗಿಸುವನು. ಆಯುಧಗಳು ಕೂಡ ಎತ್ತಿ ಹಿಡಿಯಲ್ಪಟ್ಟಿವೆ. ಅಂದರೆ ಎಲ್ಲ ಆಯುಧಗಳು ಉಪಯೋಗಕ್ಕೆ ಅಣಿಯಾಗಿವೆ, ಕೇವಲ ಅಲಂಕಾರಕ್ಕಾಗಿ ಇರುವಂತಹದ್ದಲ್ಲ ಆಯುಧಗಳು. ದಿವ್ಯಮಾಲಾಂಬರಧರಂ ದಿವ್ಯಗಂಧಾನುಲೇಪನಂ ಸರ್ವಾಶ್ಚರ್ಯಮಯಂ ದೇವಂ ಅನಂತಂ ವಿಶ್ವತೋಮುಖಂ. ದಿವ್ಯವಾದ ಮಾಲೆಗಳನ್ನು, ವಸ್ತ್ರಗಳನ್ನು ಧರಿಸಿರುವ, ದಿವ್ಯ ಗಂಧದಿಂದ ಅನುಲಿಪ್ತನಾದ, ಸರ್ವ ಆಶ್ಚರ್ಯಮಯನೂ ಅನಂತನೂ ವಿಶ್ವತೋಮುಖನೂ ಆದ ದೇವರನ್ನು ತೋರಿಸಿದನು. ಅವನು ದಿವ್ಯ ಮಾಲೆಯನ್ನು ಧರಿಸಿರುವನು. ಬಾಡುವ ಹೂಗಳಿಂದ ಕೂಡಿದ ಮರ್ತ್ಯರ ಮಾಲೆಯಲ್ಲ, ನಯನ ಮನೋಹರವಾದ ವಸ್ತ್ರಗಳಿಂದ ಅಲಂಕೃತನಾಗಿರುವನು. ಅವನು ಲೇಪಿಸಿಕೊಂಡಿರುವ ಗಂಧ ದಿಸೆ ದಿಸೆಗೆ ಪರಿಮಳವನ್ನು ಬೀರುತ್ತಿದೆ. ಅವನು ಆಶ್ಚರ್ಯದಿಂದ ಕಾಣುತ್ತಿರುವನು. ಇಂತಹ ರೂಪ ನಮ್ಮ ಕಣ್ಣಿಗೆ ಎಂದೂ ಹೊಳೆದಿಲ್ಲ. ಅವನು ಧರಿಸಿದ ಹಾರ, ಉಟ್ಟ ಬಟ್ಟೆ, ಪೂಸಿದ ಗಂಧ ಇವುಗಳನ್ನು ಮಾನವ ಇದುವರೆಗೆ ಕಂಡು ಕೇಳಿ ಅನುಭವಿಸಿ ಅರಿಯ. ಅದಕ್ಕೆ ಅಂತಹ ಆಶ್ಚರ್ಯ ಪರವಶನಾದುದು. ಅವನು ಅನಂತ, ಎಲ್ಲಿ ನೋಡಿದರೂ ಅವನೇ ಕಾಣುತ್ತಿರುವನು. ಅವನಿಗೆ ಒಂದು ಆದಿ ಅಂತ್ಯವಿಲ್ಲ. ಎಲ್ಲಾ ರೂಪಗಳ ಹಿಂದೆಯೂ ಅವನೇ ಇರುವನು. ದಿವಿ ಸೂರ್ಯ ಸಹಸ್ರಸ್ಯ ಭವೇದ್ಯುಗಪದುತ್ಥಿತ ಯದಿ ಭಾಸದೃಶೀ ಸಾ ಸ್ಯಾತ್ ಭಾಸಸ್ತಸ್ಯ ಮಹಾತ್ಮನಃ. ಸಹಸ್ರ ಸೂರ್ಯನ ಪ್ರಭೆಯು ಒಂದೇ ಸಲ ಆಕಾಶದಲ್ಲಿ ಉಂಟಾದರೆ ಅದನ್ನು ಆ ಮಹಾತ್ಮನ ತೇಜಸ್ಸಿಗೆ ಹೋಲಿಸಬಹುದು. ಸೂರ್ಯ ಯಾವಾಗಲೂ ಜ್ಞಾನಕ್ಕೆ ನಿಂತಿರುವನು. ಹೇಗೆ ಅವನು ಉದಿಸಿದರೆ ಕತ್ತಲೆ ತೊಲಗುವುದೋ ಹಾಗೆ ಜ್ಞಾನಭಾಸ್ಕರನೆದುರಿಗೆ ಅಜ್ಞಾನ ಮಾಯವಾಗುವುದು. ಸೂರ್ಯ ಸ್ವಯಂ ಜ್ಯೋತಿ ಸ್ವರೂಪ. ಅವನು ಗೃಹಾದಿಗಳಿಗೆ ಬೆಳಕನ್ನು ದಾನ ಮಾಡುತ್ತಾನೆ. ಅದರಂತೆಯೇ ಪರಮಾತ್ಮ ಸ್ವಯಂ ಜ್ಯೋತಿ ಸ್ವರೂಪ. ಅವನು ಬೆಳಗುವುದರಿಂದ ಈ ಪ್ರಪಂಚದಲ್ಲಿ ಉಳಿದುವುಗಳೆಲ್ಲ ಬೆಳಗುವವು. ಒಂದು ಸೂರ್ಯನ ಪ್ರಭೆಯನ್ನೇ ನಾವು ಸಹಿಸುವುದು ಕಷ್ಟವಾಗುವುದು. ಹಾಗಿರುವಾಗ ಸಹಸ್ರ ಸೂರ್ಯನ ಪ್ರಭೆಯು ಆಕಾಶದಲ್ಲಿದ್ದರೆ ಆಗ ನಮ್ಮ ಮನಸ್ಸಿನಲ್ಲಿ ಆಗುವ ಸ್ಥಿತಿಯನ್ನು ನಾವು ಕಲ್ಪಿಸಿಕೊಳ್ಳಬೇಕು. ನಮ್ಮ ಜಡ ಕಣ್ಣುಗಳು ಈಗಿರುವ ಕಾಂತಿಗಿಂತ 2-3ರಷ್ಟು ಆಗುತ್ತಾ ಬಂದರೆ ಅದನ್ನು ನೋಡುವ ಸ್ಥಿತಿಯಲ್ಲಿ ಇರುವುದಿಲ್ಲ. ನಮ್ಮ ಕಣ್ಣು ತುಂಬ ಕಡಿಮೆ ಪ್ರಕಾಶಮಾನವಾದುದನ್ನು ಅರಿಯಲಾರದು. ಹಾಗೆಯೇ ಅತಿ ಪ್ರಕಾಶವನ್ನು ಕೂಡ ಅರಿಯಲಾರದು. ಶ್ರೀಕೃಷ್ಣ ಅರ್ಜುನನಿಗೆ ದಿವ್ಯ ಚಕ್ಷುಸ್ಸನ್ನು ದಾನ ಮಾಡಿರುವುದರಿಂದ ಬಹುಶಃ ಅದರ ಸಹಾಯದಿಂದ ಅವನು ಸ್ವಲ್ಪ ಹೊತ್ತು ನೋಡುವ ಸ್ಥಿತಿಯಲ್ಲಿರಬಹುದು. ಗೊತ್ತಿರುವುದರ ಸಹಾಯದಿಂದ ಗೊತ್ತಿಲ್ಲದ ವಸ್ತುವನ್ನು ವಿವರಿಸುವುದು ರೂಢಿ. ಸೂರ್ಯ ಪ್ರಭೆಯ ಪರಿಚಯ ನಮಗೆ ಇದೆ.
ಅದಕ್ಕಿಂತ ಸಹಸ್ರ ಪಾಲು ಜಾಸ್ತಿ, ಅಂದರೆ ಮನಸ್ಸಿಗೆ ಅದನ್ನು ಕಲ್ಪಿಸಿಕೊಳ್ಳುವುದಕ್ಕೆ ಆಧಾರ ಸಿಕ್ಕುವುದು. त्रैकस्थं जगत्कृत्स्नं प्रविभक्तमनेकधा अपश्यद्देव देवस्य शरीरे पाण्डवस्तदा. ಆಗ ಅನೇಕ ಪ್ರಕಾರವಾಗಿ ವಿಭಾಗವಾಗಿರುವ ಜಗತ್ತೆಲ್ಲವೂ ದೇವದೇವನ ಶರೀರದಲ್ಲಿ ಒಂದು ಕಡೆ ಇರುವುದನ್ನು, ಅನೇಕ ಪ್ರಕಾರವಾಗಿ ವಿಭಾಗವಾಗಿರುವ ಜಗತ್ತೆಲ್ಲವೂ ದೇವದೇವನ ಶರೀರದಲ್ಲಿ ಒಂದು ಕಡೆ ಇರುವುದನ್ನು ಅರ್ಜುನ ನೋಡಿದನು. ಅಂದರೆ ಆಗ ಮನುಷ್ಯಲೋಕ, ಪಿತೃಲೋಕ, ಸ್ವರ್ಗಲೋಕ, ಪಾತಾಳ, ನರಕ ಮುಂತಾದ ಲೋಕಗಳನ್ನೆಲ್ಲ ಅಲ್ಲಿ ನೋಡುತ್ತಾನೆ. ಇಡೀ ಬ್ರಹ್ಮಾಂಡ ಭಗವಂತನ ಸಣ್ಣ ಅಂಶ, ಅವನಲ್ಲಿ ಇದು ಯಾವುದೋ ಒಂದು ಮೂಲೆಯಲ್ಲಿದೆ. ಖಗೋಳ ಶಾಸ್ತ್ರಜ್ಞರು ಸೂರ್ಯನಲ್ಲಿ ಕೆಲವು ಕಪ್ಪು ಚುಕ್ಕಿಗಳಿವೆ ಎನ್ನುತ್ತಾರೆ. ಆ ಕಪ್ಪು ಚುಕ್ಕಿಯಲ್ಲಿ ನಮ್ಮ ಭೂಮಿಯ ಗ್ರಹವನ್ನು ಹುಡುಕಬಹುದಂತೆ. ಈ ಕಪ್ಪು ಚುಕ್ಕೆ ಆ ಸೂರ್ಯನಲ್ಲಿರುವ ಒಂದು ರೋಮಕೂಪದಂತೆ. ಇನ್ನು ಆ ಸೂರ್ಯ ಈ ಭೂಮಿಗಿಂತ ಎಷ್ಟು ಪಾಲು ದೊಡ್ಡವನು ಊಹಿಸಿಕೊಳ್ಳಬಹುದು. ಹಾಗೆಯೇ ಆ ಸೂರ್ಯನು ಸಮುದ್ರ ತೀರದಲ್ಲಿರುವ ಒಂದು ಮರಳ ಕಣದಂತೆ ಈ ವಿಶ್ವದಲ್ಲಿರುವ ಇತರ ಸೂರ್ಯರೊಡನೆ ಹೋಲಿಸಿದಾಗ ಈ ವಿಶ್ವ ಆಗ ಮತ್ತೆಷ್ಟು ಬೃಹತ್ತಾಗಿರುವುದು. ಕೆಲವು ನಕ್ಷತ್ರಗಳು ನಮ್ಮ ಭೂಮಿಗೆ ಎಷ್ಟು ದೂರದಲ್ಲಿವೆ ಎಂದರೆ ಅವುಗಳ ಕಾಂತಿ ಇನ್ನೂ ನಮಗೆ ಬಂದೇ ಇಲ್ಲ. ಅದು ಸೆಕೆಂಡಿಗೆ, ಬೆಳಕಿನ ವೇಗ ಸೆಕೆಂಡಿಗೆ 1,86,000 ಮೈಲಿ ವೇಗದಲ್ಲಿ ಸಹಸ್ರಾರು ವರ್ಷಗಳಿಂದ ಚಲಿಸುತ್ತಿದ್ದರೂ ನಮ್ಮ ಭೂಮಿಗೆ ತಲುಪದೇ ಇದ್ದರೆ ಆ ನಕ್ಷತ್ರಗಳು ಎಷ್ಟು ದೂರದಲ್ಲಿವೆ ಎಂಬುದನ್ನು ನೀವೇ ಊಹಿಸಿಕೊಳ್ಳಬಹುದು. ಇಂತಹ ಬೃಹತ್ತಾದ ವಿಶ್ವವೆಲ್ಲ ಆಗಿರುವುದು ಭಗವಂತನ ಯಾವುದೋ ಒಂದು ಅಂಶದಿಂದ. ಯಾವಾಗ ಒಬ್ಬ ದೇವರನ್ನು ನೋಡುತ್ತಾನೆಯೋ ಆಗ ಈ ಬ್ರಹ್ಮಾಂಡ ಅವನ ಯಾವುದೋ ಒಂದು ನಗಣ್ಯ ವಸ್ತು ಎಂಬುದು ಗೊತ್ತಾಗುವುದು. ततः स विस्मयाविष्टः हृष्टरोमा धनञ्जयः प्रणम्य शिरसा देवं कृताञ्जलिरभाषत. ಅನಂತರ ಆಶ್ಚರ್ಯ ಭರಿತನು, ಹರ್ಷದಿಂದ ರೋಮಾಂಚವುಳ್ಳವನು ಆದ ಅರ್ಜುನ ಶ್ರೀಕೃಷ್ಣನಿಗೆ ಶಿರಸಾ ನಮಸ್ಕರಿಸಿ ಕೈ ಜೋಡಿಸಿಕೊಂಡು ಹೀಗೆ ಹೇಳುತ್ತಾನೆ. ಯಾವಾಗ ಶ್ರೀಕೃಷ್ಣನಲ್ಲಿ ವಿಶ್ವರೂಪವನ್ನು ಅರ್ಜುನ ನೋಡುತ್ತಾನೆಯೋ ಆಗ ಆಶ್ಚರ್ಯಭರಿತನಾಗುತ್ತಾನೆ. ಶ್ರೀಕೃಷ್ಣನನ್ನು ತನ್ನ ಸ್ನೇಹಿತ, ಆಪ್ತ ಮತ್ತು ಇತ್ತೀಚೆಗೆ ಅವನೊಬ್ಬ ದೊಡ್ಡ ತತ್ವಜ್ಞಾನಿ ಎಂದು ತಿಳಿದುಕೊಂಡಿದ್ದ. ಆದರೆ ಈಗ ನೋಡಿದರೆ ಅವನೇ ಸಾಕ್ಷಾತ್ ಪರಮೇಶ್ವರನಾಗಿದ್ದಾನೆ. ಜೀವನದಲ್ಲಿ ನಾವು ಊಹಿಸದೇ ಇರುವುದು ಆದಾಗ ಆಶ್ಚರ್ಯ ಪಡುತ್ತೇವೆ. ನಮ್ಮ ಬುದ್ಧಿ ಅದನ್ನು ವಿವರಿಸಲಾರದು. ಮೊದಲನೇ ಪ್ರತಿಕ್ರಿಯೆಯೇ ಆಶ್ಚರ್ಯ, ಎರಡನೆಯದೇ ಹರ್ಷ, ಆನಂದ. ಸಾಕ್ಷಾತ್ ವಿರಾಡ್ರೂಪಿಯಾದ ಭಗವಂತನೇ ಎದುರಿಗೆ ನಿಂತಿರುವನು. ಅವನೊಂದು ವಜ್ರದ ಗಣಿ, ಇಹಲೋಕದ ಭೋಗ ಸಾಮಗ್ರಿಗಳೆಲ್ಲ ಗಾಜಿನ ಚೂರು. ಅವನನ್ನು ಪಡೆಯುವುದಕ್ಕೆ ಸರ್ವಸ್ವವನ್ನು ತ್ಯಜಿಸಿ ಹಗಲು ರಾತ್ರಿ ತಪಸ್ಸು ಮಾಡುವರು ಯೋಗಿಗಳು. ನಿತ್ಯ ಅನಿತ್ಯ ವಸ್ತುವನ್ನು ವಿಭಜನೆ ಮಾಡುವವರು ಜ್ಞಾನಿಗಳು. ಅವನನ್ನು ಪಡೆಯುವುದಕ್ಕೆ ಪ್ರಾರ್ಥಿಸುವರು, ಕೀರ್ತಿಸುವರು, ಯಾಚಿಸುವವರು ಭಕ್ತರು. ಇಂತಹ ಪರಮ ವ್ಯಕ್ತಿಯೇ ಅರ್ಜುನನ ಮುಂದೆ ನಿಂತಿರುವಾಗ ಹರ್ಷದಿಂದ ರೋಮಾಂಚನವಾಗುವುದರಲ್ಲಿ ಆಶ್ಚರ್ಯವಿಲ್ಲ. ಇದೊಂದು ಅಪೂರ್ವ ಅನುಭವ ಅರ್ಜುನನಿಗೆ. ಇದೂ ಕೂಡ ಭಗವಂತನ ಕೃಪೆಯಿಂದಲೇ ಬಂದದ್ದು. ಅರ್ಜುನನಿಗೆ ಈ ಭೂಮಾನುಭವ ಆದಾಗ ತಾನೇ ಅಡ್ಡ ಬೀಳುತ್ತಾನೆ. ಈ ಭೂಮಕ್ಕೆ ಅಂತಹ ಒಂದು ಶಕ್ತಿ ಇದೆ. ನಮ್ಮ ಮೇಲೆ ಯಾರೂ ಅದಕ್ಕೆ ಗೌರವ ತೋರು ಎಂದು ಹೇಳಬೇಕಾಗಿಲ್ಲ. ನಾವೇ ಸ್ವಾಭಾವಿಕವಾಗಿ ಹಾಗೆ ಮಾಡುತ್ತೇವೆ. ಸೂರ್ಯ ಹುಟ್ಟಿದರೆ ಕಮಲ ಅರಳುವುದು ಹೇಗೆ ಸ್ವಾಭಾವಿಕವೋ ಹಾಗೆ ಭಗವಂತನೆದುರಿಗೆ ಬಾಗುವುದು ಭಕ್ತನ ಸ್ವಭಾವ. ನಾವು ಅಲ್ಪರು ಆ ಭೂಮದೆದುರಿಗೆ. ಅರ್ಜುನ ದಂಡ ಪ್ರಣಾಮ ಮಾಡಿ ಎದ್ದಾದ ಮೇಲೆ ಕೈ ಜೋಡಿಸಿಕೊಂಡು ಸ್ತುತಿಸುತ್ತಾನೆ. ಮುಂದೆ ಬರುವ ಕೆಲವು ಶ್ಲೋಕಗಳಂತೂ ಅತ್ಯಂತ ಶ್ರೇಷ್ಠವಾದ ಭಾವನೆಗಳಿಂದ ತುಂಬಿ ತುಳುಕಾಡುತ್ತಿರುವ ಪ್ರಾರ್ಥನೆಗಳ ಗೊಂಚಲು. ಸಾಕ್ಷಾತ್ ಭಗವಂತನೇ ಅರ್ಜುನನ ಹೃದಯ ನಾಡಿಯನ್ನು ಮಿಡಿದಾಗ ಹೊರಹೊಮ್ಮಿದ ಗಾನ ಲಹರಿ. ಇದು ಸುಮ್ಮನೆ ಅರ್ಜುನನ ಹೃದಯದಿಂದ ಉಕ್ಕಿ ಬರುತ್ತಿದೆ. ತಿಳಿ ನೀರು ಚಿಲುಮೆಯಿಂದ ಜಿನುಗಿ ಜಿನುಗಿ ಬಂದಂತೆ. अर्जुन उवाच पश्यामि देवांस्तव देवदेहे सर्वांस्तथा भूतविशेषसङ्घां
ಬ್ರಹ್ಮಾಣಮೀಶಂ ಕಮಲಾಸನಸ್ಥಂ ಋಷೀಂಶ್ಚ ಸರ್ವಾನುರಗಾಂಶ್ಚ ದಿವ್ಯಾನ್. ದೇವ, ನಿನ್ನ ದೇಹದಲ್ಲಿ ನಾನು ದೇವತೆಗಳನ್ನು, ನಾನಾ ಬಗೆಯ ಸಕಲ ಪ್ರಾಣಿಗಳನ್ನು, ಕಮಲಾಸನದ ಮೇಲೆ ವಿರಾಜಮಾನನಾದ ಬ್ರಹ್ಮನನ್ನು, ಸಕಲ ಋಷಿಗಳನ್ನು ಮತ್ತು ಸರ್ಪಗಳನ್ನು ನೋಡುತ್ತಿದ್ದೇನೆ. ಶ್ರೀಕೃಷ್ಣ ವಿಭೂತಿ ಯೋಗದಲ್ಲಿ ತಾನು ಎಲ್ಲೆಲ್ಲಿ ಇರುತ್ತೇನೆ ಎಂಬುದನ್ನು ವಿವರಿಸುತ್ತಾನೆ. ಅಂದರೆ ಹಿಂದಿನ ಅಧ್ಯಾಯದಲ್ಲಿ. ಇಲ್ಲಿ ವಿಶ್ವರೂಪ ದರ್ಶನದ ಯೋಗದಲ್ಲಿ ಅರ್ಜುನ ಅವನಲ್ಲಿ ಎಲ್ಲವನ್ನೂ ನೋಡುವನು. ಎಲ್ಲಾ ದೇವತೆಗಳು ಅವನಲ್ಲಿಯೇ ಇರುವರು. ಇಂದ್ರ, ವರುಣ, ಅಗ್ನಿ, ಮರುತ್, ಕುಬೇರ ಮುಂತಾದವರೆಲ್ಲ ಭಗವತ್ ಶಕ್ತಿಯ ಕಿಡಿಗಳು ಮಾತ್ರ. ಮತ್ತು ಅವನಲ್ಲಿ ವಿಶೇಷ ಆಕಾರಗಳುಳ್ಳ ಪ್ರಾಣಿಗಳನ್ನೂ ನೋಡುತ್ತಾನೆ. ನಮ್ಮ ಭೂಮಿಯಲ್ಲಿ ಒಂದು ಕಾಲದಲ್ಲಿ ಇದ್ದು ಈಗ ಮಾಯವಾಗಿ ಹೋಗಿರುವ ಪ್ರಾಣಿಗಳು, ಮತ್ತು ಈ ಭೂಮಿಯಲ್ಲಿ ಹಿಂದೆ ಮತ್ತು ಈಗ ಎಂದಿಗೂ ಇಲ್ಲದೆ ಮತ್ತಾವುದೋ ಗ್ರಹದಲ್ಲಿ ಅಲ್ಲಿಯ ವಾತಾವರಣಕ್ಕೆ ಸರಿಯಾಗಿ ಹೊಂದಿಕೊಂಡು ವಿಕಾಸವಾದ ಪ್ರಾಣಿಗಳು, ಇವುಗಳನ್ನೆಲ್ಲ ನೋಡುತ್ತಾನೆ. ಈ ಪ್ರಪಂಚವನ್ನು ಸೃಷ್ಟಿಸುವ ಬ್ರಹ್ಮನನ್ನೂ ಕೂಡ ಶ್ರೀಕೃಷ್ಣನಲ್ಲಿ ನೋಡುತ್ತಾನೆ. ಬ್ರಹ್ಮನ ಮೂಲಕ ಕೆಲಸ ಮಾಡುವ ಶಕ್ತಿಯು ಅವನೇ. ಎಲ್ಲಾ ಋಷಿಗಳು ಹಿಂದೆ ಈ ಭೂಮಿಯಲ್ಲಿದ್ದು ಈಗ ಅಳಿದು ಹೋಗಿರುವವರೆಲ್ಲ ಭಗವಂತನಲ್ಲಿ ಈಗಲೂ ಇರುವರು. ಭಗವಂತನಲ್ಲಿ ಎಲ್ಲಾ ಇದೆ. ಹಿಂದೆ ಇದ್ದದ್ದು, ಈಗ ಇರುವುದು, ಮುಂದೆ ಇರುವುದು ಎಲ್ಲವೂ ಅವನಲ್ಲಿದೆ. ಆದರೆ ಶ್ರೀಕೃಷ್ಣ ಅರ್ಜುನನಿಗೆ ನೀನು ಏನು ನೋಡಬೇಕೆಂದು ಬಯಸುವೆಯೋ ಅವನ್ನೆಲ್ಲ ನೋಡು ಎನ್ನುತ್ತಾನೆ. ಆದಿಶೇಷ ಮುಂತಾದ ಹಾವುಗಳನ್ನೂ ಕೂಡ ಅವನಲ್ಲಿ ನೋಡುತ್ತಾನೆ. ಅನೇಕ ಬಾಹೂದರ ವಕ್ತ್ರ ನೇತ್ರಂ ಪಶ್ಯಾಮಿತ್ಯಾ ಸರ್ವತೋನಂತರೂಪಂ ನಾಂತಂ ನ ಮಧ್ಯಂ ನ ಪುನಸ್ತವಾದಿಂ ಪಶ್ಯಾಮಿ ವಿಶ್ವೇಶ್ವರ ವಿಶ್ವರೂಪ. ವಿಶ್ವೇಶ್ವರ, ಅನೇಕ ಬಾಹುಗಳು, ಅನೇಕ ಹೊಟ್ಟೆಗಳು, ಮುಖಗಳು, ಕಣ್ಣುಗಳು ಇವುಗಳುಳ್ಳವನು, ಅನಂತ ರೂಪನೂ ಆದ ನಿನ್ನನ್ನು ಎಲ್ಲೆಲ್ಲಿಯೋ ನೋಡುತ್ತಿದ್ದೇನೆ. ಪುನಃ ವಿಶ್ವರೂಪನೇ, ನಿನ್ನ ಆದಿ ಮಧ್ಯ ಅಂತ್ಯಗಳನ್ನು ನಾನು ಕಾಣಲಾರನು. ಭಗವಂತನಲ್ಲಿ ಅನೇಕ ಬಾಹುಗಳನ್ನು ನೋಡುತ್ತಾನೆ. ಎಲ್ಲಾ ಕಡೆಯಲ್ಲಿಯೂ ಅವನು ಕೆಲಸ ಮಾಡುತ್ತಿರುವನು. ಅವನ ಕೈವಾಡವೇ ಕಿರಿಯ ಕಿರಣಗಳ ಚಲನವಲನಗಳ ಹಿಂದೆ, ಅನಂತ ಸೂರ್ಯ ತಾರಾವಳಿಯ ಚಲನವಲನದ ಹಿಂದೆ ಕಾಣುತ್ತಿದೆ. ಬಿಡುವಿಲ್ಲದೆ ಅವನ ಕೈಗಳು ಎಲ್ಲಾ ಕಡೆಯಲ್ಲಿಯೂ ಕೆಲಸ ಮಾಡುತ್ತಿರುವುದು. ಅವನಿಗೆ ಅನಂತ ಹೊಟ್ಟೆಗಳು ಇವೆ, ಎಲ್ಲವನ್ನೂ ಕಬಳಿಸುತ್ತಿರುವನು. ಹಲವು ವಸ್ತುಗಳನ್ನು ನುಂಗಿ ತನ್ನ ಹೊಟ್ಟೆಯಲ್ಲಿ ಇಟ್ಟುಕೊಳ್ಳುತ್ತಿರುವನು. ಎಲ್ಲಾ ಬಗೆಯ ಆಹಾರಗಳನ್ನು ಅವನು ಅರಗಿಸಿಕೊಳ್ಳುತ್ತಿರುವನು. ಅವನ ಮೊಗದಾವರೆ ಕಾಣದ ಸ್ಥಳವೇ ಇಲ್ಲ. ಹಿಮಮಣಿಯಲ್ಲಿ ಅವನು ಕಾಣುವನು, ಹೂವಿನಲ್ಲಿ ಕಾಣುವನು, ಹಕ್ಕಿಯಲ್ಲಿ ಕಾಣುವನು, ಪ್ರಾಣಿಯಲ್ಲಿ ಕಾಣುವನು, ಮನುಷ್ಯನಲ್ಲಿ ಕಾಣುವನು. ಸೂರ್ಯ, ಚಂದ್ರ, ನಿಹಾರಿಕೆಗಳು ಅವನ ಮುಖ ಬಿಂಬಗಳೇ. ಅವನಿಗೆ ಅನಂತ ಕಣ್ಣುಗಳು ಇವೆ, ಎಲ್ಲವನ್ನೂ ಅವನು ನೋಡುತ್ತಿರುವನು. ಅವನು ನೋಡದ ಘಟನೆ ಇಲ್ಲ. ನಮ್ಮ ಮನಸ್ಸಿನಲ್ಲಿ ಆಗುತ್ತಿರುವುದನ್ನು ನೋಡುತ್ತಿರುವನು. ಅವನು ಯಾವಾಗಲೂ ಕಣ್ಣನ್ನು ಮುಚ್ಚುವುದಿಲ್ಲ. ಯಾರೂ ಅವನ ಕಣ್ಣನ್ನು ಮುಚ್ಚಲಿಕ್ಕೂ ಸಾಧ್ಯವಿಲ್ಲ. ಅವನು ಅನಂತ ರೂಪನು ಮತ್ತು ಸರ್ವಾಂತರ್ಯಾಮಿ. ಅವನಿಲ್ಲದ ಎಡೆಯಿಲ್ಲ. ಯಾವುದನ್ನು ತುಂಬಾ ಹೇಯ ಎಂದು ನಾವು ಭಾವಿಸುತ್ತೇವೆಯೋ ಅದರ ಹಿಂದೆಯೋ ಅವನೇ ಇರುವನು. ಯಾವುದನ್ನು ಅತ್ಯಂತ ಸಣ್ಣದು ಎಂದು ಭಾವಿಸುತ್ತೇವೆಯೋ ಅಲ್ಲಿಯೂ ಅವನಿರುವನು. ಜಡದಲ್ಲಿ ಅವನಿರುವನು. ಅವನು ವಿಶ್ವರೂಪಿ. ಅವನ ಆದಿ ಮಧ್ಯ ಅಂತ್ಯಗಳನ್ನು ಅರ್ಜುನ ಕಾಣದವನಾಗಿದ್ದಾನೆ. ಅವನ ಸುಳಿಯಲ್ಲಿ ಸಿಕ್ಕಿ ಸುತ್ತುತ್ತಿರುವನು ಅರ್ಜುನ. ಅವನು ಎಲ್ಲಿ ಪ್ರಾರಂಭವಾದ ಮತ್ತು ಅವನು ಎಲ್ಲಿ ಅಂತ್ಯವಾದ ಎಂದು ಹೇಳುವಂತೆ ಇಲ್ಲ. ಶಾಂತ ವಸ್ತುವಿಗೆ ಇದನ್ನು ಹೇಳಬಹುದು. ಅನಂತಕ್ಕೆ ನಾವು ಅದನ್ನು ಹೇಗೆ ಹೇಳುವುದಕ್ಕೆ ಆಗುವುದು? ನಾವು ಭಾವಿಸುವ ಆದಿಗೆ ಆದಿ ಅವನು, ಅಂತ್ಯಕ್ಕೆ ಅಂತ್ಯ ಅವನು. ಮಧ್ಯ ಎಂದರೆ ಹಿಂದೆ ಆಗಿ ಹೋಗಿರುವುದು, ಮುಂದೆ ಆಗುವುದು, ಇವುಗಳ ಅಂತರದಲ್ಲಿರುವುದು, ಆಗಿರುವುದು, ಆಗುತ್ತಿರುವುದು, ಮುಂದೆ ಆಗುವುದು ಎಲ್ಲ ಏಕಕಾಲದಲ್ಲಿ ಅವನಲ್ಲಿದೆ. ನಮ್ಮ ಬುದ್ಧಿ ಕಕ್ಕಾವಿಕ್ಕಿಯಾಗುವುದು. ಇದನ್ನು ಗ್ರಹಿಸುವುದಕ್ಕೆ ಕಾಲ ದೇಶ ನಿಮಿತ್ತದ ಮೇಲೆ ತೆವಳಿಕೊಂಡು ಹೋಗುತ್ತಿರುವ ಕೀಟ ನಾವು. ಹಿಂದಿನದನ್ನು ಬಿಟ್ಟು ವರ್ತಮಾನ ಕಾಲದಲ್ಲಿ ಮುಂದಿನ ಕಡೆಗೆ ತೆವಳಿಕೊಂಡು ಹೋಗುತ್ತಿರುವುದು. ಅದು ಆಕಾಶದಲ್ಲಿ ಸ್ವೇಚ್ಛೆಯಿಂದ ಹಾರಾಡುತ್ತಿರುವ ಹಕ್ಕಿಯನ್ನು ನೋಡಿದಾಗ ಇದು ಹೇಗೆ ಸಾಧ್ಯ ಎಂದು ಭಾವಿಸುವುದು. ಕಿರೀಟಿನಂ ಗದಿನಂ ಚಕ್ರಿಣಂಚ ತೇಜೋ ರಾಶಿಂ ಸರ್ವತೋ ದೀಪ್ತಿಮಂತಂ ಪಶ್ಯಾಮಿ ತ್ವಾಂ ದುರ್ನಿರೀಕ್ಷ್ಯಂ ಸಮಂತಾತ್ ದೀಪ್ತಾನಲಾರ್ಕದ್ಯುತಿಮಪ್ರಮೇಯಂ. ಕಿರೀಟ, ಗದೆ,
ಚಕ್ರ ಇವುಗಳನ್ನು ಧರಿಸಿದವನು, ತೇಜೋರಾಶಿಯು ಎಲ್ಲೆಲ್ಲಿಯೂ ಪ್ರಕಾಶವುಳ್ಳವನು, ಸುತ್ತಲೂ ನೋಡಲು ಅಸಾಧ್ಯನು, ಪ್ರಕಾಶಿಸುತ್ತಿರುವ ಅಗ್ನಿ ಸೂರ್ಯರಂತೆ ಪ್ರಭೆಯುಳ್ಳವನು, ಅಪ್ರಮೇಯನೂ ಆದ ನಿನ್ನನ್ನು ನೋಡುತ್ತಿದ್ದೇನೆ. ಹಿಂದೂಗಳಾದ ನಾವು ದೇವರಿಗೆ ಸಾಧಾರಣವಾಗಿ ಕೊಡುವ ಉಡುಪು ಮತ್ತು ಆಯುಧಗಳು ಕಿರೀಟ, ಚಕ್ರ ಇವುಗಳು. ಈ ರೂಪದಲ್ಲಿಯೂ ಅವನು ಕಾಣುತ್ತಿರುವನು. ಆದರೆ ಅವನು ಬರೀ ಆಕಾರದಲ್ಲೇ ಖಾಲಿ ಆಗಿರುವವನು ಮಾತ್ರವಲ್ಲ, ಅವನು ಆಕಾರನೂ ಆಗಿದ್ದಾನೆ, ನಿರಾಕಾರನೂ ಆಗಿದ್ದಾನೆ, ಸುಗುಣನೂ ಆಗಿದ್ದಾನೆ. ಅವನು ತೇಜೋ ರಾಶಿ. ಅವನಿಂದ ಸೂರ್ಯ, ಚಂದ್ರ, ಅಗ್ನಿಗಳು ಬೆಳಕನ್ನು ಎರವಲಾಗಿ ಪಡೆಯಬೇಕು. ಈ ತೇಜಸ್ಸಿನ ಮುಂದೆ ಉಳಿದ ತೇಜಸ್ಸುಗಳೆಲ್ಲ ಹಗಲಲ್ಲಿ ಹೊಳೆವ ಮಿಂಚು ಹುಳುಗಳಂತೆ. ಅವನು ಎಲ್ಲೋ ಒಂದು ಕಡೆ ಇಲ್ಲ. ಎತ್ತ ಕಣ್ಣನ್ನು ಪಸರಿಸಿದರೂ ಅಲ್ಲೆಲ್ಲ ಅವನೇ ಇರುವನು. ಮೊಬ್ಬಾಗಿಲ್ಲ, ಅಸ್ಪಷ್ಟವಾಗಿಲ್ಲ, ಸ್ಪಷ್ಟವಾಗಿ ಕಾಣುತ್ತಿರುವನು. ನೋಡುವುದಕ್ಕೆ ಅಸಾಧ್ಯ ಎಂದರೆ ತುಂಬಾ ಕಾಲ ಅವನ ಕಾಂತಿಯನ್ನು ಕಣ್ಣು ಬಿಟ್ಟುಕೊಂಡು ನೋಡುವುದಕ್ಕೆ ಆಗುವುದಿಲ್ಲ. ಕಣ್ಣನ್ನು ಕೋರೈಸುವ ಕಾಂತಿಯದು. ಅವನು ಸೂರ್ಯನಂತೆ ಸ್ವಯಂ ಜ್ಯೋತಿಯಿಂದ ಬೆಳಗುತ್ತಿರುವನು. ಅವನು ಯಾರಿಂದಲೂ ಕಾಂತಿಯನ್ನು ಸಾಲವಾಗಿ ತೆಗೆದುಕೊಳ್ಳುವುದಿಲ್ಲ. ಎಲ್ಲರಿಗೂ ಕಾಂತಿಯನ್ನು ಕೊಡುವನು ಅವನು. ಅವನು ಅಪ್ರಮೇಯ. ಹೀಗೆ ಎಂದು ಅವನನ್ನು ಬಣ್ಣಿಸುವುದಕ್ಕೆ ಆಗುವುದಿಲ್ಲ. ನಮ್ಮ ವರ್ಣನೆಗೆ ನಿಲುಕದವನು ಅವನು. ನಮ್ಮ ಬುದ್ಧಿ ಸೋತೆ ಎನ್ನುವುದು ಅವನೆದುರಿಗೆ. ತ್ವಮಕ್ಷರಂ ಪರಮಂ ವೇದಿತವ್ಯಂ ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ ತ್ವಮವ್ಯಯ ಶಾಶ್ವತ ಧರ್ಮಗೋಪ್ತಾ ಸನಾತನಸ್ತ್ವಂ ಪುರುಷೋ ಮತೋ ಮೇ. ನೀನು ಅರಿಯಲು ಯೋಗ್ಯನಾದ ಅಕ್ಷರ ರೂಪ, ಈ ಜಗತ್ತಿನ ಶ್ರೇಷ್ಠ ಆಧಾರ. ನೀನು ಅವ್ಯಯ ಮತ್ತು ಶಾಶ್ವತ ಧರ್ಮವನ್ನು ಕಾಪಾಡುವವನು, ಸನಾತನನಾದ ಪುರುಷನು ನೀನು ಎಂಬುದು ನನ್ನ ಮತ. ನೀನು ತಿಳಿಯಬೇಕಾಗಿರುವ ವಸ್ತು, ಈ ಪ್ರಪಂಚದಲ್ಲಿ ತಿಳಿಯುವುದಕ್ಕೆ ಎಷ್ಟೋ ವಸ್ತುಗಳಿವೆ. ಆದರೆ ಒಮ್ಮೆ ಭಗವಂತನನ್ನು ತಿಳಿದುಕೊಂಡರೆ ಎಲ್ಲವನ್ನೂ ತಿಳಿದುಕೊಂಡಂತಾಗುತ್ತದೆ. ಅವನನ್ನು ತಿಳಿದರೆ ಸರ್ವಜ್ಞನಾಗುವನು. ಇತರ ವಸ್ತುಗಳನ್ನು ತಿಳಿದರೆ ಅಷ್ಟೇ ಅವನ ವಿದ್ಯೆ, ಅದಕ್ಕಿಂತ ಹೆಚ್ಚಾಗಲಾರದು. ಅಧ್ಯಾತ್ಮವಾದರೂ ಹಾಗಲ್ಲ. ಈ ಪ್ರಪಂಚದ ಸಾರವನ್ನೇ ಅದು ವಿವರಿಸುವುದು. ನೀನು ಶ್ರೇಷ್ಠನಾದ ಅಕ್ಷರ ಎನ್ನುತ್ತಾನೆ. ಈ ಪ್ರಪಂಚದಲ್ಲಿ ನಾಶವಾಗದೇ ಇರುವ ವಸ್ತು ಒಂದೇ ಇರುವುದು, ಅದೇ ಭಗವಂತ. ಉಳಿದವುಗಳೆಲ್ಲ ದೇಶ ಕಾಲ ನಿಮಿತ್ತ ಪ್ರಪಂಚದಲ್ಲಿ ಗುಳ್ಳೆಗಳಂತೆ ಎದ್ದು ಕೆಲವು ಕಾಲ ಹರಿದು ಹೋಗಿ ಅನಂತರ ನಾಶವಾಗುವವು. ಈ ಬ್ರಹ್ಮಾಂಡವೇ ನಾಶವಾದರೂ ಅದನ್ನು ಸೃಷ್ಟಿಸಿದ ಭಗವಂತ ನಾಶವಾಗುವುದಿಲ್ಲ. ವಿಶ್ವಕ್ಕೆ ಅವನು ಆಧಾರ. ಆದರೆ ಅವನಿಗೆ ವಿಶ್ವದ ಆಧಾರ ಬೇಕಾಗಿಲ್ಲ. ಅಲೆ ಬೇಕಾದರೆ ಸಾಗರದ ಆಧಾರ ಬೇಕು. ಆದರೆ ಸಾಗರ ಇರಬೇಕಾದರೆ ಅಲೆಯ ಆಧಾರ ಬೇಕಾಗಿಲ್ಲ. ಈ ಬ್ರಹ್ಮಾಂಡವೆಂಬ ಹಲವು ಅಲೆಗಳು ಏಳುವವು ಬೀಳುವವು ಅವನಲ್ಲಿ. ಆದರೆ ಅವನಾದರೂ ಎಂದಿಗೂ ಚ್ಯುತನಾಗದೇ ಇರುವನು. ಅವನು ಅವ್ಯಯ, ಎಂದಿಗೂ ನಾಶವಾಗದವನು. ದೇಶಕಾಲ ನಿಮಿತ್ತದಲ್ಲಿರುವ ವಸ್ತು ಹುಟ್ಟುವುದು, ಬದಲಾಯಿಸುವುದು, ನಾಶವಾಗುವುದು. ಆದರೆ ಭಗವಂತನಿಗಾದರೂ ಯಾವ ಬದಲಾವಣೆಯೂ ಇಲ್ಲ, ಯಾವ ನಾಶವೂ ಇಲ್ಲ. ಹುಟ್ಟಿದ ವಸ್ತುವಿಗೆ ತಾನೇ ನಾಶವಾಗುವ ಭಯ. ಯಾವಾಗ ಒಂದು ವಸ್ತು ಹುಟ್ಟಿಯೇ ಇಲ್ಲವೋ ಅದು ನಾಶವಾಗುವುದಾದರೂ ಹೇಗೆ? ಅವನು ಪ್ರಪಂಚದಲ್ಲಿ ಶಾಶ್ವತ ಧರ್ಮವನ್ನು ಕಾಪಾಡುವನು. ಪ್ರತಿಯೊಂದು ಧರ್ಮವು ಭಗವಂತನ ಕಡೆಗೆ ಹೋಗುವುದಕ್ಕೆ ಒಂದೊಂದು ಮಾರ್ಗ. ಪ್ರತಿಯೊಂದು ಧರ್ಮದಲ್ಲಿಯೂ ಮೂಲವಾದ ಸಾರವಾದ ತಿರುಳಿದೆ. ಅದನ್ನು ಮುಚ್ಚಿದ ಕರಟ ಸಿಪ್ಪೆಗಳು ಬೇರೆ ಇವೆ. ಇದು ಗೌಣ. ಎಲ್ಲಾ ಧರ್ಮಗಳಲ್ಲಿಯೂ ಕೆಲವು ಕಾಲದ ಮೇಲೆ ಕೆಲಸಕ್ಕೆ ಬಾರದ ಕಳೆಗಳು ಬೆಳೆಯುವವು. ಹಾಗೆ ಕಳೆ ಬೆಳೆದಾಗ ದೇವರೇ ಅವತಾರದಂತೆ ಇಳಿದು ಅದನ್ನು ಕಿತ್ತು ಅದರಲ್ಲಿರುವ ಮೂಲ ಚೈತನ್ಯಕ್ಕೆ ಹೊಸ ಕಾಂತಿಯನ್ನು ಗೆತ್ತು ಅದನ್ನು ಬೆಳಗುವನು. ದೇವರೇ ಯಾವಾಗಲೂ ಅವತಾರದಂತೆ ಇಳಿಯಬೇಕಾಗಿಲ್ಲ. ಕೆಲವು ವೇಳೆ ಅವನು ಈ ರಕ್ಷಣೆಯ ಕೆಲಸವನ್ನು ತನ್ನ ಭಕ್ತರ ಮೂಲಕವೂ ಮಾಡುವನು. ದೇವರ ದೃಷ್ಟಿಗೆ ಎಲ್ಲಾ ಧರ್ಮಗಳು ಒಂದೇ. ಅವನು ಎಲ್ಲಾ ಧರ್ಮಗಳನ್ನು ಚೆನ್ನಾಗಿ ಇಟ್ಟಿರಲು ಯತ್ನಿಸುವನು. ಅವನೇ ಸನಾತನ ಪುರುಷ, ಎಂದೆಂದಿಗೂ ಇರುವ ಪರಮೇಶ್ವರ. ಅವನು ಹಿಂದೆ ಇದ್ದ, ಈಗ ಇರುವನು, ಮುಂದೆ ಇರುವನು. ಅವನು ನಮಗೆ ಗೊತ್ತಿಲ್ಲದಾಗ ಇದ್ದ, ಈಗ ಅನೇಕರಿಗೆ ಅವನು ಬೇಕಿಲ್ಲ, ಆದರೂ ಇರುವನು. ಮುಂದೆ ವಿಶ್ವವೇ ನಿರ್ನಾಮವಾದರೂ ಅವನು ಇರುವನು. ಅವನನ್ನು ಯಾವ ಹೆಸರಿನಿಂದ ಬೇಕಾದರೂ ಕರೆಯಬಹುದು, ಯಾವ ಆಕಾರದ ಮೂಲಕವಾಗಿ ಬೇಕಾದರೂ ಚಿಂತಿಸಬಹುದು.
ಅವನಿಲ್ಲದ ಕಾಲವಿಲ್ಲ, ಅವನಿಲ್ಲದ ದೇಶವಿಲ್ಲ. ಅನಾದಿ ಮಧ್ಯಾಂತಮನಂತ ವೀರ್ಯಂ ಅನಂತ ಬಾಹುಂ ಶಶಿ ಸೂರ್ಯ ನೇತ್ರಂ ಪಶ್ಯಾಮಿತ್ಯಾಂ ದೀಪ್ತಹುತಾಶ ವಕ್ತ್ರಂ ಸ್ವತೇಜಸಾ ವಿಶ್ವಮಿದಂ ತಪಂತಂ. ಆದಿ ಮಧ್ಯ ಅಂತ್ಯರಹಿತನು, ಅನಂತ ವೀರ್ಯನು, ಅನಂತ ಬಾಹುಗಳುಳ್ಳವನು, ಸೂರ್ಯ ಚಂದ್ರರೇ ನೇತ್ರಗಳಾಗಿ ಉಳ್ಳವನು, ಪ್ರದೀಪ್ತವಾದ ಅಗ್ನಿಯಂತೆ ಬಾಯಿಯುಳ್ಳವನು, ತನ್ನ ತೇಜಸ್ಸಿನಿಂದ ಈ ವಿಶ್ವವನ್ನು ತಪಿಸುತ್ತಿರುವವನು ಆದ ನಿನ್ನನ್ನು ನೋಡುತ್ತಿದ್ದೇನೆ. ಅವನಿಗೆ ಆದಿ ಇಲ್ಲ. ಯಾವಾಗ ನಾವು ಒಂದು ಆದಿಯನ್ನು ಊಹಿಸುತ್ತೇವೆಯೋ ಆಗ ಆದಿಗೆ ಮುಂಚೆ ಏನಿತ್ತು ಎಂದು ಕೇಳುತ್ತೇವೆ. ಬೇಕಾದರೆ ಯುಗಕ್ಕೆ ಆದಿ ಇರಬಹುದು, ಕಲ್ಪಕ್ಕೆ ಆದಿ ಇರಬಹುದು. ಈ ಭೂಮಿಗೆ, ಸೂರ್ಯನಿಗೆ ಆದಿಯನ್ನು ಕಂಡುಹಿಡಿಯಲು ಯತ್ನಿಸಬಹುದು. ಆದಿ ಅಂತ್ಯ ಎಂಬಿವುಗಳು ಕಾಲ ಬಂದಾದ ಮೇಲೆ ಬರುವುದು. ದೇವರಾದರೂ ಕಾಲಕ್ಕೆ ಪಿತನಾಗಿದ್ದಾನೆ. ಅವನಿಗೆ ಆದಿ ಹೇಗೆ ಸಾಧ್ಯ? ಅದರಂತೆಯೇ ಅವನಿಗೆ ಅಂತ್ಯವಿಲ್ಲ. ಅಂತ್ಯವನ್ನು ಒಪ್ಪಿಕೊಂಡರೆ ಅದಾದ ಮೇಲೆ ಇನ್ನು ಏನು ಬರುವುದು ಎಂಬ ಪ್ರಶ್ನೆ ನಮ್ಮನ್ನು ಕಾಡುವುದು. ಅವನಿಗೆ ಅಂತ್ಯವೇ ಇಲ್ಲ, ಅವನು ಅನಂತ. ಹಿಂದೆ ಮುಂದೆ ಇವುಗಳ ಮಧ್ಯದಲ್ಲಿ ಇರುವುದು ತಾನೇ ಈಗ ಎಂಬುದು. ಯಾವುದಕ್ಕೆ ಹಿಂದೆಯೂ ಇಲ್ಲವೋ ಮುಂದೆಯೂ ಇಲ್ಲವೋ ಅದಕ್ಕೆ ಮಧ್ಯ ಇರಲು ಮಧ್ಯ ತಾನೇ ಹೇಗೆ ಇರಬಲ್ಲದು? ಅವನು ಅನಂತ ವೀರ್ಯನು, ಅವನ ಶಕ್ತಿಗೆ ಒಂದು ಅಂತ್ಯವಿಲ್ಲ. ಒಂದು ಸರ್ಕಸ್ಸಿನಲ್ಲಿ 4-5 ಚೆಂಡುಗಳನ್ನು ಕೆಳಗೆ ಬೀಳಿಸದೆ ಒಂದೇ ಸಮನಾಗಿ ಕೈಯಲ್ಲಿ ಆಡಿಸುತ್ತಿರುವುದನ್ನು ನೋಡಿದಾಗ ನಾವು ಆಶ್ಚರ್ಯಚಕಿತರಾಗುತ್ತೇವೆ. ಅನಂತ ಸೂರ್ಯ ಚಂದ್ರ ತಾರಿಕೆಗಳನ್ನು ಆಕಾಶದಲ್ಲಿ ಅವನು ಹೇಗೆ ಆಡಿಸುತ್ತಿರುವನು? ಒಂದೂ ಬೀಳುವುದಿಲ್ಲ, ಒಂದು ಮತ್ತೊಂದಕ್ಕೆ ತಾಕುವುದಿಲ್ಲ. ಅವುಗಳ ಉದಯ ಅಸ್ತಮಗಳಲ್ಲಿ ಸ್ವಲ್ಪವೂ ಹೆಚ್ಚು ಕಡಿಮೆ ಇಲ್ಲ. ಆ ಭೀಮಬಾಹುಗಳು ಬ್ರಹ್ಮಾಂಡವನ್ನೇ ಹೇಗೆ ಎಸೆದಾಡುತ್ತಿವೆ! ಸಹಸ್ರಾರು ಆಟಂ ಬಾಂಬುಗಳನ್ನು ಮೀರಿಸುವ ಶಕ್ತಿ ಒಂದು ಭೂಕಂಪದಲ್ಲಿದೆ, ಒಂದು ಜ್ವಾಲಾಮುಖಿಯಲ್ಲಿದೆ. ಸಹಸ್ರಾರು ಟನ್ನುಗಳಷ್ಟು ತೂಗುವ ಹಡಗುಗಳನ್ನು ಕಡ್ಡಿಯ ಪೆಟ್ಟಿಗೆಯಂತೆ ಎತ್ತಿ ಬಿಸಾಡಬಲ್ಲದು ಒಂದು ಚಂಡಮಾರುತ. ಈ ಶಕ್ತಿಗಳ ಹಿಂದೆಲ್ಲ ಭಗವಂತನೇ ಇರುವನು. ಸೂರ್ಯ ಚಂದ್ರರೇ ಅವನ ಕಣ್ಣುಗಳು. ಸೂರ್ಯ ಕಾಂತಿಯನ್ನು ಕಾವನ್ನು ಕೊಡುವವನು. ಕತ್ತಲೆ ಓಡಿ ಹೋಗುವುದು ಅವನೆದುರಿಗೆ. ಅವನು ಜ್ಞಾನ ಅಜ್ಞಾನ ಅವನೆದುರಿಗೆ ನಿಲ್ಲಲಾರದು. ಅವನು ಜ್ಞಾನ, ಅಜ್ಞಾನ ಅವನೆದುರಿಗೆ ನಿಲ್ಲಲಾರದು. ಅವನ ಮತ್ತೊಂದು ಕಣ್ಣೇ ಚಂದ್ರ, ಆಹ್ಲಾದಕರವಾದ ಕಾಂತಿಯನ್ನು ಕೊಡುವನು. ನಮ್ಮ ಕಣ್ಣನ್ನು ಕುಕ್ಕುವ ಕಾಂತಿಯನ್ನಲ್ಲ. ಅವನ ಪ್ರೇಮ ಕರುಣೆಯು ಕರುಣೆಯ ಚಂದ್ರಮನ ಕಾಂತಿ ಪ್ರಪಂಚದ ಮೇಲೆಲ್ಲ ಬೀಳುವುದು. ಅವನ ಬಾಯಿ ಅಗ್ನಿಯಂತೆ. ನಾಲಗೆಯನ್ನು ಚಾಚಿ ಉರಿಯುತ್ತಿರುವ ಅಗ್ನಿ ತನಗೆ ಬಿದ್ದುದನ್ನೆಲ್ಲ ಹೇಗೆ ಕಬಳಿಸಿ ಬಿಡುವುದೋ ಹಾಗೆ ಅವನು ಸಂಹಾರ ಕಾಲದಲ್ಲಿ ಎಲ್ಲವನ್ನೂ ದಹಿಸಿ ಬಿಡುವನು. ಅವನು ತನ್ನ ತೇಜಸ್ಸಿನಿಂದ ಈ ಪ್ರಪಂಚವನ್ನೇ ಬೆಳಗಿಸುತ್ತಿರುವನು. ಬೆಳಕು ಒಂದು ವಸ್ತುವಿನ ಮೇಲೆ ಬಿದ್ದಾಗ ಮಾತ್ರ ಅದೇನು ಎಂಬುದು ನಮಗೆ ಗೊತ್ತಾಗಬೇಕಾದರೆ, ಭಗವಂತನ ಕಾಂತಿ ಈ ಸೃಷ್ಟಿಯ ಮೇಲೆ ಬಿದ್ದಾಗ ಮಾತ್ರ ಅದನ್ನು ನಾವು ತಿಳಿದುಕೊಳ್ಳಬಹುದು. ಈ ಬ್ರಹ್ಮಾಂಡವನ್ನು ಬೆಳಗುವುದೇ ಭಗವಂತನ ಕಾಂತಿ. ಯಾವ ಪೃಥಿವ್ಯೋರಿದಮಂತರಂ ಹಿ ವ್ಯಾಪ್ತಂ ತ್ವಯೈಕೇನ ದಿಶಶ್ಚ ಸರ್ವಾ ತ್ವಾದ್ಭುತಂ ರೂಪಮಿದಂ ತವೋಗ್ರಂ ಲೋಕತ್ರಯಂ ಪ್ರವ್ಯಥಿತಂ ಮಹಾತ್ಮನ್. ಆಕಾಶ ಪೃಥ್ವಿಗಳ ಮಧ್ಯ ಈ ಅಂತರದಲ್ಲಿ ಸಕಲ ದಿಕ್ಕುಗಳಲ್ಲಿ ನೀನು ವ್ಯಾಪ್ತನಾಗಿದ್ದೀಯೇ ಮಹಾತ್ಮ. ನಿನ್ನ ಅದ್ಭುತ ಉಗ್ರ ರೂಪವನ್ನು ನೋಡಿ 3 ಲೋಕಗಳು ಗಡ ಗಡ ನಡುಗುತ್ತಿವೆ. ಮೇಲೆ ಆಕಾಶ, ಕೆಳಗೆ ಪೃಥ್ವಿ ಮತ್ತು ಮಧ್ಯದಲ್ಲಿರುವ ಲೋಕಗಳಲ್ಲೆಲ್ಲ ಭಗವಂತನೇ ವ್ಯಕ್ತನಾಗಿದ್ದಾನೆ. ಅವನು ತುಂಬಿ ತುಳುಕುತ್ತಿದ್ದಾನೆ. ಅವನಿಲ್ಲದ ಸ್ಥಳವೇ ಇಲ್ಲ. ಈ ವಿಶ್ವರೂಪ ಅದ್ಭುತ. ಹಿಂದೆ ಎಂದೂ ಇಂತಹ ರೂಪವನ್ನು ನೋಡಿಲ್ಲ, ಕೇಳಿಲ್ಲ, ಕಲ್ಪಿಸಿಕೊಂಡಿಲ್ಲ. ಇದೊಂದು ಅತ್ಯಾಶ್ಚರ್ಯಕರವಾಗಿದೆ, ಉಗ್ರವಾಗಿದೆ. ಮಂದಹಾಸಪೂರಿತನಾದ ದಯಾಮಯನಾದ ಭಗವಂತನ ಮುಖವಲ್ಲ ಇಲ್ಲಿ ಕಾಣುವುದು. ಅವನಿಂದ ಬರುವ ತೇಜಸ್ಸು ಮತ್ತು ವೀರ್ಯದ ಕಿರಣಗಳು ನಮ್ಮ ಕಣ್ಣನ್ನು ಕೊಕ್ಕುವಂತಿವೆ. ಬಾಯಿ ಜ್ವಾಲಾಮುಖಿಯಂತೆ ಇದೆ. ಸರ್ವಭಕ್ಷಕನಾದ ಯಮ ಕಾಣುತ್ತಿರುವನು. ಇವನು ನಮ್ಮಲ್ಲಿ ಭಕ್ತಿಯನ್ನು ಹುಟ್ಟಿಸುವಂತಿಲ್ಲ, ಭಯವನ್ನು ಹುಟ್ಟಿಸುತ್ತಿರುವನು. ಅರ್ಜುನನಿಗೆ ಕಾಣುವ ವ್ಯಕ್ತಿಗಳೆಲ್ಲ ಇವನಂತೆ ಆ ಉಗ್ರ ರೂಪವನ್ನು ನೋಡಿ ಭಯಗೊಂಡಿರುವರು. ಅಮೀಹಿತ್ವ
ಆಸುರ ಸಂಘಾ ವಿಶಂತಿ ಕೇಚಿದ್ ಭೀತಾ ಅಂಜಲಯೋ ಗೃಣಂತಿ ಸ್ವಸ್ತೀತ್ಯುಕ್ತ ಮಹರ್ಷಿ ಸಿದ್ಧ ಸಂಘಾ ಸ್ತುವಂತ ತ್ವಾಂ ಸ್ತುತಿಭಿಃ ಪುಷ್ಕಲಾಭಿಃ. ಈ ದೇವತೆಗಳ ಸಂಘಗಳು ನಿನ್ನನ್ನು ಪ್ರವೇಶಿಸುತ್ತಿರುವರು. ಕೆಲವರು ಭೀತರಾಗಿ ನಿನ್ನನ್ನು ಕೈಜೋಡಿಸಿಕೊಂಡು ಸ್ತುತಿಸುತ್ತಿರುವರು. ಮಹರ್ಷಿ ಸಿದ್ಧ ಸಂಘಗಳು ಜಗತ್ತಿಗೆ ಕಲ್ಯಾಣವಾಗಲಿ ಎಂದು ನಿನ್ನನ್ನು ಪ್ರಚುರವಾದ ಸ್ತುತಿಗಳಿಂದ ಸ್ತೋತ್ರ ಮಾಡುತ್ತಿರುವರು. ಅರ್ಜುನ ತನ್ನ ದೃಶ್ಯದಲ್ಲಿ 3 ಬಗೆಯ ಜನರನ್ನು ನೋಡುತ್ತಾನೆ. ಒಬ್ಬರು ಭಗವಂತನಿಂದ ಬಂದ ಸತ್ಶಕ್ತಿಗಳು, ತಮ್ಮ ಪಾಲಿನ ಕರ್ತವ್ಯಗಳನ್ನು ಮಾಡಿ ಪುನಃ ಅವನನ್ನು ಪ್ರವೇಶಿಸುತ್ತಿರುವರು. ಮತ್ತೊಬ್ಬರು ಅಂಜಿಕೊಂಡಿರುವರು, ಓಡಿ ಹೋಗುವುದಕ್ಕೆ ಅವರಿಗೆ ಶಕ್ತಿ ಇಲ್ಲ, ನಿಂತ ಕಡೆಗೆ ನಿಂತುಕೊಂಡು ಭಗವಂತನನ್ನು ಹೊಗಳುತ್ತಿರುವರು. ಈ ಭಕ್ತಿಯ ಹಿಂದೆ ಪ್ರೀತಿಯೆಲ್ಲ ಇರುವುದು, ಅಂಜಿಕೆಯಿಂದ ತಲ್ಲಣಿಸುತ್ತಿರುವರು. ಮಹರ್ಷಿ ಮತ್ತು ಸಿದ್ಧರ ಸಂಘ ಭಗವಂತನನ್ನು ಅರಿತವರು, ಅವರು ಭಯಗೊಂಡಿಲ್ಲ. ಈ ಉಗ್ರ ರೂಪಿನ ಹಿಂದೆ ಇರುವ ಪರಮಾತ್ಮನನ್ನು ಸ್ತುತಿಸುತ್ತಿರುವರು. ನರಸಿಂಹ ಕಂಬದಿಂದ ಹೊರಗೆ ಬಂದಾಗ ಅಸುರರು ಹೆದರಿ ಓಡಿ ಹೋದರು. ಆದರೆ ಪ್ರಹ್ಲಾದನಾದರೂ ಆ ಉಗ್ರ ರೂಪಿನ ಹಿಂದೆ ಇರುವ ಪರಮಾತ್ಮನನ್ನು ಕಂಡು ಅವನನ್ನು ಸ್ತುತಿಸುವನು. ಎಲ್ಲ ಸಿದ್ಧರು ಮಹರ್ಷಿಗಳು ಪರಮಾತ್ಮನನ್ನು ಅರಿತವರು. ಅವರು ಪ್ರಪಂಚಕ್ಕೆ ಒಳ್ಳೆಯದಾಗಲಿ, ಅದು ನಾಶವಾಗದೇ ಇರಲಿ ಎಂದು ಬೇಡುತ್ತಿರುವರು. ರುದ್ರಾದಿತ್ಯಾ ವಸವೋ ಯೇ ಚ ಸಾಧ್ಯಾ ವಿಶ್ವೇಶ್ವಿನೋ ಮರುತಶ್ಚೋಷ್ಮವಾಶ್ಚ ಗಂಧರ್ವಯಕ್ಷಾಸುರ ಸಿದ್ಧ ಸಂಘಾ ವೀಕ್ಷಂತೆ ತ್ವಾಂ ವಿಸ್ಮಿತಾಶ್ಚೈವ ಸರ್ವೇ. ರುದ್ರರು, ಆದಿತ್ಯರು, ವಸುಗಳು, ಸಾಧ್ಯರು, ವಿಶ್ವೇ ದೇವತೆಗಳು, ಅಶ್ವಿನಿ ದೇವತೆಗಳು, ಮರುದ್ಗಣಗಳು, ಉಷ್ಮಪರು, ಗಂಧರ್ವ ಯಕ್ಷಾಸುರ ಸಿದ್ಧ ಸಂಘಗಳು ಇವರೆಲ್ಲರೂ ಆಶ್ಚರ್ಯಚಕಿತರಾಗಿ ನಿನ್ನನ್ನೇ ನೋಡುತ್ತಿರುವರು. ಇಲ್ಲಿ ಬರುವ ದೇವತೆಗಳೆಲ್ಲ ಆಗಲೇ ವಿಭೂತಿ ಯೋಗದಲ್ಲಿ ಬಂದಿವೆ. ಅಲ್ಲಿ ಬರದ ಎಂದೆರಡು ಮಾತ್ರ ಇಲ್ಲಿ ವಿಶೇಷ. ಅದೇ ವಿಶ್ವದೇವ ಎಂಬುದು. ಬಹಳ ಹಿಂದೆ ವಿಶ್ವೇದೇವ ಎಂಬುದು ಸಮಗ್ರ ದೇವರುಗಳಿಗೆಲ್ಲ ಉಪಯೋಗಿಸುವ ಪದವಾಗಿತ್ತು. ಕಾಲಕ್ರಮೇಣ ಅದಕ್ಕೆ ಬೇರೆ ಅರ್ಥ ಬಂದಿತು. ಪುರಾಣದಲ್ಲಿ ದಕ್ಷನ ಮಗಳಾದ ವಿಶ್ವ ಎಂಬುವಳಿಗೆ ಆದ ಮಕ್ಕಳಿಗೆ ವಿಶ್ವೇದೇವ ಎಂಬ ಹೆಸರು ಬರುವುದು. ಅವರು 10 ಮಂದಿ ಎಂದು ಭಾವಿಸಿದ್ದರು, ಕೆಲವು ವೇಳೆ 12 ಎಂದು ಹೇಳುವರು. ಇನ್ನು ಊಷ್ಮಪ ಎಂಬುದು ಒಂದು ಬಗೆಯ ಪಿತೃಗಳಿಗೆ ಅನ್ವಯಿಸುವುದು. ಊಷ್ಮಪ ಎಂದರೆ ಬಿಸಿಯನ್ನು ಕುಡಿಯುವವರು ಎಂದು. ಎಂದರೆ ಯಾಗ ಯಜ್ಞಗಳ ಸಮಯದಲ್ಲಿ ಅವರಿಗೆ ಬಿಸಿಯಾಗಿ ಹಾಕಿದ ಹವಿಸ್ಸುಗಳನ್ನು ಭಕ್ಷಿಸುವ ಪಿತೃಗಳು ಎಂದು ಅರ್ಥ. ಸಾಧ್ಯರು ದೇವತೆಗಳಿಗೆ ಊಳಿಗೆ ಮಾಡುವ ಒಂದು ಬಗೆಯ ಜನರು. ರೂಪಂ ಮಹತ್ತೇ ಬಹುವಕ್ತ್ರ ನೇತ್ರಂ ಮಹಾಬಾಹೋ ಬಹುಬಾಹೂರುಪಾದಂ ಬಹೂದರಂ ಬಹುದಂಷ್ಟ್ರಾಕರಾಲಂ ದೃಷ್ಟ್ವಾ ಲೋಕಾಃ ಪ್ರವ್ಯಥಿತಾಸ್ತಥಾಹಂ. ಮಹಾಬಾಹು, ಅನೇಕ ಮುಖ, ಕಣ್ಣು, ಕೈ, ತೊಡೆ, ಕಾಲು, ಹೊಟ್ಟೆ, ಕೋರೆ ದಾಡೆಗಳಿಂದ ಕರಾಳವಾಗಿ ಕಾಣುವ ನಿನ್ನ ಮಹದ್ರೂಪವನ್ನು ನೋಡಿ ಲೋಕಗಳು ಮತ್ತು ನಾನು ಭಯಗೊಂಡಿದ್ದೇವೆ. ಅರ್ಜುನ ಮೊದಲು ವಿಶ್ವರೂಪವನ್ನು ನೋಡಬೇಕೆಂದು ಬಯಸಿದನು. ಭಗವಂತ ಅವನ ಬಯಕೆಯನ್ನು ಈಡೇರಿಸಲು ತೋರಿಸಿದನು. ಆದರೆ ಆ ಭಯಾನಕವಾದ ಉಗ್ರ ರೂಪವನ್ನು ನೋಡಿ ತತ್ತರಿಸುತ್ತಾನೆ. ಹಾಗೆಯೇ ಅವನ ಕಣ್ಣಿಗೆ ಕಾಣುವ ಇತರರೂ ಕೂಡ ಅಂಜಿಕೆಯಿಂದ ನಡುಗುತ್ತಿರುವಂತೆ ಕಾಣುವರು. ನಭಸ್ಪೃಶಂ ದೀಪ್ತಮನೇಕ ವರ್ಣಂ ವ್ಯಾತ್ಮಾನನಂ ದೀಪ್ತ ವಿಶಾಲ ನೇತ್ರಂ ದೃಷ್ಟ್ವಾ ಹಿ ತ್ವಾಂ ಪ್ರವ್ಯಥಿತಾಂತರಾತ್ಮಾ ಧೃತಿಂ ನ ವಿಂದಮಿ ಶಮಂ ಚ ವಿಷ್ಣೋ. ವಿಷ್ಣುವೇ, ಅಂತರಿಕ್ಷವನ್ನು ಮುಟ್ಟಿರುವ ತೇಜೋಮಯನಾದ ಅನೇಕ ವರ್ಣಗಳುಳ್ಳ ತೆರೆಯಲ್ಪಟ್ಟ ಬಾಯಿಗಳುಳ್ಳ ಉಜ್ವಲ ವಿಶಾಲ ನೇತ್ರಗಳುಳ್ಳ ನಿನ್ನನ್ನು ನೋಡಿ ನನ್ನ ಮನಸ್ಸು ಭೀತಗೊಂಡಿದೆ. ಧೈರ್ಯವನ್ನು ಮತ್ತು ಶಾಂತಿಯನ್ನು ಹೊಂದದೇ ಇರುವೆನು. ಅರ್ಜುನ ನನ್ನ ಮನಸ್ಸು ಭಯಗೊಂಡಿದೆ ಎನ್ನುತ್ತಾನೆ. ಭಗವಂತನ ಉಗ್ರ ರೂಪವನ್ನು ನೋಡಿ ಸಂತೋಷ ಪಡುವುದಿಲ್ಲ. ಕೇಳಿದವನು ಇವನೇ ನನಗೆ ನಿನ್ನ ವಿಶ್ವರೂಪವನ್ನು ತೋರು ಎಂದು. ಆದರೆ ಅವನು ಅದನ್ನು ಮನಸ್ಸಿನಲ್ಲಿ ಬೇರೆ ಬಗೆಯಾಗಿ ಚಿತ್ರಿಸಿಕೊಂಡಿದ್ದ ಎಂದು ತೋರುವುದು. ಆದರೆ ಎದುರಿಗೆ ಕಾಣುವ ವಿರಾಟ್ ರೂಪವನ್ನು ನೋಡುವುದಕ್ಕೆ ಅವನು ತಯಾರಾಗಿರಲಿಲ್ಲ.
ನಮಗೆಲ್ಲ ಸುಂದರವಾಗಿರುವ ಸತ್ಯ ಬೇಕಾಗಿದೆ. ಅದಕ್ಕೆ ರುಂಡಮಾಲೆಯ ಬದಲು ವನಮಾಲೆಯನ್ನು ಹಾಕುತ್ತೇವೆ. ವೀರಾಧಿವೀರರು ಮಾತ್ರ ಭಗವಂತ ಹೇಗಿರುವನೋ ಹಾಗೆಯೇ ಆರಾಧಿಸಬಲ್ಲರು. ಉಳಿದವರಿಗೆ ಇದೇನಾದರೂ ಆದರೆ ಅದರಿಂದ ತತ್ತರಿಸುತ್ತಾರೆ. ಆದ ಕಾರಣವೇ ಮೊದಲು ಆಧ್ಯಾತ್ಮ ಜೀವನದಲ್ಲಿ ಮುಂದುವರಿದು ಅನಂತರ ಪಡೆದುಕೊಳ್ಳುವುದು ಎನ್ನುವುದು. ಶ್ರೀರಾಮಕೃಷ್ಣರ ಸೇವೆ ಮಾಡುತ್ತಿದ್ದ ಮಥುರನಾಥ ಎಂಬ ಶ್ರೀಮಂತ ಶ್ರೀರಾಮಕೃಷ್ಣರು ಭಗವದ್ಭಕ್ತಿಯಿಂದ ತಲ್ಲೀನರಾಗುತ್ತಿದ್ದುದನ್ನು ನೋಡುತ್ತಿದ್ದ. ಆಗ ಅವರಿಗೆ ಬಾಹ್ಯ ಪ್ರಪಂಚದ ಅರಿವೇ ಇರುತ್ತಿರಲಿಲ್ಲ. ಮಥುರನಾಥ ಈ ಸ್ಥಿತಿಯನ್ನು ನೋಡಿ ಪರವಶನಾದ. ನನಗೂ ಇದು ಬಂದರೆ ಎಷ್ಟು ಚೆನ್ನಾಗಿರುವುದು ಎಂದು ಭಾವಿಸಿ ಶ್ರೀರಾಮಕೃಷ್ಣರಿಗೆ ಆ ಅನುಭವವನ್ನು ಕರುಣಿಸಬೇಕೆಂದು ಕೇಳಿಕೊಂಡ. ಶ್ರೀರಾಮಕೃಷ್ಣರು ಎಲ್ಲಾ ಸಕಾಲದಲ್ಲಿ ಬರುವುದು, ಅದಕ್ಕೆ ಆತುರ ಪಡಬೇಡ ಎಂದರು. ಸಕಾಲ ಎಂದರೆ ಮನಸ್ಸು ಪರಿಶುದ್ಧವಾಗಿ ಅಣಿಯಾದ ಮೇಲೆ ಎಂದು ಅರ್ಥ. ಆದರೆ ಮಥುರನಾಥನಿಗೆ ಆತುರ. ಅವನು ಬೇಗ ಕರುಣಿಸಬೇಕೆಂದು ಕಾಡಿದ. ಶ್ರೀರಾಮಕೃಷ್ಣರು ದೇವರ ಇಚ್ಛೆ ಇದ್ದರೆ ನಿನಗೆ ಲಭಿಸಲಿ ಎಂದು ಹೇಳಿದರು. ಒಂದು ದಿನ ಮಥುರ ಬೆಳಿಗ್ಗೆ ಎದ್ದ. ಎಲ್ಲಾ ಭಗವಂತನಿಂದ ತುಂಬಿ ತುಳುಕಾಡುವಂತೆ ಕಂಡ. ತನ್ನ ಒಳಗೆ ಹೊರಗೆ ಎಲ್ಲ ಅವನು ಹಾಸು ಹೊಕ್ಕಾಗಿರುವನು. ಮಥುರನಿಗೆ ಸಂಸಾರದ ಯಾವ ಕೆಲಸವನ್ನು ಮಾಡುವುದಕ್ಕೆ ಆಗಲಿಲ್ಲ. ಜಮೀನುದಾರಿಗೆ ಸಂಬಂಧಪಟ್ಟ ಹಲವು ತುರ್ತು ಕೆಲಸಗಳಿದ್ದವು. ಆತ ರಾಮಕೃಷ್ಣರ ಬಳಿಗೆ ಓಡಿ, ದಯವಿಟ್ಟು ನನ್ನನ್ನು ದಿವ್ಯ ಭಾವದಿಂದ ಪಾರು ಮಾಡಿ, ಈ ಸ್ಥಿತಿ ನನ್ನನ್ನು ಮೆಟ್ಟಿಕೊಂಡರೆ ನಾನು ಯಾವ ಕೆಲಸವನ್ನು ಮಾಡುವಂತಿಲ್ಲ ಎಂದು ಬೇಡಿದ. ಮುಂಚೆ ಈ ಅವಸ್ಥೆಗೆ ಕಾಡಿದವನು ಅವನೇ, ಆದರೆ ಈಗ ಅದರಿಂದ ಪಾರು ಮಾಡಬೇಕೆಂದು ಬೇಡುತ್ತಿರುವನು. ಆಗ ಶ್ರೀರಾಮಕೃಷ್ಣರು ನಗುತ್ತಾ, ನೀನೇ ಅಲ್ಲವೇ ಕೇಳಿದ್ದು, ಅದಕ್ಕೆ ಅದು ಬಂತು ಎಂದರು. ಆಗ ಮಥುರ, ಹೌದು ನಾನೇ ಕೇಳಿದ್ದು, ಆದರೆ ಅದು ಹೀಗೆ ಪಿಶಾಚಿಯಂತೆ ನನ್ನನ್ನು ಮೆಟ್ಟಿಕೊಳ್ಳುವುದೆಂದು ನನಗೆ ಹೇಗೆ ಗೊತ್ತಾಗಬೇಕು ಎಂದು ಹೇಳಿದ. ಶ್ರೀರಾಮಕೃಷ್ಣರು ಆ ಮಾತನ್ನು ಕೇಳಿ ಅವನನ್ನು ಭಾವಮುಖದಿಂದ ಪಾರು ಮಾಡಿದರು. ಅರ್ಜುನ ಕೂಡ ಇದೇ ಸ್ಥಿತಿಯಲ್ಲಿರುವನು. ವಿಶ್ವರೂಪವನ್ನು ತೋರೆಂದು ಕೇಳಿಕೊಂಡವನು ಇವನು. ಭಗವಂತ ಕೊಟ್ಟ, ಆದರೆ ಅದನ್ನು ನೋಡಿದಾಗ ತರಗೆಲೆ ಬಿರುಗಾಳಿಗೆ ತತ್ತರಿಸುವಂತೆ ತತ್ತರಿಸುತ್ತಾನೆ. ಏಕೆಂದರೆ ಇನ್ನೂ ಅವನು ಆಧ್ಯಾತ್ಮಿಕ ಸಾಧನೆ ಮಾಡಿ ಯೋಗ್ಯತೆಯನ್ನು ಪಡೆದುಕೊಂಡಿಲ್ಲ. ಅದಕ್ಕೆ ಅರ್ಜುನ ಧೈರ್ಯ ಮತ್ತು ಶಾಂತಿ ಕೊಂದುವುದು. ದಂಷ್ಟ್ರಾಕರಾಲಾನಿ ಚ ತೇ ಮುಖಾನಿ ದೃಷ್ಟ್ಯೈವ ಕಾಲಾನಲಸನ್ನಿಭಾನಿ ದಿಶೋ ನ ಜಾನೇ ನ ಲಭೇ ಚ ಶರ್ಮ ಪ್ರಸೀದ ದೇವೇಶ ಜಗನ್ನಿವಾಸ. ದೇವೇಶ, ಕೋರೆ ದಾಡೆಗಳಿಂದ ಕರಾಳವಾಗಿರುವ ಪ್ರಳಯಾಗ್ನಿಯಂತಿರುವ ನಿನ್ನ ಮುಖಗಳನ್ನು ನೋಡಿ ದಿಕ್ಕು ಕಾಣದೇ ಇರುವೆನು, ಶಾಂತಿ ಹೊಂದದೇ ಇರುವೆನು. ಜಗನ್ನಿವಾಸ, ಪ್ರಸನ್ನನಾಗು. ಭಗವಂತನ ಪ್ರಳಯಾಗ್ನಿಯಂತಿರುವ ಮುಖವನ್ನು ನೋಡಿ ದಿಕ್ಕು ಕಾಣದೇ ಇರುವನು. ಅವನ ನೆಮ್ಮದಿಗೆ ಭಂಗವಾಯಿತು. ಈ ಅನುಭವ ದೊಡ್ಡದೊಂದು ವಿದ್ಯುತ್ ಶಕ್ತಿಯ ಪಾತದಂತೆ ಅವನಿಗೆ ತಾಕಿತು. ಇದಕ್ಕೆ ಅವನ ಮನಸ್ಸು ಸಿದ್ಧವಾಗಿರಲಿಲ್ಲ. ಭಗವಂತನ ಸೌಂದರ್ಯದ ಭಾಗವನ್ನು ನೋಡಿ ಆನಂದಿಸುವುದು ಸುಲಭ. ಅವನ ಉಗ್ರ ರೂಪವನ್ನು ನೋಡಬೇಕಾದರೆ ದಿಟ್ಟತನ ಬೇಕು. ನಾವು ದೇವರ ವಿಷಯದಲ್ಲಿ ಕಲ್ಪಿಸಿಕೊಂಡ ಸುಂದರ ಭಾವನೆಗಳೆಲ್ಲ ಉದುರಿ ಹೋಗುವುದು ಕರಾಳ ಸತ್ಯವನ್ನು ನೋಡಿದಾಗ. ಅದನ್ನು ತಿಳಿದುಕೊಳ್ಳಬೇಕಾದರೆ, ಅದನ್ನು ಮೆಚ್ಚಬೇಕಾದರೆ ಅದಕ್ಕೆ ಸಿದ್ಧರಾಗಿರಬೇಕು. ಅರ್ಜುನ, ದೇವರೇ ಪ್ರಸನ್ನನಾಗೂ ಎಂದು ಬೇಡುತ್ತಿರುವನು. ನಿನ್ನ ಕೋಮಲ ಸ್ವಭಾವವನ್ನು ತೋರು, ನಿನ್ನ ಭೀಕರ ಮುಖವಾಡವನ್ನು ತೆಗೆದುಹಾಕು ಎಂದು ಬೇಡುತ್ತಿರುವನು. ಅಮೀಚತ್ವಾಂ ಧೃತರಾಷ್ಟ್ರಸ್ಯ ಪುತ್ರಾಃ ಸರ್ವೇ ಸಹೈವಾವನಿಪಾಲ ಸಂಘೈಃ ಭೀಷ್ಮೋ ದ್ರೋಣಃ ಸೂತಪುತ್ರಸ್ತಥಾಸೌ ಸಹಾಸ್ಮದೀಯೈರಪಿ ಯೋಧಮುಖ್ಯೈಃ ವಕ್ತ್ರಾಣಿ ತೇ ತ್ವರಮಾಣಾ ವಿಶಂತಿ ದಕ್ಷ್ಟ್ರಾಕರಾಲಾನಿ ಭಯಾನಕಾನಿ ಕೇಚಿದ್ವಿಲಗ್ನಾ ದಶನಾಂತರೇಷು ಸಂದೃಶ್ಯಂತೆ ಚೂರ್ಣಿತೈರುತ್ತಮಾಂಗೈಃ. ರಾಜ ಸಮೂಹಗಳಿಂದ ಕೂಡಿದ ಧೃತರಾಷ್ಟ್ರನ ಸಮಸ್ತ ಪುತ್ರರು, ಭೀಷ್ಮ, ದ್ರೋಣ ಮತ್ತು ಕರ್ಣ ಇವರೆಲ್ಲ ನಮ್ಮ ಮುಖ್ಯರಾದ ಯೋಧರಿಂದ ಕೂಡಿ ಕೋರೆ ದಾಡೆಗಳಿಂದ ಕರಾಳವೂ ಭಯಂಕರವೂ ಆದ ನಿನ್ನ ಮುಖಗಳನ್ನು ತ್ವರೆಯಿಂದ ಪ್ರವೇಶಿಸುತ್ತಿರುವರು. ಕೆಲವರು ನಿನ್ನ ಹಲ್ಲಿನ ಸಂದುಗಳಲ್ಲಿ ಸಿಕ್ಕಿಕೊಂಡು ಪುಡಿ ಪುಡಿಯಾದ ತಲೆಗಳಿಂದ ಕಾಣುತ್ತಿರುವರು.
ಶ್ರೀಕೃಷ್ಣ ಅರ್ಜುನನಿಗೆ ಮುಂದೆ ಏನಾಗುವುದೋ ಅದನ್ನೂ ಕೂಡ ತೋರಿಸುತ್ತಿರುವನು. ಈ ಯುದ್ಧದಲ್ಲಿ ಕೊನೆಗೆ ಯಾರಾದರೊಬ್ಬರು ಸೋಲುವುದು ನಿಜವಾದರೂ ಪಾಂಡವರ ಕಡೆಗಿರುವ ಅತಿರಥ ಮಹಾರಥರುಗಳಲ್ಲಿ ಹಲವರು ಕೌರವರೊಡನೆ ಕಾಲರುದ್ರನ ತೆರೆದ ಬಾಯನ್ನು ತೊರೆಯಿಂದ ಪ್ರವೇಶಿಸುತ್ತಿರುವರು. ಹಲವರು ಆಗಲೇ ಅವನ ಹಲ್ಲಿನ ಸಂಧಿಗಳಲ್ಲಿ ಸಿಕ್ಕೊಂಡು ಜಜ್ಜಿ ಪುಡಿಪುಡಿಯಾಗುತ್ತಿರುವರು. ಭವಿಷ್ಯದ ದೃಶ್ಯ ಆಗಲೇ ಕಾಣುತ್ತಿದೆ. ಅರ್ಜುನ ತಾನು ಕೊಂದರೆ ಮಾತ್ರ ಕೌರವರು ಸಾಯುವರು ಎಂದು ಭಾವಿಸಿದ್ದ. ಇವನು ಕೊಲ್ಲದಿರಲಿ ನಾಶವಾಗುವುದಂತೂ ನಿಲ್ಲುವ ಹಾಗಿಲ್ಲ. ದೇವರು ಆಗಲೇ ಅದನ್ನು ನಿಶ್ಚಯಿಸಿರುವನು. ಅವನು ನಿಶ್ಚಯಿಸಿದಂತೆ ಆಗಿಯೇ ಆಗುವುದು. ಅವನಿಚ್ಛೆಗೆ ಯಾರು ಅಡ್ಡಿಯನ್ನು ತರಲಾರರು. ಯಥಾ ನದೀನಾಂ ಬಹವೋ ವೇಗಾಃ ಸಮುದ್ರಮೇವಾಭಿಮುಖಾ ದ್ರವಂತಿ ತಥಾ ತವಾಮಿ ನರಲೋಕವೀರಾಃ ವಿಶಂತಿ ವಕ್ತ್ರಾಣ್ಯಭಿವಿಜ್ವಲಂತಿ. ಹೇಗೆ ನದಿಗಳ ಮಹಾಪ್ರವಾಹ ಸಮುದ್ರದ ಕಡೆಗೆ ಹರಿಯುತ್ತಿರುವುದೋ ಹಾಗೆಯೇ ಈ ನರಲೋಕ ವೀರರು ಉರಿಯುತ್ತಿರುವ ನಿನ್ನ ಮುಖವನ್ನು ಪ್ರವೇಶಿಸುತ್ತಿರುವರು. ಕೌರವ ಪಾಂಡವರ ಸೇನೆ ಹೇಗೆ ಕಾಲನ ಬಾಯನ್ನು ಪ್ರವೇಶಿಸುತ್ತಿರುವುದೋ ಅದನ್ನು ಸುಂದರವಾದ ಉಪಮಾನದ ಮೂಲಕ ವಿವರಿಸುವನು. ಹೇಗೆ ತುಂಬು ಪ್ರವಾಹದಿಂದ ಹರಿಯುವ ನದಿಗಳು ಸಮುದ್ರವನ್ನು ಸೇರಿ ಅದರಲ್ಲಿ ಮಾಯವಾಗುವವೋ ಹಾಗೆ ಸೇನಾ ಸಮೂಹ ದಳ್ಳುರಿ ಏಳುತ್ತಿರುವ ಭಗವಂತನ ಬಾಯನ್ನು ಪ್ರವೇಶಿಸಿ ನಾಮಾವಶೇಷವಾಗಿ ಹೋಗುತ್ತಿರುವುದು. ಯಥಾ ಪ್ರದೀಪ್ತಂ ಜ್ವಲನಂ ಪತಂಗಾಃ ವಿಶಂತಿ ನಾಶಾಯ ಸಮೃದ್ಧ ವೇಗಾಃ ತಥೈವ ನಾಶಾಯ ವಿಶಂತಿ ಲೋಕಾಃ ತವಾಪಿ ವಕ್ತ್ರಾಣಿ ಸಮೃದ್ಧ ವೇಗಾಃ. ಹೇಗೆ ಪತಂಗಗಳು ಹಾರಿ ಬಂದು ಉರಿಯುವ ದೀಪದಲ್ಲಿ ಬೀಳುವವೋ ಹಾಗೆಯೇ ಈ ಜನರೂ ಕೂಡ ವೇಗದಿಂದ ತಮ್ಮ ನಾಶಕ್ಕಾಗಿ ನಿನ್ನ ಮುಖವನ್ನು ಪ್ರವೇಶಿಸುತ್ತಿರುವರು. ಇಲ್ಲಿ ನಮ್ಮ ಮನಸ್ಸಿಗೆ ನಾಟುವಂತಹ ಮತ್ತೊಂದು ಉಪಮಾನವನ್ನು ಕೊಡುವನು. ದೂರದಲ್ಲಿ ಕತ್ತಲೆಯಲ್ಲಿ ಪತಂಗ ಹಾರಾಡುತ್ತಿರುವುದು. ಉರಿಯುವ ಜ್ವಾಲೆಯೊಂದು ಅದಕ್ಕೆ ಕಾಣುವುದು. ಆ ಜ್ವಾಲೆಯ ಮೇಲೆ ಪತಂಗಕ್ಕೆ ಅಂತಹ ಆಕರ್ಷಣೆ. ಅಲ್ಲಿಂದ ದೌಡಾಯಿಸಿ ಬಂದು ಜ್ವಾಲೆಯ ಸುತ್ತಲೂ ಹಾರಾಡಿ ಕೊನೆಗೆ ಅದರಲ್ಲಿ ಬಿದ್ದು ಸಾಯುವುದು. ಹಾಗೆಯೇ ಸೇನೆಗಳು ಪತಂಗಗಳಂತೆ ಮೃತ್ಯು ಶಿಖೆಗೆ ಬಂದು ಬೀಳುತ್ತಿವೆ. ಲೇಲಿಹ್ಯಸೇಗ್ರ ಸಮಾನಃ ಸಮಂತಾತ್ ಲೋಕಾನ್ ಸಮಗ್ರಾನ್ ವದನೈರ್ಜಲದ್ಭಿಃ ತೇಜೋ ವಿರಾಪೂರ್ಯ ಜಗತ್ ಸಮಗ್ರಂ ಭಾಸಸ್ತವೋಗ್ರಾಃ ಪ್ರತಪಂತಿ ವಿಷ್ಣೋ. ಎಲ್ಲಾ ಲೋಕಗಳನ್ನು ಗ್ರಾಸವಾಗಿ ತೆಗೆದುಕೊಳ್ಳುತ್ತಾ ಉರಿಯುತ್ತಿರುವ ಮುಖದಿಂದ ನೀನು ನೆಕ್ಕುತ್ತಿದ್ದೀಯೇ. ಸರ್ವವ್ಯಾಪಿಯಾದ ವಿಷ್ಣುವೇ, ನಿನ್ನ ಉಗ್ರ ಪ್ರಕಾಶ ಸಮಗ್ರ ಜಗತ್ತನ್ನು ಬೆಳಗಿ ತಪಿಸುತ್ತಿದೆ. ಮತ್ತೂ ಭೀಕರವಾದ ಇನ್ನೊಂದು ಚಿತ್ರವನ್ನು ಕೊಡುವನು. ಲೋಕಗಳನ್ನೆಲ್ಲ ಅನ್ನದ ತುತ್ತಿನಂತೆ ನುಂಗುತ್ತಿರುವನು. ಮುಖವು ಜ್ವಾಲಾಮಯವಾಗಿದೆ. ನುಂಗುವುದು ಮಾತ್ರವಲ್ಲ, ನುಂಗಿ ಚಪ್ಪರಿಸುತ್ತಿರುವನು. ಈ ಧ್ವಂಸ ಲೀಲೆಯಲ್ಲಿ ಅಂತಹ ಆಸಕ್ತಿ. ಸರ್ವವ್ಯಾಪಿಯಾಗಿರುವ ಭಗವಂತ ಪ್ರಪಂಚವನ್ನೆಲ್ಲ ಬೆಳಗುತ್ತಿರುವನು. ಆ ಬೆಳಕಿನಲ್ಲಿ ಈ ಪ್ರಪಂಚ ಕಂಪಿಸುತ್ತಿದೆ. ತಮ್ಮ ಸರದಿ ಯಾವಾಗ ಬರುವುದೋ ಮೃತ್ಯು ಬಾಯಿಗೆ ಪ್ರವೇಶ ಮಾಡುವುದಕ್ಕೆ ಎಂದು. ಆಖ್ಯಾಹಿ ಮೇಕೋ ಭವಾನುಗ್ರೂಪ ನಮೋಸ್ತು ದೇವ ವರ ಪ್ರಸೀದ ವಿಜ್ಞಾತುಮಿಚ್ಛಾವಂತಮಾದ್ಯಂ ನಹಿ ಜಾನಾಮಿ ತವ ಪ್ರವೃತ್ತಿಂ. ಉಗ್ರ ರೂಪಿ ನೀನು ಯಾರು ಹೇಳು? ದೇವದೇವ, ನಿನಗೆ ನಮಸ್ಕಾರ. ಪ್ರಸನ್ನನಾಗು. ಆದಿಪುರುಷನಾದ ನಿನ್ನನ್ನು ತಿಳಿಯಲು ಇಚ್ಛಿಸುತ್ತೇನೆ. ನಿನ್ನ ಪ್ರವೃತ್ತಿಯನ್ನು ನಾನು ಅರಿಯನು. ಅರ್ಜುನನೇ ಕೇಳಿದ್ದು ಭಗವಂತನ ವಿಶ್ವರೂಪವನ್ನು ನೋಡಬೇಕೆಂದು. ಈಗ ನೀನು ಯಾರು ಎಂದು ಕೇಳುತ್ತಾನೆ. ಏಕೆಂದರೆ ಅವನ ಮನದಲ್ಲಿ ಬೇರೊಂದನ್ನು ಕಲ್ಪಿಸಿಕೊಂಡಿದ್ದ. ಈಗ ಇವನಿಗೆ ಕಾಣುತ್ತಿರುವುದು ಭಯಾನಕವಾಗಿರುವುದು. ಆದ ಕಾರಣವೇ ಇದನ್ನೇ ಏನು ತಾನು ನೋಡಬೇಕೆಂದು ಬಯಸಿದ್ದು ಎಂಬ ಸಂದೇಹದಿಂದ ಕೇಳುತ್ತಾನೆ. ನೀನು ಪ್ರಸನ್ನನಾಗು ಎಂದು ಕೇಳುತ್ತಾನೆ. ಈಗ ಕೋಪಾನಲದಂತೆ ವಿಶ್ವವನ್ನೆಲ್ಲ ನುಂಗುತ್ತಿರುವ ಭೈರವ ಮೂರ್ತಿಯಾಗಿರುವನು. ಅದರ ಹಿಂದೆ ಇರುವ ಸೌಮ್ಯ ಮೂರ್ತಿಯನ್ನು ನೋಡಬೇಕೆಂದು ಬಯಸುವನು.
ಭಗವಂತ ಏತಕ್ಕೆ ಇಂತಹ ಕಾರ್ಯದಲ್ಲಿ ತೊಡಗಿದ್ದಾನೆ ಎಂಬುದನ್ನು ತಿಳಿಯಲು ಆಶಿಸುತ್ತಾನೆ. ಭಗವಂತ ತನ್ನ ಕಾಲರುದ್ರನ ರೂಪವನ್ನು ಅರ್ಜುನನಿಗೆ ತೋರಿಸಿ ಅವನನ್ನೂ ಕೂಡ ಸಂಹಾರ ಕಾರ್ಯಕ್ಕೆ ನಿಮಿತ್ತವಾಗಿ ಉಪಯೋಗಿಸಬೇಕು ಎಂದಿರುವನು. ಅರ್ಜುನನ ಮನಸ್ಸನ್ನು ಅದಕ್ಕೆ ಅಣಿ ಮಾಡಬೇಕಾಗಿದೆ. ಅದನ್ನು ಭಗವಂತನ ಬಾಗಿಂದಲೇ ಕೇಳಬಯಸುವನು. ಆಗಲೇ ಭಗವಂತ ಇನ್ನು ಮುಂದಿನ ಶ್ಲೋಕಗಳಲ್ಲಿ ತನ್ನ ಸ್ವರೂಪದ ಅರ್ಥವನ್ನು ವಿವರಿಸುವನು. ಅರ್ಜುನನು ಭಗವಂತನ ವಿಶ್ವರೂಪವನ್ನು ನೋಡಿ, ನೀನು ಯಾರು ಹೇಳು ದೇವದೇವ, ನಿನಗೆ ನಮಸ್ಕಾರ, ಆದಿಪುರುಷನಾದ ನಿನ್ನನ್ನು ತಿಳಿಯಲು ಇಚ್ಛಿಸುತ್ತೇನೆ ಎಂದು ಕೇಳಿದಾಗ ಭಗವಂತನು ಹೀಗೆ ಹೇಳುತ್ತಾನೆ. ಶ್ರೀ ಭಗವಾನುವಾಚ ಕಾಲೋಸ್ಮಿ ಲೋಕಕ್ಷಯಕೃತ್ ಪ್ರವೃತ್ತಃ ಲೋಕಾನ್ ಸಮಾಹರ್ತುಮಿಹ ಪ್ರವೃತ್ತಃ ಋತೆ ನ ಭವಿಷ್ಯಂತಿ ಸರ್ವೇ ಏವ ಸ್ಥಿತಾ ಪ್ರತ್ಯನಿಕೇಷು ಯೋಧಾಃ. ಲೋಕಗಳನ್ನು ನಾಶ ಮಾಡಲು ಹೊರಟಿರುವ ಕಾಲನು ನಾನು. ಲೋಕಗಳನ್ನೆಲ್ಲ ನಾಶಗೊಳಿಸಲೆಂದೇ ಇಲ್ಲಿಗೆ ಬಂದಿದ್ದೇನೆ. ಈ ಸೇನೆಗಳೆಲ್ಲ, ಯುದ್ಧಕ್ಕಾಗಿ ಬಂದಿರುವ ಈ ಯೋಧರೆಲ್ಲರೂ ನೀನು ಯುದ್ಧ ಮಾಡೆನು ಎಂದರು ಇವರು ಬದುಕುವವರಲ್ಲ. ಶ್ರೀಕೃಷ್ಣ ಈಗ ಅರ್ಜುನನಿಗೆ ತೋರಿಸುತ್ತಿರುವ ವಿಶ್ವರೂಪ ಸಂಹಾರಕನ ರೂಪ ಅವನು ಹಿಂದೆ ತೋರಿದ ವಿಶ್ವರೂಪಗಳಲ್ಲಿ ಇದು ಇರಲಿಲ್ಲ. ಅವನು ತಾನು ಸರ್ವರಲ್ಲಿಯೂ ಇದ್ದೇನೆ, ಸರ್ವವೂ ತನ್ನಲ್ಲಿವೆ ಎಂಬ ಭಾವವನ್ನು ತೋರಿದ. ಅದು ನೋಡುವುದಕ್ಕೆ ಅಷ್ಟು ಭಯಾನಕವಲ್ಲ. ಸಣ್ಣ ಮಗುವಾದಾಗ ಶ್ರೀಕೃಷ್ಣ ತನ್ನ ಬಾಯನ್ನು ಯಶೋದೆಗೆ ತೋರಿದ. ಅವಳು ಅಲ್ಲಿ ಬ್ರಹ್ಮಾಂಡವನ್ನು ಕಂಡಳು. ದುರ್ಯೋಧನನಿಗೆ ಸಂಧಿಯ ಸಮಯದಲ್ಲಿ ವಿಶ್ವರೂಪವನ್ನು ತೋರಿದ. ಅಲ್ಲಿ ಎಲ್ಲರೂ ಕೃಷ್ಣನಂತೆ ಕಂಡರು. ಕೃಷ್ಣನಲ್ಲದವರು ಯಾರೂ ಇರಲಿಲ್ಲ. ಅದೊಂದು ವಿಶ್ವರೂಪ. ಆದರೆ ಇಲ್ಲಿ ಕುರುಕ್ಷೇತ್ರದಲ್ಲಿ ಅರ್ಜುನನಿಗೆ ತೋರುತ್ತಿರುವ ರೂಪವಾದರೂ ಸಂಹಾರಕನ ವಿಶ್ವರೂಪ. ಭಗವಂತ ಆಗಲೇ ಸಂಹಾರಕನ ಉಡುಪಿನಲ್ಲಿದ್ದಾನೆ. ಆಗ ಅವನನ್ನು ನೋಡುವುದಕ್ಕೆ ಬಹಳ ಧೈರ್ಯ ಬೇಕು. ಪ್ರಪಂಚ ಸಂಹಾರಕ್ಕೆ ಅಣಿಯಾಗಿದೆ. ಅವನೂ ಕೂಡ ಅದನ್ನು ಮಾಡಲು, ಅಂದರೆ ಭಗವಂತನೂ ಕೂಡ ಅದನ್ನು ಮಾಡಲು ಉದ್ಯುಕ್ತನಾಗಿರುವನು. ತೆನೆ ಹೊಲದಲ್ಲಿ ಬಲಿತು ನಿಂತಿದೆ. ರೈತ ಕೂಡ ತನ್ನ ಕುಡುಗೋಲನ್ನು ತೆಗೆದುಕೊಂಡು ಬಂದಿರುವನು ತೆನೆಗಳನ್ನೆಲ್ಲ ಕತ್ತರಿಸುವುದಕ್ಕೆ. ಶತ್ರು ಸೇನೆಯಲ್ಲಿ ಯಾರಿರುವರೋ ಅವರು ನೀನಿಲ್ಲದೇ ಇದ್ದರೂ ಜೀವಿಸಲಾರರು ಎನ್ನುವನು. ಅರ್ಜುನ ಭಾವಿಸಿದ್ದು ತಾನು ಯುದ್ಧ ಮಾಡಿ ಅವರನ್ನು ಕೊಲ್ಲುತ್ತೇನೆ, ಇದರಿಂದ ತನಗೆ ಪಾಪ ಬರುವುದು ಎಂದು. ಆದರೆ ನೀನು ಯುದ್ಧ ಮಾಡದೇ ಹೊರಟು ಹೋದರೂ ಈ ಕೊಲೆಯ ಕೆಲಸವಂತೂ ನಿಲ್ಲುವಂತಿಲ್ಲ. ಭಗವಂತನಿಗೆ ತನ್ನ ಕೆಲಸವನ್ನು ಮಾಡುವುದಕ್ಕೆ ವಸ್ತುಗಳಿಗೆ, ವ್ಯಕ್ತಿಗಳಿಗೆ ಅಭಾವವಿಲ್ಲ. ಅವನು ಯಾವುದನ್ನಾದರೂ ನಿಮಿತ್ತವಾಗಿ ತೆಗೆದುಕೊಂಡು ಅದರ ಮೂಲಕ ತನ್ನ ಕೆಲಸವನ್ನು ಮಾಡುತ್ತಾನೆ. ಈ ಬಗೆಯ ವಿಶ್ವರೂಪವನ್ನು ಅರ್ಜುನನಿಗೆ ತೋರಬೇಕಾಗಿತ್ತು. ಆಗಲೇ ಅವನಲ್ಲಿರುವ ಪಾಪ ಭೀತಿ ಓಡಬೇಕಾದರೆ. ತಸ್ಮಾತ್ ತ್ವಮುತ್ತಿಷ್ಠ ಯಶೋ ಲಭಸ್ವ ಜಿತ್ವಾ ಶತ್ರೂನ್ ಭುಂಕ್ಷ್ವ ರಾಜ್ಯಂ ಸಮೃದ್ಧಂ ಮಯೈವೈತೆ ನಿಹತಾಃ ಪೂರ್ವಮೇವ ನಿಮಿತ್ತ ಮಾತ್ರಂ ಭವ ಸವ್ಯಸಾಚಿನ್. ಆದುದರಿಂದ ನೀನು ಏಳು, ಕೀರ್ತಿಯನ್ನು ಗಳಿಸು, ಶತ್ರುಗಳನ್ನು ಗೆದ್ದು ಧನಧಾನ್ಯ ಸಮೃದ್ಧವಾದ ರಾಜ್ಯವನ್ನು ಅನುಭವಿಸು. ಇವರನ್ನೆಲ್ಲ ನಾನು ಮೊದಲೇ ಸಂಹರಿಸಿದ್ದೇನೆ. ಸವ್ಯಸಾಚಿ, ನೀನು ಬರೀ ನಿಮಿತ್ತ ರೂಪನಾಗು. ಆದುದರಿಂದ ನೀನು ಯುದ್ಧ ಮಾಡುವುದಕ್ಕೆ ಅಣಿಯಾಗು ಎನ್ನುವನು. ಇನ್ನು ಮೇಲೆ ಶೋಕಿಸುವುದು ಬೇಡ. ಮುಂದೆ ಏನು ಆಗಬೇಕೋ ಅದೆಲ್ಲ ನಿಶ್ಚಯವಾಗಿದೆ. ಆಡುವ ನಾಟಕದಲ್ಲಿ ಮುಂದೆ ಏನೇನು ಆಗಬೇಕು ಎಂಬುದು ಮೊದಲೇ ನಿಶ್ಚಯಿಸಿ ಆಗಿರುವ ಹಾಗೆ ನಾಟಕದಲ್ಲಿ ಒಬ್ಬೊಬ್ಬನಿಗೆ ಒಂದೊಂದು ಪಾತ್ರವಿದೆ. ಯಾರೋ ಒಬ್ಬ ಪಾತ್ರಧಾರಿ ಕಾಯಿಲೆ ಬಿದ್ದರೆ ಆ ನಾಟಕ ನಿಂತು ಹೋಗುವುದಿಲ್ಲ. ಇನ್ನೊಬ್ಬನಿಗೆ ಆ ಪಾತ್ರವನ್ನು ಕೊಟ್ಟು ಆಡಿಸುವರು. ನೀನು ಯಶಸ್ಸನ್ನು ಹೊಂದು ಎನ್ನುತ್ತಾನೆ. ಯುದ್ಧದಲ್ಲಿ ಭೀಷ್ಮ, ದ್ರೋಣ, ಕರ್ಣರಂತಹ ವ್ಯಕ್ತಿಗಳನ್ನೇ ಕೊಂದಾಗ ಪ್ರಪಂಚದಲ್ಲಿ ಬರುವ ಕೀರ್ತಿ ಅಚಂದ್ರಾರ್ಕವಾದುದು. ಅಂತಹ ಕೀರ್ತಿಯೇ ಬೇಡವೆಂದರೂ ಇವನ ಮನೆ ಬಾಗಿಲನ್ನು ತಟ್ಟಿ ಪ್ರವೇಶಿಸುವುದರಲ್ಲಿದೆ. ಇದು ಎಷ್ಟು ಜನಕ್ಕೆ ಒದಗುವುದು? ಎಲ್ಲೋ ಕೆಲವರ ಭಾಗ್ಯ. ಎಲ್ಲರಿಗೂ ಸಿಕ್ಕುವ ಅವಕಾಶವಲ್ಲ ಇದು. ಕೀರ್ತಿ ಒಂದೇ ಅಲ್ಲ, ಜೊತೆಗೆ ರಾಜ್ಯ ಬರುವುದು ಆಳುವುದಕ್ಕೆ. ಅದು ಎಂತಹ ರಾಜ್ಯ? ಧನಧಾನ್ಯಗಳಿಂದ ಸಮೃದ್ಧಿಯಾದ ರಾಜ್ಯ. ಅನಂತರ ಇವುಗಳನ್ನು ಸಂಪಾದನೆ ಮಾಡುವುದಕ್ಕೆ ಅವನು ಕಷ್ಟಪಡಬೇಕಾಗಿಲ್ಲ. ಇವುಗಳೆಲ್ಲ ಇವೆ.
ಇದೆಲ್ಲ ಸಿಕ್ಕುವುದು, ನಿರಾತಂಕವಾಗಿ ಆಳಬಹುದು. ಇವರೆಲ್ಲ ಮೊದಲೇ ನನ್ನಿಂದ ಹತರಾಗಿದ್ದಾರೆ, ಇವರೆಲ್ಲ ಆಗಲೇ ಕೊಲ್ಲಲ್ಪಟ್ಟಿದ್ದಾರೆ. ಅರ್ಜುನ, ಸತ್ತವನನ್ನು ನೂಕಬೇಕಾಗಿದೆ ಅಷ್ಟೇ. ಇವನು ತಾನು ಕೊಂದೆ ಎಂದು ಮೊರಗಬೇಕಾಗಿಲ್ಲ. ನಾಟಕದಲ್ಲಿ ಯಾರು ಬೀಳಬೇಕು ಎಂಬುದನ್ನು, ಯಾರು ಸಾಯಬೇಕು ಎಂಬುದನ್ನು ನಾಟಕ ಬರೆಯುವವನು ಆಗಲೇ ನಿರ್ಧಾರ ಮಾಡಿದ್ದಾನೆ. ರಂಗಭೂಮಿಯ ಮೇಲೆ ಅವನು ಹಾಗೆಯೇ ಬೀಳಬೇಕಾಗಿದೆ. ಅವನಿಗೆ ಬೇರೆ ವಿಧಿಯೇ ಇಲ್ಲ. ಸೂತ್ರಧಾರ ಹೇಳುವಂತೆ ನಟ ಕೇಳಬೇಕು. ನೀನು ನಿಮಿತ್ತನಾಗು ಎನ್ನುತ್ತಾನೆ. ಭಗವಂತನ ಕೈಯಲ್ಲಿ ಒಂದು ಯಂತ್ರವಾಗಬೇಕಾಗಿದೆ. ಮಹಾಕವಿ ಹೇಳುತ್ತಾನೆ, ಅದನ್ನು ಕುಳಿತುಕೊಂಡು ಯಾರೋ ಬರೆಯುತ್ತಾರೆ. ಬರೆಯುವವನು ಇಲ್ಲದೆ ಇದ್ದರೆ ಹೇಳುವವರು ನಿಲ್ಲಿಸುವುದಿಲ್ಲ. ಇನ್ನು ಯಾರನ್ನೋ ಕರೆಸಿ ತನ್ನ ಕೆಲಸ ಮಾಡಿಸುತ್ತಾನೆ. ಅರ್ಜುನ ಕೀರ್ತಿಯನ್ನು ಗಳಿಸಿದ ಎಂದು ಪ್ರಪಂಚ ನೋಡುವುದು. ಆದರೆ ಭಗವಂತ ಅವನಿಗೆ ಕೀರ್ತಿಯನ್ನು ಕೊಟ್ಟದ್ದನ್ನು ಸ್ವೀಕರಿಸಿದ ಅರ್ಜುನ ಅಷ್ಟೇ. ಇದು ತೆರೆಯ ಮರೆಯ ಹಿಂದಿನ ದೃಶ್ಯ. ಕುಳಿತು ನೋಡುವವರಿಗೆ ಇದು ಕಾಣುವುದಿಲ್ಲ. ಭಗವಂತ ಒಂದು ಯಕ್ಕಶ್ಚಿತ್ ವಸ್ತುವಿನ ಮೂಲಕ ಅಮೋಘವಾದುದನ್ನು ಮಾಡಬಲ್ಲ. ಜನ ಹೊರಗೆ ಇರುವ ವಸ್ತುವನ್ನು ನೋಡುತ್ತಾರೆಯೇ ಹೊರತು ಅದನ್ನು ಉಪಯೋಗಿಸುವವನು ಅವರಿಗೆ ಕಾಣುವುದಿಲ್ಲ. ಒಬ್ಬ ಭಗವಂತನ ನಿಮಿತ್ತವಾಗುವುದಕ್ಕೆ ಒಪ್ಪಿಕೊಂಡರೆ ಭಗವಂತ ಅವನನ್ನು ಉಪಯೋಗಿಸುವನು. ಅವನು ನಾನು ಒಲ್ಲೆ ಎಂದರೂ ಭಗವಂತನ ಕೆಲಸ ನಿಂತು ಹೋಗುವುದಿಲ್ಲ. ಇಲ್ಲಿ ನಷ್ಟ ಆ ನಿಮಿತ್ತಕ್ಕೆ ಹೊರತು ದೇವರಿಗಲ್ಲ. ಈ ಪ್ರಪಂಚ ಭಗವಂತನ ಇಚ್ಛಾನುಸಾರ ನಡೆಯುತ್ತಿದೆ. ಯಾವ ಒಂದು ವ್ಯಕ್ತಿಯ ಮೇಲೂ ನಿಂತಿಲ್ಲ. ಎಂತಹ ಮಹಾ ವ್ಯಕ್ತಿಗಳು ಹೋದರೂ ಈ ಪ್ರಪಂಚವೇನು ನಿಂತು ಹೋಯಿತೆ? ಹಿಂದಿನಂತೆಯೇ ನಡೆಯುತ್ತಿದೆ. ಮಹಾವ್ಯಕ್ತಿಗಳಲ್ಲ ಈ ಪ್ರಪಂಚವನ್ನು ನಡೆಸುವವರು. ದೇವರು ಮಹಾವ್ಯಕ್ತಿಗಳನ್ನು ನಡೆಸುವುದು. ಅವನ ಇಚ್ಛೆಯಂತೆ ಈ ಪ್ರಪಂಚವಾಗುವುದು. ಅದಕ್ಕೆ ನಾವು ಮಣಿದರೆ ಉದ್ಧಾರವಾಗುವೆವು. ನಾವು ಮಣಿಯದೇ ಇದ್ದರೆ ನಾವು ಹಾಳಾಗಿ ಹೋಗುವೆವು. ದ್ರೋಣಂಚ ಭೀಷ್ಮಂಚ ಜಯದ್ರಥಂಚ ಕರ್ಣಂ ತಥಾನ್ಯಾನಪಿ ಯೋಧವೀರಾಂ ಮಯಾ ಹತಾಂಸ್ತ್ವಂ ಜಹಿಮಾ ವ್ಯಧಿಷ್ಠಾಃ ಯುಧ್ಯಸ್ವಜೇತಾಸಿ ರಣೇ ಸಪತ್ನಾನ್. ನನ್ನಿಂದ ಹತರಾದ ದ್ರೋಣ, ಭೀಷ್ಮ, ಜಯದ್ರಥ, ಕರ್ಣ ಇವರನ್ನು ಮತ್ತು ಇತರ ವೀರರನ್ನು ನೀನು ಕೊಲ್ಲು. ವ್ಯಥೆ ಪಡಬೇಡ. ಯುದ್ಧದಲ್ಲಿ ಶತ್ರುವನ್ನು ಜಯಿಸುವೆ. ಆದುದರಿಂದಲೇ ಯುದ್ಧ ಮಾಡು. ಅರ್ಜುನ ಕೊಲ್ಲುವುದಕ್ಕೆ ಮುಂಚೆಯೇ ಶ್ರೀಕೃಷ್ಣ ಅವರೆಲ್ಲ ಕಾಲವಾಗಬೇಕೆಂದು ಸಂಕಲ್ಪ ಮಾಡಿರುವನು. ಯಾರು ಅದಕ್ಕೆ ವಿರೋಧವಾಗಿ ಹೋಗುವ ಹಾಗಿಲ್ಲ. ದ್ರೋಣ ಪಾಂಡವರ ಗುರು, ಅದರಲ್ಲಿಯೂ ಅರ್ಜುನನ ಮೆಚ್ಚಿನ ಗುರು. ಭೀಷ್ಮಾಚಾರ್ಯರಾದರೂ ಅಷ್ಟವಸುಗಳಲ್ಲಿ ಒಬ್ಬರು, ಇಚ್ಛಾಮರಣಿಗಳು. ಜಯದ್ರಥ ದುರ್ಯೋಧನನ ತಂಗಿಯನ್ನು ಮದುವೆಯಾದವನು. ತಪಸ್ಸು ಮಾಡಿ ಅರ್ಜುನನ ವಿನ ಪಾಂಡವರನ್ನೆಲ್ಲ ಒಂದು ದಿವಸದ ಮಟ್ಟಿಗೆ ಸೋಲಿಸುತ್ತೇನೆ ಎಂಬ ವರವನ್ನೂ ಪಡೆದಿದ್ದವನು. ಕರ್ಣ ಇಡೀ ಕೌರವನ ಪಕ್ಷದಲ್ಲಿ ಅರ್ಜುನನಿಗೆ ಸಮನಾಗಿ ಕಾದಬಲ್ಲ ವೀರ. ದುರ್ಯೋಧನನ ಬಲಗೈ ಇದ್ದಂತೆ ಇರುವವನು. ಇಂತಹ ಅತಿರಥ ಮಹಾರಥರೆಲ್ಲರ ಆಯಸ್ಸು ಮುಗಿಯುತ್ತಾ ಬಂದಿದೆ. ಅರ್ಜುನ ನಿಮಿತ್ತ ಮಾತ್ರವಾಗಿ ಅವರೊಂದಿಗೆ ಯುದ್ಧ ಮಾಡಬೇಕಾಗಿದೆ ಅಷ್ಟೇ. ಅವರೆಲ್ಲ ಸತ್ತು ಬೀಳುವರು. ವ್ಯಥೆ ಪಡಬೇಡ ಎನ್ನುತ್ತಾನೆ. ಅರ್ಜುನ ಗುರುಗಳನ್ನು ಹಿರಿಯರನ್ನು ಕೊಲ್ಲುತ್ತಿರುವೆ ಎಂದು ತಿಳಿಯಬೇಕಾಗಿಲ್ಲ. ನಿಜವಾಗಿ ಇವರನ್ನೆಲ್ಲ ಕೊಲ್ಲುತ್ತಿರುವವನು ಭಗವಂತ. ಅರ್ಜುನನಿಗೆ ಇದರಿಂದ ಯಾವ ಪಾಪವೂ ಬರುವುದಿಲ್ಲ. ಅರ್ಜುನನ ಮನಸ್ಸಿನಲ್ಲಿ ಅಳುಕುತ್ತಿದ್ದ ಮತ್ತೊಂದು ಪ್ರಶ್ನೆಯೇ, ಯುದ್ಧದಲ್ಲಿ ನಾವೇ ಗೆಲ್ಲುತ್ತೇವೆಯೋ ಅಥವಾ ಅವರು ಗೆಲ್ಲುತ್ತಾರೆಯೋ ಎಂಬ ಸಂದೇಹ. ಆ ಸಂದೇಹವನ್ನು ನಿವಾರಣೆ ಮಾಡುವುದಕ್ಕಾಗಿ ನೀವೇ ಗೆಲ್ಲುವಿರಿ, ಇದರಲ್ಲಿ ಯಾವ ಸಂದೇಹವೂ ಇಲ್ಲ ಎಂದು ಹೇಳುತ್ತಾನೆ. ನಂತರ ಸಂಜಯ ಹೇಳುತ್ತಾನೆ, ಸಂಜಯ ಉವಾಚ ಏತಚ್ಛ್ರುತ್ವಾ ವಚನಂ ಕೇಶವಸ್ಯ ಕೃತಾಂಜಲಿರ್ವೇಪಮಾನಃ ಕಿರೀಟಿ ನಮಸ್ಕೃತ್ಯ ಭೂಯ ಏವಾಹ ಕೃಷ್ಣಂ ಸಗದ್ಗದಂ ಭೀತ ಪ್ರಣಮ್ಯ. ಶ್ರೀಕೃಷ್ಣನಿಗೆ ಈ ಮಾತನ್ನು ಕೇಳಿ ಅರ್ಜುನನು ಕೈಗಳನ್ನು ಜೋಡಿಸಿಕೊಂಡು ನಡುಗುತ್ತಾ ಪುನಃ ಪುನಃ ನಮಸ್ಕರಿಸುತ್ತಾ ಅತ್ಯಂತ ಭೀತನಾಗಿ ತಲೆಬಾಗಿಸಿಕೊಂಡು ಶ್ರೀಕೃಷ್ಣನನ್ನು ಕುರಿತು ಗದ್ಗದ ಕಂಠದಿಂದ ಹೀಗೆ ಹೇಳುತ್ತಾನೆ. ಯುದ್ಧ ಕ್ಷೇತ್ರಕ್ಕೆ ದೂರದಲ್ಲಿರುವ ಸಂಜಯನಿಗೆ ಅರ್ಜುನ ಏನು ಮಾಡುತ್ತಿದ್ದಾನೆ ಎಂಬುದು ಕಾಣುತ್ತಿದೆ. ಅವನು ಧೃತರಾಷ್ಟ್ರನಿಗೆ ಹೇಳುತ್ತಿದ್ದಾನೆ, ಅರ್ಜುನನಿಗೆ ಇನ್ನು ಯಾವ ಸಂದೇಹವೂ ಇಲ್ಲ. ಮುಂದೆ ಏನಾಗುವುದು ಎಂಬುದು ಸ್ಪಷ್ಟವಾಗಿ ಗೊತ್ತಾಗುವುದು.
ಭಕ್ತಿ ಮತ್ತು ಭಯದಿಂದ ಕೈಗಳನ್ನು ಜೋಡಿಸಿಕೊಂಡು ಕೃಷ್ಣನನ್ನು ಪ್ರಾರ್ಥನೆ ಮಾಡುತ್ತಾನೆ. ಹಾಗೆ ಪ್ರಾರ್ಥಿಸುವಾಗ ಗದ್ಗದ ಕಂಠ, ಭಾವ ಒಳಗಿನಿಂದ ಉಕ್ಕುತ್ತಿರುವಾಗ ಬಾಯಿಯಲ್ಲಿ ಮಾತು ಸರಾಗವಾಗಿ ಹೊರಡುವುದಿಲ್ಲ, ತಡೆದು ಬರುತ್ತಿದೆ. ಅರ್ಜುನ ಕ್ಷತ್ರಿಯ ವೀರಯೋಧ, ಅವನು ಕವಿಯಲ್ಲ. ಆದರೆ ಭಾವ ಉಕ್ಕಿ ಬಂದರೆ ಅದೊಂದು ಕಾವ್ಯದ ಹೊನಲಾಗುವುದು. ಅರ್ಜುನ ಹೀಗೆ ಪ್ರಾರ್ಥಿಸುತ್ತಾನೆ. ಅರ್ಜುನ ಉವಾಚ ಸ್ಥಾನೇ ಹೃಷಿಕೇಶ ತವ ಪ್ರಕೀರ್ತ್ಯಾ ಜಗತ್ ಪ್ರಹೃಷ್ಯತ್ಯನುರಜ್ಯತೆ ಚ ರಕ್ಷಾಂಸಿ ಭೀತಾಗ್ನಿ ದಿಶೋ ದ್ರವಂತಿ ಸರ್ವೇ ನಮಸ್ಯಂತಿ ಚ ಸಿದ್ಧ ಸಂಘಾಃ. ಋಷಿಕೇಶ, ನಿನ್ನ ಮಹಾತ್ಮ್ಯ ಕೀರ್ತನೆಯಿಂದ ಜಗತ್ತು ಸಂತೋಷ ಪಡುತ್ತಿದೆ ಮತ್ತು ಅನುರಾಗವನ್ನು ಹೊಂದುತ್ತಿದೆ. ರಾಕ್ಷಸರು ಭೀತರಾಗಿ ದೆಸೆಗೂ ಓಡುತ್ತಿರುವರು, ದಿಕ್ಕಿಗೂ ಓಡುತ್ತಿರುವರು. ಸಿದ್ಧರ ಸಂಘ ನಮಸ್ಕರಿಸುತ್ತಿದೆ. ಇವೆಲ್ಲ ಯುಕ್ತವೇ ಸರಿ. ಈ ವಿಶ್ವರೂಪವನ್ನು ನೋಡುತ್ತಿದ್ದವರು ಅಧರ್ಮ ನಾಶದಲ್ಲಿ ಭಗವಂತನು ಹೇಗೆ ಉದ್ಯುಕ್ತನಾಗಿದ್ದಾನೆ ಎಂಬುದನ್ನು ನೋಡಿ ಕೊಂಡಾಡುತ್ತಿದ್ದಾರೆ. ಅವನನ್ನೇ ನೆಚ್ಚಿದ ಧರ್ಮಾತ್ಮರನ್ನು ಅವನು ಎಂದಿಗೂ ಕೈಬಿಡುವುದಿಲ್ಲ ಎಂಬುದನ್ನು ನೋಡುತ್ತಿದ್ದಾರೆ. ಅದಕ್ಕಾಗಿ ಅವನನ್ನು ಪ್ರೀತಿಸುತ್ತಿದ್ದಾರೆ. ಇಲ್ಲಿ ಎರಡು ಬಗೆಯ ಜನರು ಇರುವರು. ರಾಕ್ಷಸರು ಎಂದರೆ ಅಧರ್ಮಿಗಳು. ಭಗವಂತನ ಕಾಲರುದ್ರನ ರೂಪವನ್ನು ನೋಡಿ ಅಂಜಿಕೆಯಿಂದ ಓಡಿ ಹೋಗುತ್ತಿರುವರು. ದುಷ್ಟರ ಸ್ವಭಾವವೇ ಹಾಗೆ. ತಮಗಿಂತ ದುರ್ಬಲರಾದವರನ್ನು ಕಂಡರೆ ಪೀಡಿಸುವರು. ಆದರೆ ತಮಗಿಂತ ಬಲಿಷ್ಠರಾದವರನ್ನು ಕಂಡರೆ ಓಡಿ ಹೋಗುವರು. ಈ ದೃಶ್ಯವನ್ನು ತಾಳಲಾರರು ರಾಕ್ಷಸರು. ಅಂಜಿಕೆಯಿಂದ ಪಲಾಯನ ಮಾಡುತ್ತಿರುವರು. ಮತ್ತೊಂದು ವರ್ಗದವರೇ ಸಿದ್ಧರು, ಭಗವಂತನ ನೈಜ ಸ್ಥಿತಿಯನ್ನು ಬಲ್ಲವರು. ಇಂತಹ ರುದ್ರ ರೂಪವನ್ನು ನೋಡಿದರೂ ಅದರ ಹಿಂದೆ ಇರುವ ಪ್ರೇಮಮೂರ್ತಿ ಇವರಿಗೆ ಕಾಣದೇ ಇಲ್ಲ. ಅವನು ಅಧರ್ಮಿಗಳಿಗೆ ರುದ್ರ, ಆದರೆ ಯಾರು ಅವನ ಭಕ್ತರು ಅವರಿಗೆ ಅವನು ಯಾವಾಗಲೂ ಪ್ರೇಮಮೂರ್ತಿಯೇ. ನರಸಿಂಹ ರಾಕ್ಷಸನನ್ನು ಸಿಗಿದಾಗ ಪ್ರಹ್ಲಾದ ಹತ್ತಿರ ಬಂದು ನಿಂತುಕೊಂಡರೆ ಅವನನ್ನು ಪ್ರೇಮದಿಂದ ನೆಕ್ಕುತ್ತಾನೆ. ಬೆಕ್ಕು ಎಲೆಯನ್ನು ತನ್ನ ಬಾಯಲ್ಲಿ ಹಿಡಿದು ನಿಷ್ಕರುಣೆಯಿಂದ ಅಗೆದರು ತನ್ನ ಮರಿಯನ್ನು ಅದೇ ಬಾಯಿಂದ ಸ್ವಲ್ಪವೂ ನೋವಾಗದ ರೀತಿ ಪ್ರೀತಿಯಿಂದ ಹಿಡಿದುಕೊಳ್ಳುವುದು. ಅದರಂತೆ ಭಕ್ತರು ಭಗವಂತ ಎಂತಹ ರುದ್ರನ ರೂಪವನ್ನು ಧರಿಸಿದ್ದರೂ ಅದರ ಹಿಂದೆ ಇರುವ ಪ್ರೇಮ ಮೂರ್ತಿಯನ್ನು ನೋಡುವರು. ಕಸ್ಮಾಚ್ಚ ತೇನ ನಮೇರನ್ ಮಹಾತ್ಮನ್ ಗರೀಯಸೆ ಬ್ರಹ್ಮಣೋಪ್ಯಾದಿಕರ್ತೆ ಅನಂತ ದೇವೇಶ ಜಗನ್ನಿವಾಸ ತ್ವಮಕ್ಷರಂ ಸದಸತ್ತತ್ಪರಯತ್. ಮಹಾತ್ಮನೇ, ಬ್ರಹ್ಮನಿಗೂ ಆದಿಕಾರಣನಾದ ಉತ್ಕೃಷ್ಟನಾದ ನಿನಗೆ ಹೇಗೆ ತಾನೇ ನಮಸ್ಕರಿಸದೇ ಇದ್ದಾರೋ? ಅನಂತ ದೇವೇಶ ಜಗನ್ನಿವಾಸ, ನೀನೇ ಅಕ್ಷರ, ಸತ್ತು ಅಸತ್ತು ಮತ್ತು ಪರವಾದದ್ದು. ವಿಷ್ಣು ಪೌರಾಣಿಕ ರೀತಿಯಲ್ಲಿ ಬ್ರಹ್ಮನಿಗೂ ಮೂಲ. ವಿಷ್ಣುವಿನ ನಾಭಿಯಿಂದ ಬ್ರಹ್ಮ ಹುಟ್ಟಿದ ಅನಂತರ ಪ್ರಪಂಚವನ್ನು ಬ್ರಹ್ಮ ಸೃಷ್ಟಿಸಲು ಪ್ರಾರಂಭಿಸುವನು. ಭಗವಂತ ಎಲ್ಲರಿಗಿಂತಲೂ ಉತ್ಕೃಷ್ಟ. ಈ ಪ್ರಪಂಚದಲ್ಲಿ ಎಲ್ಲಿಯಾದರೂ ಯಾವುದಾದರೂ ಒಂದು ಒಳ್ಳೆಯ ವಸ್ತುವಿದ್ದರೆ ಅದೆಲ್ಲ ಭಗವಂತನ ಪ್ರಭೆ. ಎಲ್ಲರೂ ಅವನನ್ನು ಪ್ರತಿಬಿಂಬಿಸುವವರೇ. ಅವನನ್ನು ಮೀರಿದವರಿಲ್ಲ ಮತ್ತು ಅವನಿಗೆ ಸಮನಾದವರೂ ಇಲ್ಲ. ಇಂತಹ ಪವಿತ್ರಾತ್ಮ ಎದುರಿಗೆ ನಿಂತಿರುವಾಗ ಯಾರಿಗೆ ನಮಸ್ಕರಿಸದಿರಲು ಸಾಧ್ಯ? ಪವಿತ್ರತೆ ಮತ್ತು ಮಹಾತ್ಮೆಗೆ ಅಂತಹ ಶಕ್ತಿ ಇದೆ. ನಮಗೆ ಅದು ಗೊತ್ತಾಗದೇ ಇದ್ದರೂ ಅದು ತನ್ನ ಪ್ರತಿಭೆಯನ್ನು ನಮ್ಮ ಮೇಲೆ ಬೀರುವುದು. ಹೇಗೆ ಕಬ್ಬಿಣದ ಅದುರು ಸ್ಪರ್ಶಶಿಲೆಯ ಕಡೆಗೆ ಧಾವಿಸುವುದೋ ಹಾಗೆ ಮಾನವ ಪರಮಾತ್ಮನ ಮಹಿಮೆಗೆ ಬಾಗುತ್ತಾನೆ. ಅವನು ಅನಂತ, ಅವನಿಗೆ ಒಂದು ಆದಿ ಅಂತ್ಯಗಳಿಲ್ಲ. ಎಲ್ಲೆಲ್ಲಿಯೂ ತುಂಬಿರುವನು, ಅವನಿಲ್ಲದ ಸ್ಥಳವಿಲ್ಲ. ಅವನು ದೇವೇಶ. ಇಂದ್ರ, ವರುಣ, ಅಗ್ನಿ ಮುಂತಾದ ದೇವತೆಗಳೆಲ್ಲ ಭಗವಂತನ ಆಜ್ಞೆಯನ್ನು ಶಿರಸಾವಹಿಸಿ ಪಾಲಿಸುವರು. ಅವನು ಈ ದೇವತೆಗಳ ಮೂಲಕ ಕೆಲಸ ಮಾಡುವನು. ಅವನು ಜಗತ್ತಿಗೆಲ್ಲ ನಿವಾಸ ಸ್ಥಾನ, ಆಶ್ರಯ ಸ್ಥಾನ. ಅವನಿದ್ದರೆ ಜಗತ್ತು, ಸಾಗರ ಇದ್ದರೆ ಅಲೆಗಳು ಹೇಗೋ ಹಾಗೆ ಅವನಿಂದ ಜಗತ್ತಿನ ಗುಳ್ಳೆ ಏಳುವುದು. ಅವನು ಅಕ್ಷರ, ಎಂದಿಗೂ ನಾಶವಾಗದವನು. ಈ ಪ್ರಪಂಚದಲ್ಲಿ ಅವನು ವಿನ ಉಳಿದವುಗಳೆಲ್ಲ ಅಲೆಯಂತೆ ಏಳುವವು ಬೀಳುವವು. ಇರುವಾಗ ಬದಲಾಯಿಸುವವು, ಏಳುವುದಕ್ಕೆ ಮುಂಚೆ ಇರುವುದಿಲ್ಲ, ಬಿದ್ದಾದ ಮೇಲೆ ಇರುವುದಿಲ್ಲ. ಆದರೆ ಭಗವಂತನಾದರೂ ತ್ರಿಕಾಲದಲ್ಲಿಯೂ ಇರುವನು. ಅವನೇ ಸತ್, ವ್ಯಕ್ತವಾಗಿರುವ ಪ್ರಕೃತಿ.
ಅವ್ಯಕ್ತ, ವ್ಯಕ್ತವಾಗದೇ ಇರುವ ಪ್ರಕೃತಿ, ಮತ್ತು ಪರ ಎಂದರೆ ಅವ್ಯಕ್ತಕ್ಕಿಂತಲೂ ಆಳವಾದ ಅಗಮ್ಯವಾದ ಭಾವ. ತ್ವಮಾದಿದೇವಃ ಪುರುಷಃ ಪುರಾಣಃ ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ ವೇತ್ತಾಸಿ ವೇದ್ಯಂ ಚ ಪರಂ ಚ ಧಾಮ ತ್ವಯಾ ತತಂ ವಿಶ್ವಮನಂತರೂಪಂ. ಆದಿದೇವನು ನೀನು, ಪುರಾಣ ಪುರುಷನು ನೀನು, ವಿಶ್ವಕ್ಕೆ ಉತ್ಕೃಷ್ಟವಾದ ಆಶ್ರಯ ನೀನು. ನೀನು ಸರ್ವಜ್ಞ, ಜ್ಞೇಯ ವಸ್ತು ಮತ್ತು ಪರಂಧಾಮ, ಅನಂತ ರೂಪ. ನಿನ್ನಿಂದಲೇ ವಿಶ್ವ ವ್ಯಾಪ್ತವಾಗಿದೆ. ಭಗವಂತನೇ ದೇವತೆಗಳಿಗೆಲ್ಲ ಆದಿ. ಅವನಿಗಿಂತ ಮುಂಚೆ ಯಾರೂ ಇರಲಿಲ್ಲ. ಮುಂಚೆ ಅವನು, ಅನಂತರ ಉಳಿದ ದೇವತೆಗಳೆಲ್ಲ ಅವನ ಇಚ್ಛಾಮಾತ್ರದಿಂದ ಜನಿಸಿದವರು. ಇವನಷ್ಟು ಹಳಬರು ಯಾರೂ ಇಲ್ಲ. ಈ ಪ್ರಪಂಚದಲ್ಲಿ ಆದಿಯಿಂದ ಅಂತ್ಯದವರೆಗೆ ನೋಡುತ್ತಿರುವವನು ಇವನೊಬ್ಬನೇ. ಇವನೇ ಈ ಸೃಷ್ಟಿ ನಾಟಕದ ಕರ್ತೃ, ನಿತ್ಯ ಪ್ರೇಕ್ಷಕ. ಈ ಬ್ರಹ್ಮಾಂಡಕ್ಕೆ ಇವನಷ್ಟು ಶ್ರೇಷ್ಠವಾದ ಆಶ್ರಯ ಮತ್ತೊಂದಿಲ್ಲ. ಈ ಬ್ರಹ್ಮಾಂಡವೇನು ಸಾಮಾನ್ಯವೇ? ಸಮುದ್ರ ತೀರದ ಮರಳಿನ ಕಣಗಳನ್ನು ಮೀರಿ ಸೂರ್ಯ ಚಂದ್ರ ನಿಹಾರಿಕೆಗಳಿವೆ. ಇಂತಹ ಬೃಹತ್ ವಿಶ್ವಕ್ಕೆ ತಳಪಾಯ ಇನ್ನೆಷ್ಟು ದೊಡ್ಡದಾಗಿರಬೇಕು ಮತ್ತು ಭದ್ರವಾಗಿರಬೇಕು. ಇವನು ಸರ್ವಜ್ಞ. ಈ ಪ್ರಪಂಚದಲ್ಲಿ ಎಲ್ಲವನ್ನೂ ಸೃಷ್ಟಿಸಿದವನು. ಅವನು ಏತಕ್ಕಾಗಿ ಸೃಷ್ಟಿಸಿದನೋ ಅದು ಅವನೊಬ್ಬನಿಗೆ ಗೊತ್ತು. ನಾವೆಲ್ಲ ನಮ್ಮ ಎದುರಿಗೆ ಇರುವ ವಸ್ತುವನ್ನು ಸ್ವಲ್ಪ ತಿಳಿದುಕೊಳ್ಳಬಲ್ಲೆವು ಅಷ್ಟೇ, ಆಳಕ್ಕೆ ಹೋಗಲಾರೆವು. ಅದರ ಗುಣಗಳನ್ನೆಲ್ಲ ತಿಳಿದುಕೊಳ್ಳಲಾರೆವು. ಅದಕ್ಕೂ ಮತ್ತೊಂದಕ್ಕೂ ಇರುವ ಸಂಬಂಧ ನಮಗೆ ಗೊತ್ತಿಲ್ಲ. ಭೂಮದಲ್ಲಿ ಅದಕ್ಕೆ ಇರುವ ಸ್ಥಾನ ನಮಗೆ ಗೊತ್ತಿಲ್ಲ. ಇದೆಲ್ಲ ಗೊತ್ತಿರುವುದು ಒಬ್ಬನಿಗೆ, ಅವನೇ ಪರಮಾತ್ಮ. ಈ ಪ್ರಪಂಚದಲ್ಲಿ ಜ್ಞೇಯ ವಸ್ತು ಅಂದರೆ ತಿಳಿದುಕೊಳ್ಳಬೇಕಾಗಿರುವುದು ಇದೊಂದೇ. ಉಳಿದವುಗಳೆಲ್ಲ ಅಲ್ಪ. ಅಲ್ಪವನ್ನು ತಿಳಿದುಕೊಂಡರೆ ಅಲ್ಲಿಗೆ ಅದು ಕೊನೆಗಾಣುವುದು. ಆದರೆ ಯಾವಾಗ ಪ್ರಪಂಚದಲ್ಲಿ ಭಗವಂತನನ್ನು ಅರಿಯುವೆವೋ ಆಗ ಎಲ್ಲವನ್ನೂ ಅರಿಯುವೆವು. ನಾವೆಂದರೆ ಏನೆನ್ನುವುದು ಗೊತ್ತಾಗುವುದು. ಜಗತ್ತೆಂದರೆ ಏನೆನ್ನುವುದು ಗೊತ್ತಾಗುವುದು. ಅವನೇ ಶ್ರೇಷ್ಠವಾದ ಸ್ಥಾನ, ಪರಂಧಾಮ. ಯಾವಾಗ ನಾವು ಅಲ್ಲಿಗೆ ಹೋಗುವೆವೋ ಈ ಸಂಸಾರ ಚಕ್ರದಿಂದ ತಪ್ಪಿಸಿಕೊಳ್ಳುತ್ತೇವೆ. ಕರ್ಮ ಇನ್ನು ಮೇಲೆ ನಮ್ಮನ್ನು ಅಲ್ಲಿಂದ ಎಳೆತರಲಾರದು. ಬಂಧನದ ನೊಗವನ್ನು ಕತ್ತಿನ ಮೇಲೆ ಇಡಲಾರದು. ನಾವು ಮುಕ್ತರಾಗುತ್ತೇವೆ. ಬಂಧನದಿಂದ ಎಂದೆಂದಿಗೂ ಪಾರಾಗುತ್ತೇವೆ. ಎಲ್ಲ ಸಂಶಯಗಳು ನಾಶವಾಗುತ್ತವೆ. ಆಸೆಗಳು ಸೀದು ಹೋಗುತ್ತವೆ. ಅನಂತ ರೂಪನು ಅವನು. ಈ ಪ್ರಪಂಚದಲ್ಲಿ ಇರುವ ಎಲ್ಲಾ ನಾಮರೂಪಗಳ ಹಿಂದೆ ಇರುವವನು ಅವನೇ. ಅವನೇ ವಿಶ್ವವನ್ನೆಲ್ಲ ವ್ಯಾಪಿಸಿಕೊಂಡಿರುವನು. ಆಕಾಶ ಹೇಗೆ ನಾಮರೂಪಗಳನ್ನೆಲ್ಲ ವ್ಯಾಪಿಸಿಕೊಂಡಿದೆಯೋ, ಅದರ ಒಳಗೆ ಮತ್ತು ಹೊರಗೆ ಇದೆಯೋ, ಹಾಗೆಯೇ ಭಗವಂತ ನಮ್ಮೊಳಗೆ ಮತ್ತು ಹೊರಗೆ ಇರುವನು. ವಾಯುರ್ಯಮೋಗ್ನಿರ್ವರುಣಃ ಶಶಾಂಕಃ ಪ್ರಜಾಪತಿಸ್ತ್ವಂ ಪಿತಾಮಹಶ್ಚ ನಮೋ ನಮೋಸ್ತೇಸ್ತು ಸಹಸ್ರಕೃತ್ವ ಪುನಶ್ಚ ಭೂಯೋಪಿ ನಮೋ ನಮಸ್ತೆ. ವಾಯು, ಅಗ್ನಿ, ಯಮ, ವರುಣ, ಚಂದ್ರ, ಪ್ರಜಾಪತಿ ಮತ್ತು ಅವರ ಪಿತಾಮಹನು ಅವರೆಲ್ಲರೂ ನೀನೇ. ನಿನಗೆ 1000 ನಮಸ್ಕಾರಗಳು. ಪುನಃ ನಮಸ್ಕಾರ, ಮತ್ತೊಮ್ಮೆ ನಮಸ್ಕಾರ. ನೀನೇ ಎಲ್ಲವೂ ಆಗಿರುವೆ ಎಂದು ಹೇಳಿ ಅರ್ಜುನ ಶ್ರೀಕೃಷ್ಣನ ಸುತ್ತ, ಆ ವಿಶ್ವರೂಪದ ಸುತ್ತ ಬಾರಿ ಬಾರಿಗೆ ನಮಸ್ಕರಿಸುತ್ತಾನೆ. ಯಾವಾಗ ಒಬ್ಬನಲ್ಲಿ ಉದ್ವೇಗಾತಿಶಯವಿರುವುದೋ ಆಗ ಒಮ್ಮೆ ಅವನು ಹೇಳಿದರೆ ತೃಪ್ತಿಯಾಗುವುದಿಲ್ಲ. ಪುನಃ ಪುನಃ ಅದನ್ನು ಹೇಳುವುದು ಮಾನವ ಸಹಜವಾದುದು. ನಮಃ ಪುರಸ್ತಥ ಪೃಷ್ಠತಸ್ತೆ ನಮೋಸ್ತುತೆ ಸರ್ವತ ಏವ ಸರ್ವಾ ಅನಂತ ವೀರ್ಯಾಮಿತ ವಿಕ್ರಮಸ್ತ್ವಂ ಸರ್ವಂ ಸಮಾಪ್ನೋಷಿ ತತೋಸಿ ಸರ್ವಃ. ಪರಮಾತ್ಮನೇ, ನಿನಗೆ ಹಿಂದೆ ಮುಂದೆ ಮತ್ತು ಎಲ್ಲಾ ಕಡೆಯಲ್ಲಿಯೂ ನಮಸ್ಕಾರ. ಅನಂತ ವೀರ್ಯನೇ, ನೀನು ಅಮಿತ ಪರಾಕ್ರಮನು. ನೀನು ಎಲ್ಲವನ್ನೂ ವ್ಯಾಪಿಸಿಕೊಂಡಿರುವುದರಿಂದ ಸರ್ವಸ್ವರೂಪನಾಗಿರುವೆ. ಪರಮಾತ್ಮನೇ ಎಲ್ಲರಿಗೂ ಆತ್ಮಸ್ವರೂಪನಾಗಿರುವನು. ಮನೆಯಲ್ಲಿ ವಿದ್ಯುತ್ ಶಕ್ತಿ ಬಲ್ಪಿನಲ್ಲಿ ಬೆಳಗುತ್ತಿದೆ. ಆದರೆ ಅದು ಒಂದೇ ಮೂಲದಿಂದ ಬಂದುದು. ವಿವಿಧ ಬಣ್ಣಗಳ ಬಲ್ಪುಗಳ ಹಿಂದೆ ಬೆಳಗುವುದು ಅದೊಂದೇ ಶಕ್ತಿ. ಅದರಂತೆಯೇ ನಮ್ಮ ಹಿಂದೆಲ್ಲ ಬೆಳಗುವವನು ಅವನೇ.
ಯಾವುದನ್ನು ನಾವು ಎಂದು ಹೇಳಿಕೊಳ್ಳುತ್ತೇವೆಯೋ ಅದರೊಳಗೆ ಬೆಳಗುವವನು ಅವನೇ. ಅವನು ಯಾವಾಗ ಎಲ್ಲ ಕಡೆಯೂ ಇರುವನು, ಆಗ ಎಲ್ಲ ಕಡೆಗೂ ನಮಸ್ಕಾರ. ಅವನ ಒಂದು ಭಾಗದಷ್ಟೇ ಮತ್ತೊಂದು ಭಾಗ ಕೂಡ ಪವಿತ್ರ. ಸಕ್ಕರೆಯಿಂದ ಮಾಡಿದ ಬೊಂಬೆಯ ತಲೆಯನ್ನು ತಿಂದರೂ ಒಂದೇ, ಕಾಲನ್ನು ತಿಂದರೂ ಒಂದೇ. ಅವನು ಅನಂತ ಪರಾಕ್ರಮಶಾಲಿ, ಈ ಬ್ರಹ್ಮಾಂಡವನ್ನು ಸೃಷ್ಟಿಸಿದವನು, ಆಳುತ್ತಿರುವವನು, ಎಲ್ಲವನ್ನೂ ತನ್ನ ನಿಯಮವೆಂಬ ವಜ್ರ ಮುಷ್ಟಿಯಲ್ಲಿ ಬಿಗಿದು ಹಿಡಿದಿರುವವನು. ಅತಿ ಸಣ್ಣದಾದರೂ ಆಗಲಿ ದೊಡ್ಡದಾದರೂ ಆಗಲಿ ಯಾವುದೂ ಅವನನ್ನು ಮೀರಿ ಹೋಗಲಾರದು. ಈ ಪ್ರಪಂಚವನ್ನೆಲ್ಲ ಅವನು ವ್ಯಾಪಿಸಿಕೊಂಡಿರುವನು, ಎಲ್ಲವೂ ಅವನೇ ಆಗಿರುವನು. ಹೇಗೆ ಚಿನ್ನ ಅದರಿಂದ ಆದ ಪ್ರತಿಯೊಂದು ನಗ ನಾಣ್ಯದ ಹಿಂದೆಯೂ ಇದೆಯೋ, ಹಾಗೆಯೇ ಈ ಪ್ರಪಂಚದ ಎಲ್ಲಾ ನಾಮರೂಪಗಳ ಹಿಂದೆಯೂ ಭಗವಂತನೇ ಇರುವನು. ಸಖೇತಿ ಮತ್ವಾ ಪ್ರಸಭಂ ಯದುಕ್ತಂ ಹೇ ಕೃಷ್ಣ ಹೇ ಯಾದವ ಹೇ ಸಖೇತಿ ಅಜಾನತಾ ಮಹಿಮಾನಂ ತವೇದಂ ಮಯಾ ಪ್ರಮಾದಾತ್ ಪ್ರಣಯೇನ ವಾಪಿ ಯಚ್ಚಾಪಹಾಸಾರ್ಥಮಸತ್ಕೃತೋಸಿ ವಿಹಾರಶಯ್ಯಾಸನ ಭೋಜನೇಷು ಏಕೋಥವಾಪ್ಯಚ್ಯುತ ತತ್ಸಮಕ್ಷಂ ತತ್ಕ್ಷಾಮಯೇ ತ್ವಾಮಹಮಪ್ರಮೇಯಂ. ಅಚ್ಯುತ, ನಿನ್ನ ಮಹಿಮೆಯನ್ನು ಮತ್ತು ವಿಶ್ವರೂಪವನ್ನು ಅರಿಯದೆ ನೀನು ನನ್ನ ಸ್ನೇಹಿತನೆಂದು ತಿಳಿದು ಮರವಿನಿಂದ ಆಗಲಿ ಪ್ರೀತಿಯಿಂದ ಆಗಲಿ ಕೃಷ್ಣ, ಯಾದವ, ಸಖ ಎಂದು ನಿನ್ನನ್ನು ಕರೆದು ಅವಿವೇಕವನ್ನೇನಾದರೂ ಮಾಡಿದ್ದರೆ, ವಿನೋದವಾಗಿ ಆಟವಾಡುವಾಗಲೂ ಊಟ ಮಾಡುವಾಗಲೂ ಮಲಗುವಾಗಲೂ ನಿನ್ನೊಟ್ಟಿಗಿದ್ದಾಗ ನನ್ನಿಂದ ನಿನಗೆ ಏನಾದರೂ ಅಪಮಾನವಾಗಿದ್ದರೆ ಅದನ್ನು ಕ್ಷಮಿಸಬೇಕೆಂದು ಪ್ರಾರ್ಥಿಸುತ್ತೇನೆ. ಅರ್ಜುನ ಮೊದಲು ಶ್ರೀಕೃಷ್ಣನನ್ನು ತನ್ನ ಕೇವಲ ಸಖ ಎಂದು ಮಾತ್ರ ತಿಳಿದಿದ್ದ. ಶ್ರೀಕೃಷ್ಣನ ಮಹಿಮೆ ಗೊತ್ತಾದದ್ದು ಕುರುಕ್ಷೇತ್ರದ ಯುದ್ಧಭೂಮಿಯಲ್ಲಿ. ಚಿನ್ನವನ್ನು ಒರೆಗಲ್ಲಿಗೆ ತಿಕ್ಕಿದಾಗ ತಾನೇ ಅದು ಏನು ಎಂಬುದು ಗೊತ್ತಾಗುವುದು. ಯಾವಾಗ ವಿಶ್ವರೂಪವನ್ನು ನೋಡಿದನೋ ಆಗ ಶ್ರೀಕೃಷ್ಣನ ಮಹಿಮೋನ್ನತ ವ್ಯಕ್ತಿತ್ವ ಗೊತ್ತಾಗುವುದು. ಆಗ ಹಿಂದೆ ಶ್ರೀಕೃಷ್ಣನನ್ನು ಅಷ್ಟು ಸದರದಿಂದ ಕಂಡುದಕ್ಕೆ ಕ್ಷಮಾಪಣೆ ಬೇಡುವನು. ಇದನ್ನೆಲ್ಲ ಅಜ್ಞಾನದಲ್ಲಿದ್ದಾಗ ಮಾಡಿದ್ದು. ಆವಾಗ ನಮಗೆ ಏನೂ ಅನ್ನಿಸುವುದಿಲ್ಲ. ಆದರೆ ಜ್ಞಾನೋದಯವಾದ ಕೂಡಲೇ ಮೊದಲು ನಮಗೆ ಗೊತ್ತಾಗುವುದು ನಮ್ಮ ಅವಿವೇಕ. ಅಯ್ಯೋ, ಎಂತಹ ತಪ್ಪನ್ನು ನಾನು ಮಾಡಿದೆ ಎಂದು ಆಗ ತಳಮಳಿಸುವೆವು. ಪಿತಾಸಿ ಲೋಕಸ್ಯ ಚರಾಚರಸ್ಯ ತ್ವಮಸ್ಯ ಪೂಜ್ಯಶ್ಚ ಗುರುರ್ಗರೀಯಾನ್ ನ ತ್ವತ್ಸಮೋಸ್ತ್ಯಭ್ಯಧಿಕ ಕುತೋನ್ಯಃ ಲೋಕತ್ರಯೇಭ್ಯ ಪ್ರತಿಮ ಪ್ರಭಾವ. ಅಪ್ರತಿಮ ಪ್ರಭಾವನೆ, ಸ್ಥಾವರ ಜಂಗಮ ಲೋಕಕ್ಕೆ ತಂದೆ ನೀನು. ಅದಕ್ಕೆ ಪೂಜ್ಯನು ಗುರುವು ಶ್ರೇಷ್ಠನೂ ಆಗಿರುವೆ. ಲೋಕತ್ರಯದಲ್ಲಿ ನಿನಗೆ ಸಮಾನರಿಲ್ಲ. ಹೀಗಿರುವಾಗ ನಿನಗಿಂತ ದೊಡ್ಡವರು ಎಲ್ಲಿರುವರು? ಭಗವಂತನ ಪ್ರಭಾವ ಅಪ್ರತಿಮವಾದುದು. ಇದರಷ್ಟು ತನ್ನ ಪ್ರಭಾವವನ್ನು ನಮ್ಮ ಮೇಲೆ ಬೀರುವ ಮತ್ತೊಂದು ಇಲ್ಲ. ಅದು ಅಮೋಘವಾದುದು. ಇಷ್ಟು ದಿನಗಳ ಮೇಲೆ ಆದರೂ ಅದು ನಮ್ಮ ಮೇಲೆ ಪ್ರಭಾವವನ್ನು ಬೀರಿಯೇ ಬೀರುವುದು. ಎಂದಿಗೂ ಅದು ವ್ಯರ್ಥವಾಗುವುದಿಲ್ಲ. ಅವನ ಪ್ರಭಾವವೆಂಬುದು ಬೀಜದಂತೆ. ಒಂದಲ್ಲ ಒಂದು ದಿನ ಅದು ಮೊಳೆಯುವುದು. ಯಾವಾಗ ಅದಕ್ಕೆ ಸ್ವಲ್ಪ ತೇವ ಮತ್ತು ನೆಲದ ಆಸರೆ ಸಿಕ್ಕುವುದೋ ಆಗ ಅದರೊಳಗೆ ಇರುವ ಸಸಿ ಬೇರು ಬಿಡಲೆತ್ತಿಸುವುದು. ಭಗವಂತ ಕೆಲವರ ಮೇಲೆ ತನ್ನ ಪ್ರಭಾವವನ್ನು ಬೀರಲು ಸ್ವಲ್ಪ ಕಾಲ ತೆಗೆದುಕೊಳ್ಳುವನು. ಅವರು ಕಲ್ಲು ನೆಲದಂತೆ ಬಂಡೆಯಂತೆ ಇರುವರು. ಆದರೆ ಅನೇಕ ಕಡೆ ನಾವು ಬಂಡೆಯ ಸಂದಿಯಿಂದ ದೊಡ್ಡ ಗಿಡ ಎದ್ದಿರುವುದನ್ನು ನೋಡುತ್ತೇವೆ. ಬೆಳವಣಿಗೆಗೆ ವಿರೋಧವಾಗಿ ವಾತಾವರಣ ಇದ್ದರೂ ಅವನ ಕರುಣೆ ನಮ್ಮ ಮೇಲೆ ಬಿದ್ದರೆ ಹೇಗೋ ಅವನ ಕಡೆಗೆ ಹೋಗುವುದಕ್ಕೆ ಅವಕಾಶವನ್ನು ಅವನು ಕಲ್ಪಿಸುವನು. ಅವನು ಚರ ಅಚರ ವಸ್ತುಗಳಿಗೆಲ್ಲ ತಂದೆಯಾಗಿರುವನು. ಎಲ್ಲವನ್ನೂ ಸೃಷ್ಟಿಸಿದವನು ಮಾತ್ರವಲ್ಲ, ಎಲ್ಲರ ರಕ್ಷಣೆಯೂ ಅವನ ಜವಾಬ್ದಾರಿ. ಅವನು ಯಾವುದನ್ನು ತಿರಸ್ಕರಿಸುವುದಿಲ್ಲ. ಬಂದುದೆಲ್ಲ ಮುಂದುವರಿಯುವುದಕ್ಕೆ ಅವಕಾಶ ಕಲ್ಪಿಸುವನು. ಬೆಟ್ಟದ ಮೇಲೆ ಹುಟ್ಟಿರುವ ಗಿಡಕ್ಕೆ ನೀರೆರೆಯುವನು. ಪಶು ಪಕ್ಷಿ ಪ್ರಾಣಿಗಳಿಗೆಲ್ಲ ಕಾಲ ಕಾಲಕ್ಕೆ ಆಹಾರ ಒದಗಿಸುವನು. ಅವುಗಳಿಗೆಲ್ಲ ಅಷ್ಟು ಸುಂದರವಾದ ಬಟ್ಟೆಯನ್ನು ಕೊಟ್ಟಿರುವನು. ಪಕ್ಷಿಗಳಿಗೆಲ್ಲ ಎಷ್ಟೊಂದು ಆಕಾರದ ಪುಕ್ಕಗಳು, ಅದರಲ್ಲಿ ಎಂತೆಂತಹ ಬಣ್ಣಗಳು.
ಬೆಳಗ್ಗೆ ಹುಟ್ಟಿ ಸಾಯಂಕಾಲ ಸತ್ತು ಬೀಳುವ ಚಿಟ್ಟೆಯ ರೆಕ್ಕೆಯ ಮೇಲೆ ಎಂತಹ ಅದ್ಭುತವಾದ ಚಿತ್ರ ಬರೆದಿರುವನು ದೇವರು. ಮನುಷ್ಯ ಅವುಗಳನ್ನು ನೋಡಿ ತನ್ನ ಬಟ್ಟೆಗೆ ಬಣ್ಣ ಹಾಕಬೇಕಾಗಿದೆ. ಯಾವಾಗ ಅವನು ಲೋಕಕ್ಕೆ ತಂದೆ ಎಂಬ ಭಾವ ಬರುವುದೋ ನಾವು ಆಗ ಎಲ್ಲವನ್ನೂ ಪ್ರೀತಿಸುತ್ತೇವೆ. ಏಕೆಂದರೆ ಇವರೆಲ್ಲರೂ ನಮ್ಮಂತೆಯೇ ಭಗವಂತನ ಮಕ್ಕಳು. ಅವನು ಬರೀ ತಂದೆಯಲ್ಲ, ಪೂಜ್ಯ ತಂದೆ, ಪರಮ ಪವಿತ್ರ ಭಗವಂತ. ಅವನಷ್ಟು ಗೌರವಕ್ಕೆ ಅರ್ಹವಾದುದು ಈ ಪ್ರಪಂಚದಲ್ಲಿ ಇಲ್ಲ. ಅವನು ಲೋಕಗುರು. ಆ ಲೋಕಗುರುವೇ ಹಲವು ಮಾನವ ಗುರುಗಳ ಮೂಲಕ ಕೆಲಸ ಮಾಡಿ ನಮ್ಮನ್ನು ಗುರಿಯೆಡೆಗೆ ಒಯ್ಯುತ್ತಿರುವನು. ನಮ್ಮ ಆಧ್ಯಾತ್ಮಿಕ ಜೀವನ ವಿಕಾಸವಾಗಲು ಅವಕಾಶ ಕಲ್ಪಿಸುವನು. ಅದಕ್ಕೆ ಬೇಕಾದ ಗ್ರಂಥಗಳನ್ನು ಒದಗಿಸುವನು. ಆ ಜೀವನ ವಿಕಾಸವಾಗುವುದಕ್ಕೆ ವಾತಾವರಣವನ್ನು ಕಲ್ಪಿಸುವನು. ಇರುವ ಆತಂಕಗಳನ್ನು ನಿವಾರಿಸುವನು. ದೊರಕದ ವಸ್ತುಗಳನ್ನು ದೊರಕಿಸುವನು. ಲೋಕಗುರು ಸದಾಕಾಲದಲ್ಲಿ ಕೆಲಸ ಮಾಡುತ್ತಿರುವನು. ಯಾರು ಉತ್ತಮ ಜೀವನ ನಡೆಸಲು ತವಕ ಪಡುತ್ತಿರುವರೋ ಅವರಿಗೆ ಭಗವಂತ ಹೇಗೆ ಕೆಲಸ ಮಾಡುತ್ತಿರುವನು ಎಂಬುದು ವೇದ್ಯ. ಈ ಪ್ರಪಂಚದಲ್ಲಿ ಜ್ಞಾನದಲ್ಲಿ, ಶಕ್ತಿಯಲ್ಲಿ, ಪವಿತ್ರತೆಯಲ್ಲಿ ಅವನಿಗೆ ಸರಿಸಮಾನರು ಯಾರಾದರೂ ಇರಬಲ್ಲರೇ? ನೂರಾರು ಜನ ಗೌಣ ದೇವರುಗಳು ಇರಬಹುದು. ಆದರೆ ಅವರುಗಳ ಮೂಲಕ ಕೆಲಸ ಮಾಡುತ್ತಿರುವವನು ದೇವದೇವನಾದ ಭಗವಂತನೊಬ್ಬನೇ. ಇತರರೆಲ್ಲ ಅವನ ಆಜ್ಞಾಧಾರಕರು. ಅವನಿಗೆ ಸಮನೇ ಇಲ್ಲದಿರುವಾಗ ಇನ್ನು ಅವನನ್ನು ಮೀರಲು ಹೇಗೆ ತಾನೇ ಸಾಧ್ಯ? ತಸ್ಮಾತ್ ಪ್ರಣಮ್ಯ ಪ್ರಣಿಧಾಯ ಕಾಯಂ ಪ್ರಸಾದಯೇ ತ್ವಾಮಹಮೀಶಮೇಢ್ಯಂ ಪಿತೇವ ಪುತ್ರಸ್ಯ ಸಖೇವ ಸಖ್ಯುಃ ಪ್ರಿಯಃ ಪ್ರಿಯಾಯಾರ್ಹಸಿ ದೇವ ಸೋಢುಂ. ದೇವ, ಆದ ಕಾರಣ ನನ್ನ ಶರೀರವನ್ನು ದಂಡದಂತೆ ಕೆಳಗೆ ಉರುಳಿಸಿ ನಮಸ್ಕರಿಸಿ ಸ್ತುತ್ಯರ್ಹನೋ ಈಶ್ವರನೋ ಆದ ನಿನ್ನನ್ನು ಪ್ರಸನ್ನನಾಗೆಂದು ಪ್ರಾರ್ಥಿಸುತ್ತೇನೆ. ತಂದೆ ಮಗನ ಅಪರಾಧವನ್ನು, ಸ್ನೇಹಿತರು ಸ್ನೇಹಿತನ ಅಪರಾಧವನ್ನು, ಪ್ರಿಯನು ಪ್ರಿಯಳ ಅಪರಾಧವನ್ನು ಸಹಿಸಿಕೊಳ್ಳುವಂತೆ ಸಹಿಸಿಕೊಳ್ಳಬೇಕು. ಅರ್ಜುನ ತನ್ನ ಶರೀರವನ್ನು ದಂಡದಂತೆ ಕೆಳಗೆ ಉರುಳಿಸಿ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾನೆ. ಈ ನಮಸ್ಕಾರದಲ್ಲಿ ಅಹಂಕಾರ ಸಂಪೂರ್ಣವಾಗಿ ಶರಣಾಗಿದೆ ಭಗವಂತನಿಗೆ. ನಾನು ಎಂಬುದನ್ನು ಭಗವಂತನಿಗೆ ಅರ್ಪಿಸಿ, ದೇವರೇ ನಾನು ಸೊನ್ನೆ, ನೀನು ಸೊನ್ನೆಗೆ ಬೆಲೆ ಕೊಡುವ ಎಂದು ಒಪ್ಪಿಕೊಂಡಿರುವನು. ನನ್ನ ಮೇಲೆ ಪ್ರಸನ್ನನಾಗು ಎಂದು ಬೇಡುತ್ತಿರುವನು. ತಾನೇನೋ ಹಿಂದೆ ದೊಡ್ಡ ಅಪರಾಧವನ್ನು ಇವನಿಗೆ ಮಾಡಿದ್ದೆ, ಅದನ್ನು ಕ್ಷಮಿಸಬೇಕು ಎಂದು ಬೇಡುವನು. ಹಾಗೆ ಕ್ಷಮಾಪಣೆಯನ್ನು ಬೇಡುವಾಗ 3 ಉದಾಹರಣೆಗಳನ್ನು ತರುವನು. ತಂದೆ ತನ್ನ ಮಗ ಮಾಡಿದ ತಪ್ಪನ್ನು ಮನ್ನಿಸುವಂತೆ ಮನ್ನಿಸು ಎಂದು ಕೇಳಿಕೊಳ್ಳುತ್ತಾನೆ. ಇಲ್ಲಿ ತಂದೆಗೆ ಎಲ್ಲ ಗೊತ್ತಿದೆ. ಮಗುವಿಗಾದರೂ ಪ್ರಪಂಚದಲ್ಲಿ ಯಾವುದನ್ನು ಮಾಡಬೇಕು, ಯಾವುದನ್ನು ಬಿಡಬೇಕು ಎಂಬುದು ಗೊತ್ತಿಲ್ಲ. ಅನೇಕ ವೇಳೆ ಮಾಡಬಾರದುದನ್ನು ಮಾಡುತ್ತದೆ, ಮಾಡುವುದನ್ನು ಬಿಡುತ್ತದೆ. ಆದರೆ ಪ್ರೀತಿ ಇರುವ ತಂದೆಯಾದರೂ ಪಾಪ ಮಗು ಅದಕ್ಕೆ ಗೊತ್ತಿಲ್ಲ, ಹಾಗೆ ಮಾಡಿತು ಎಂದು ಅದನ್ನೆಲ್ಲ ಮರೆಯುತ್ತಾನೆ. ಪ್ರೀತಿಗಿದ್ದರೆ ಅದು ಎಲ್ಲವನ್ನೂ ಮರೆಸುವುದು. ಪ್ರೀತಿಸುವ ವ್ಯಕ್ತಿಯಲ್ಲಿ ನಾವು ತಪ್ಪನ್ನೇ ಕಾಣುವುದಿಲ್ಲ. ಒಂದು ವೇಳೆ ಕಂಡರೂ ಇದೇನು ಮಹಾ ಎಂದು ತಳ್ಳಿಬಿಡುವೆವು. ಒಂದು ವೇಳೆ ಅದು ದೊಡ್ಡ ತಪ್ಪೇ ಎಂದು ಗೊತ್ತಾದರೂ ಈ ಪ್ರಪಂಚದಲ್ಲಿ ತಪ್ಪು ಮಾಡದವರು ಯಾರು ಇರುವರು ಎಂದು ತೇಲಿಸಿ ಬಿಡುತ್ತೇವೆ. ಪ್ರೀತಿಯೊಂದಿದ್ದರೆ ಶತ ಅಪರಾಧಗಳನ್ನು ಕ್ಷಮಿಸಬಲ್ಲದು. ಯಾವಾಗ ಪ್ರೀತಿ ಇಲ್ಲವೋ ಸಣ್ಣದು ಅಕ್ಷಮ್ಯವಾದ ಮಹಾ ಅಪರಾಧವಾಗಿ ಪರಿಣಮಿಸುವುದು. ಎಲ್ಲಿ ಪ್ರೀತಿ ಇದೆಯೋ ಅದನ್ನು ಗಮನಿಸುವುದೇ ಇಲ್ಲ. ಸ್ನೇಹಿತನನ್ನು ಮನ್ನಿಸುವಂತೆ ಪ್ರಿಯಳ ಅಪರಾಧವನ್ನು ಮನ್ನಿಸುವಂತೆ ಮನ್ನಿಸು ಎನ್ನುತ್ತಾನೆ. ಸ್ನೇಹಿತರನ್ನು ಪ್ರಿಯಳನ್ನು ಬಂಧಿಸಿರುವುದು ಪ್ರೀತಿಯೇ. ಪ್ರೀತಿಯ ಆಧಾರದ ಮೇಲೆ ನಿಂತುಕೊಂಡರೆ ಮಾತ್ರ ಏನನ್ನು ಬೇಕಾದರೂ ಕ್ಷಮಿಸಬಹುದು. ಅರ್ಜುನ ಭಗವಂತನನ್ನು ಪ್ರಾರ್ಥಿಸುವುದು ಈ ದೃಷ್ಟಿಯಿಂದ. ಅವನು ಸಣ್ಣ ಮಗುವಿನಂತೆ. ತಪ್ಪು ಮಾಡುವುದು ಅದಕ್ಕೆ ಸಹಜ ಗುಣವಾಗಿದೆ. ಆದರೆ ತಂದೆಗೆ ಆ ಮಗುವಿನ ತಪ್ಪನ್ನು ಮನ್ನಿಸುವುದೂ ಕೂಡ ಸಹಜ ಗುಣವೇ ಆಗಿದೆ. ದೇವರು ನಮ್ಮನ್ನು ಕ್ಷಮಿಸದೇ ಇದ್ದರೆ ನಾವು ಉದ್ಧಾರವಾಗುವುದಾದರೂ ಹೇಗೆ? ನಮ್ಮ ಸ್ವಭಾವವೇ ತಪ್ಪು ಮಾಡುವುದು. ನಾವೊಂದು ತಪ್ಪಿನ ಕಂತೆಯೇ ಆಗಿದ್ದೇವೆ. ಅವನು ನಮ್ಮ ಯೋಗ್ಯತೆಗೆ ತಕ್ಕ ವರ ಕೊಡುವಂತೆ, ಆದರೆ ನಾವು ಎಂದೆಂದಿಗೂ ಉದ್ಧಾರವಾಗುವಂತೆಯೇ, ಅಂದರೆ ನಮ್ಮ ಯೋಗ್ಯತೆಗೆ ತಕ್ಕ ವರ ಕೊಡುವಂತಾದರೆ ನಾವು ಎಂದೆಂದಿಗೂ ಉದ್ಧಾರವಾಗುವಂತೆಯೇ ಇಲ್ಲ. ಅವನು ನಮ್ಮ ಯೋಗ್ಯತೆಗಿಂತ ಹೆಚ್ಚನ್ನು ಕೊಡುತ್ತಾನೆ.
ನಾವು ಮಾಡಿರುವ ಮಹಾಪರಾಧಗಳನ್ನೆಲ್ಲ ಮನ್ನಿಸುತ್ತಾನೆ. ಗಾಢಾಂಧಕಾರದಲ್ಲಿ ಮಿಂಚುತ್ತಿರುವ ಹುಳುಗಳಂತೆ ನಮ್ಮ ಒಳ್ಳೆಯ ಗುಣ ಎಲ್ಲೋ ಮಿಣುಕು ಮಿಣುಕು ಎನ್ನುತ್ತಿದೆ. ದೇವರು ನಮ್ಮಲ್ಲಿರುವ ಕತ್ತಲೆಯನ್ನೆಲ್ಲ ಮರೆತು ಆ ಮಿಣುಕು ಹುಳುವನ್ನು ಎತ್ತಿಕೊಂಡು ಅದನ್ನು ಮೆಚ್ಚುವನು. ದೇವರೇ, ನಾನು ಮಹಾಪರಾಧ ಮಾಡಿದೆ, ನನ್ನನ್ನು ಉದ್ಧರಿಸು ಎನ್ನುವುದು ನಮ್ಮ ಒಂದು ಒಳ್ಳೆಯ ಗುಣ. ನಾವು ಅದಷ್ಟು ತೋರಿಸಿದರೆ ಸಾಕು, ದೇವರು ಮೆಚ್ಚುತ್ತಾನೆ, ಕ್ಷಮಿಸುತ್ತಾನೆ. ಅದರಲ್ಲಿ ಸಂದೇಹವೇ ಇಲ್ಲ. ಅರ್ಜುನ ಭಗವಂತನನ್ನು ಬೇಡುತ್ತಿರುವುದು ಕೂಡ ಈ ವರವನ್ನೇ. ಅದೃಷ್ಟಪೂರ್ವಂ ಹರ್ಷಿತೋಸ್ಮಿ ದೃಷ್ಟ್ವಾ ಭಯೇನ ಚ ಪ್ರವ್ಯಥಿತಂ ಮನೋ ಮೇ ತದೇವ ಮೇ ದರ್ಶಯ ದೇವರೂಪಂ ಪ್ರಸೀದ ದೇವೇಶ ಜಗನ್ನಿವಾಸ. ದೇವ, ಹಿಂದೆ ಎಂದೂ ನೋಡದ ವಿಶ್ವರೂಪವನ್ನು ನೋಡಿ ಹರ್ಷಿತವಾಗಿದ್ದೇನೆ ಮತ್ತು ಭಯದಿಂದ ನನ್ನ ಮನಸ್ಸು ಕ್ಲೇಶಗೊಂಡಿದೆ. ದೇವೇಶ, ನಿನ್ನ ಆ ರೂಪವನ್ನೇ ನನಗೆ ತೋರಿಸು. ಜಗನ್ನಿವಾಸ, ದಯ ತೋರು. ಇಲ್ಲಿ ಅರ್ಜುನ ಎರಡು ಭಾವಗಳಿಂದ ತಾಡಿತನಾಗಿರುವನು. ಒಂದು, ಹಿಂದೆ ಎಂದೂ ನೋಡದ ಭಗವಂತನ ಐಶ್ವರ್ಯ ರೂಪವನ್ನು ನೋಡಿ ಆನಂದ ಪಡುತ್ತಿರುವನು, ಮತ್ತು ಅದೇ ಭಯಂಕರ ವಿಶ್ವರೂಪವನ್ನು ನೋಡಿ ತಲ್ಲಣಿಸುತ್ತಿರುವನು. ಅದನ್ನು ಹೆಚ್ಚು ಕಾಲ ನೋಡಲಾರನು. ಇವನ ಮನಸ್ಸು ಭಗವಂತನ ರುದ್ರ ರೂಪವನ್ನು ನೋಡುವುದಕ್ಕೆ ಇನ್ನೂ ಅಣಿಯಾಗಿಲ್ಲ. ತುಂಬಾ ಸಿಹಿಯಾಗಿರುವುದನ್ನು ನಾವು ಹೆಚ್ಚು ತಿನ್ನುವುದಕ್ಕೆ ಆಗುವುದಿಲ್ಲ. ಸ್ವಲ್ಪ ತಿನ್ನುವುದರೊಳಗೆ ವಾಂತಿ ಬರುವುದು. ಹಾಗಾಗಿದೆ ವಿಶ್ವರೂಪ ದರ್ಶನ. ಅರ್ಜುನನಿಗೆ ನಿನ್ನ ರೂಪವನ್ನೇ ತೋರಿಸು ಎನ್ನುತ್ತಾನೆ. ಅಂದರೆ ಶ್ರೀಕೃಷ್ಣನ ಹಳೆಯ ರೂಪ. ಯಾವ ರೂಪಿನಲ್ಲಿ ಅವನನ್ನು ಸಖಾ ಎಂದು ಕರೆದನೋ, ಯಾವ ರೂಪಿನಲ್ಲಿ ಈಗ ಸಾರಥ್ಯವನ್ನು ಮಾಡುತ್ತಿರುವನು, ಅದನ್ನೇ ತೋರು ಎನ್ನುವನು. ಜೀವನದಲ್ಲಿ ಒಂದು ವಸ್ತುವನ್ನು ಅದು ಏನು ಎಂಬುದನ್ನು ಆಲೋಚಿಸದೆ ಇಚ್ಛಿಸುತ್ತೇವೆ. ಅದು ಬಂದಾಗ ತಲ್ಲಣಿಸುತ್ತೇವೆ. ಏಕೆಂದರೆ ನಾವು ಸತ್ಯವನ್ನು ಒಂದು ರೀತಿ ಕಲ್ಪಿಸಿಕೊಂಡಿರುವೆವು. ವಾಸ್ತವದ ಸಿಡಿಲು ಹೊಡೆಯಿತು ಎಂದರೆ ನಮ್ಮ ಸುಂದರ ಕಲ್ಪನೆಯ ಅರಮನೆ ಪುಡಿ ಪುಡಿಯಾಗುವುದು. ಆ ಬಡಿತವನ್ನು ಸಹಿಸುವುದಕ್ಕೆ ಸಿದ್ಧರಾಗಿಲ್ಲ ನಾವಿನ್ನು. ಕಿರೀಟಿನಂ ಗದಿನಂ ಚಕ್ರಹಸ್ತಂ ಇಚ್ಛಾಮಿ ತ್ವಾಂ ದ್ರಷ್ಟುಮಹಂ ತಥೈವ ತೇನೈವ ರೂಪೇಣ ಚತುರ್ಭುಜೇನ ಸಹಸ್ರಬಾಹೋ ಭವ ವಿಶ್ವಮೂರ್ತೆ. ಸಹಸ್ರ ಬಾಹುವೆ, ಮೊದಲಿನಂತೆ ಕಿರೀಟಧಾರಿಯೂ ಗದಾಧರನೂ ಚಕ್ರಪಾಣಿಯೂ ಆಗಿರುವ ನಿನ್ನನ್ನು ನೋಡಲು ಇಚ್ಛಿಸುತ್ತೇನೆ. ವಿಶ್ವಮೂರ್ತೆ, ಚತುರ್ಭುಜವುಳ್ಳ ನಿನ್ನ ಹಿಂದಿನ ರೂಪಿನಿಂದಲೇ ಇರುವವನಾಗು. ಅರ್ಜುನನಿಗೆ ಸಹಸ್ರ ಬಾಹುಗಳುಳ್ಳ ವಿಶ್ವರೂಪ ಬೇಕಾಗಿಲ್ಲ. ಅದು ಬಹಳ ಉಗ್ರವಾದುದು. ಅದನ್ನು ಹೆಚ್ಚು ಕಾಲ ಸಹಿಸಲಾರನು. ಅವನಿಗೆ ಚತುರ್ಭುಜವೇ ಸಾಕು. ಶಂಖಚಕ್ರ ಗದಾ ಪದ್ಮವೇ ಸಾಕು. ಎಲ್ಲಾ ವಿಧವಾದ ಆಯುಧಗಳನ್ನು ಅವನು ಧರಿಸಿರಬೇಕಾಗಿಲ್ಲ. ಗದೆ ಹತ್ತಿರದಲ್ಲಿರುವ ದುಷ್ಟರನ್ನು ದಮನ ಮಾಡುವುದಕ್ಕೆ, ಚಕ್ರ ದೂರದಲ್ಲಿರುವ ದುಷ್ಟರನ್ನು ನಿಗ್ರಹಿಸುವುದಕ್ಕೆ. ಅವನಿಗೆ ಸರ್ವವ್ಯಾಪಿಯಾದ ವಿಶ್ವಮೂರ್ತಿ ಬೇಕಾಗಿಲ್ಲ. ವಸುದೇವ ಪುತ್ರ ಸಾಕು. ನೋಡಲು ಸೌಮ್ಯವಾಗಿರಬೇಕು. ಸೂರ್ಯ ಹುಟ್ಟುತ್ತಿರುವಾಗ ಅಥವಾ ಮುಳುಗುತ್ತಿರುವಾಗ ನೋಡಲು ಸುಂದರವಾಗಿರುವನು. ಅವನನ್ನು ಆಗ ಎಷ್ಟು ಹೊತ್ತು ಬೇಕಾದರೂ ನೋಡಬಹುದು. ಅದೇ ಸೂರ್ಯ ನೆತ್ತಿಯ ಮೇಲಿರುವಾಗ ಒಂದು ಕ್ಷಣ ನೋಡುವುದರೊಳಗೆ ಕಣ್ಣಿಗೆ ಕತ್ತಲೆ ಕಟ್ಟಿದಂತಾಗುವುದು. ಆಗಲೇ ಭಗವಂತ ದಯೆಯಿಂದ ಅರ್ಜುನನಿಗೆ ಹೇಳುತ್ತಾನೆ. ಶ್ರೀ ಭಗವಾನುವಾಚ ಮಯಾ ಪ್ರಸನ್ನೇನ ತಮಾರ್ಜುನೇದಂ ರೂಪಂ ಪರಂ ದರ್ಶಿತಮಾತ್ಮಯೋಗಾತ್ ತೇಜೋಮಯಂ ವಿಶ್ವಮನಂತಮಾದ್ಯಂ ಯನ್ಮೇ ತ್ವದನ್ಯೇನ ನ ದೃಷ್ಟಪೂರ್ವಂ. ಅರ್ಜುನ, ಪ್ರಸನ್ನನಾದ ನಾನು ತೇಜೋಮಯವೂ ಪರಿಪೂರ್ಣವೂ ಅನಂತವೂ ಆದ್ಯವೂ ಆದ ಈ ವಿಶ್ವರೂಪವನ್ನು ನನ್ನ ಯೋಗದ ಸಾಮರ್ಥ್ಯದಿಂದ ತೋರಿಸಿದನು. ನಿನ್ನ ಹೊರತು ಬೇರೆ ಯಾರು ಹಿಂದೆ ಇದನ್ನು ನೋಡಿರಲಿಲ್ಲ. ಶ್ರೀಕೃಷ್ಣ ಅರ್ಜುನನ ಭಕ್ತಿಗೆ ಮೆಚ್ಚಿ ಅವನು ಕೇಳಿದುದನ್ನು ಕೊಟ್ಟನು. ಭಗವಂತ ಇನ್ನು ಯಾವುದಕ್ಕೂ ಒಲಿಯುವುದಿಲ್ಲ. ನಾನು ನಿನ್ನಲ್ಲಿ ಶರಣಾದೆ, ನೀನು ನನ್ನನ್ನು ಉದ್ಧಾರ ಮಾಡಬೇಕು ಎಂದು ಎಳೆಯ ಮಗುವಿನಂತೆ ಯಾವಾಗ ದೇವರಲ್ಲಿ ಶರಣಾಗುತ್ತೇವೆಯೋ ಆಗಲೇ ದೇವರಿಗೆ ಭಕ್ತನ ಮೇಲೆ ಪ್ರೀತಿ ವ್ಯಕ್ತವಾಗುವುದು. ನಾವು ಅವನಲ್ಲಿ ಶರಣಾದರೆ ನಮ್ಮನ್ನು ಉದ್ಧರಿಸುವುದಕ್ಕೆ ಅವನ ಕೈಗಳು ಮೇಲಕ್ಕೆ ಎತ್ತುವವು. ಭಕ್ತ ಏನನ್ನು ಕೇಳುತ್ತಾನೆಯೋ ಅದನ್ನು ದೇವರು ಇಲ್ಲ ಎನ್ನುವುದಿಲ್ಲ.
ಅರ್ಜುನ ಭಗವಂತನ ವಿಶ್ವರೂಪವನ್ನೇ ನೋಡಬೇಕು ಎಂದು ಕೋರಿಕೊಂಡ. ಅದನ್ನು ದೇವರು ತೋರಿಸಿದ. ಆದರೆ ಅದನ್ನು ತೋರಬೇಕಾದರೆ ಅದ್ಭುತ ಯೋಗಶಕ್ತಿ ಬೇಕು. ಅದನ್ನು ಒಬ್ಬ ನೋಡಬೇಕಾದರೂ ನಮ್ಮ ಜಡ ಕಣ್ಣು ಸಾಲದು, ದಿವ್ಯ ಚಕ್ಷುಸ್ಸು ಬೇಕು. ಶ್ರೀಕೃಷ್ಣ ಅರ್ಜುನನಿಗೆ ದಿವ್ಯ ಚಕ್ಷುಸ್ಸನ್ನು ಅನುಗ್ರಹಿಸಿ ಅದರ ಮೂಲಕ ಭಗವಂತನ ವಿಶ್ವರೂಪವನ್ನು ನೋಡುವಂತೆ ಮಾಡಿದ. ತೋರಿದ ವಿಶ್ವರೂಪವು ತೇಜೋಮಯವಾಗಿದೆ, ಕೋಟಿ ಸೂರ್ಯ ಪ್ರಕಾಶಮಾನವಾಗಿದೆ, ಅದು ಸಂಪೂರ್ಣವಾಗಿದೆ. ದಯಾಮಯನಾದ ಸೃಷ್ಟಿಯನ್ನು ಪಾಲಿಸುತ್ತಿರುವ ವಿಷ್ಣುವಿನ ಸ್ವರೂಪಕ್ಕಿಂತ ಹೆಚ್ಚಾಗಿ ಪ್ರಪಂಚವನ್ನೆಲ್ಲ ಸಂಹರಿಸುವ ಕಾಲ ರುದ್ರನಂತೆ ಇದ್ದ ವಿಶ್ವರೂಪವನ್ನು ನೋಡಿದ. ಅದು ಅನಂತವಾಗಿರುವುದನ್ನು ನೋಡಿದ. ಎಲ್ಲೆಲ್ಲಿಯೂ ಅವನ ಕೈಗಳೇ, ಕಾಲುಗಳೇ, ಮುಖಗಳೇ, ಅವನಿಲ್ಲದ ಸ್ಥಳವೇ ಇರಲಿಲ್ಲ. ಭಗವಂತನ ಈ ಶಕ್ತಿ, ಪರಾಕ್ರಮ ಮತ್ತು ವಿಭೂತಿಗಳು ಆದಿಯಿಂದಲೂ ಇವೆ. ಇದನ್ನೇನು ಅವನು ನಮ್ಮಂತೆ ಸಾಧನಾ ಬಲದಿಂದ ಹೊಸದಾಗಿ ಸಂಪಾದಿಸಿಕೊಂಡಿದ್ದಲ್ಲ. ಇದು ಅವನ ಸಹಜ ಸ್ಥಿತಿ. ಸೂರ್ಯ ಪ್ರಯತ್ನಪಟ್ಟು ಬೆಳಗುವುದನ್ನು ಪಡೆಯಬೇಕಾಗಿಲ್ಲ. ಹಾಲು ಪ್ರಯತ್ನಪಟ್ಟು ಬಿಳಿಯಾಗಬೇಕಾಗಿಲ್ಲ. ಅದರ ಸ್ವಭಾವವೇ ಅದು. ಅದರಂತೆಯೇ ಆದಿಯಿಂದಲೂ ಭಗವಂತ ಹಾಗೆಯೇ ಇದ್ದ. ಇಂತಹ ವಿಶ್ವರೂಪವನ್ನು ಹಿಂದೆ ಯಾರೂ ಇದುವರೆಗೂ ನೋಡಿರಲಿಲ್ಲ ಎಂದು ಶ್ರೀಕೃಷ್ಣ ಹೇಳುತ್ತಿರುವನು. ಬಹುಶಃ ಯಾರು ಇದನ್ನು ಹೀಗೆ ನೋಡಲು ಕಾತರರಾಗಿಲ್ಲವೆಂದು ಕಾಣುವುದು. ಯಾರೂ ಇದನ್ನು ಕೇಳಿರಲಿಲ್ಲ, ಅದಕ್ಕಾಗಿ ತೋರಿರಲಿಲ್ಲ. ಕೇಳಿದ್ದರೆ ಭಗವಂತ ತೋರುತ್ತಿದ್ದ ಎಂದು ಊಹಿಸಬಹುದು. ಅವನಿಗೆ ಅರ್ಜುನ ಹೇಗೆ ಭಕ್ತನೋ ಹಾಗೆ ಎಲ್ಲರೂ ಕೂಡ. ಆದರೆ ಭಕ್ತನು ಆಶಿಸುವುದು ಪ್ರೀತಿಸಬಲ್ಲ ಒಬ್ಬ ಪರಮೇಶ್ವರನನ್ನು, ನೋಡಿದರೆ ಅಂಜಿಕೊಂಡು ಓಡಿ ಹೋಗುವ ಭಯಂಕರ ರೂಪವನ್ನು ಅಲ್ಲ. ಇಲ್ಲಿ ಅರ್ಜುನನಿಗೆ ತೋರುವ ವಿಶ್ವರೂಪ ಹಿಂದೆ ಭಗವಂತನೇ ಕೆಲವರಿಗೆ ತೋರಿದ ವಿಶ್ವರೂಪದಂತೆ ಇಲ್ಲ. ತನ್ನ ತಾಯಿ ಯಶೋದೆಗೆ ಬಾಯಿಯೊಳಗೆ ಬ್ರಹ್ಮಾಂಡ ತೋರಿದ. ದುರ್ಯೋಧನನ ಸಭೆಯಲ್ಲಿ ಎಲ್ಲರೂ ಅನಂತ ಕೃಷ್ಣರಂತೆ ಕಾಣುತ್ತಾರೆ. ಯುದ್ಧವನ್ನು ಪೂರೈಸಿಕೊಂಡು ಹಿಂತಿರುಗಿ ಹೋಗುತ್ತಿದ್ದಾಗ ಉದಂಕನೆಂಬ ಋಷಿ ಶ್ರೀಕೃಷ್ಣನನ್ನು ವಿಶ್ವರೂಪವನ್ನು ತೋರು ಎಂದು ಕೇಳಿಕೊಂಡಾಗ ಅವನಿಗೆ ತೋರುವನು. ಆದರೆ ಅರ್ಜುನ ನೋಡಿದಂತಹ ವಿಶ್ವರೂಪ ಬೇರೆ ವಿಧದ್ದು. ಇದನ್ನು ಶ್ರೀಕೃಷ್ಣ ಅರ್ಜುನನಿಗೆ ಮಾತ್ರ ತೋರಿಸುತ್ತಾನೆ. ಏಕೆಂದರೆ ಅವನಿಗೆ ನಿಸ್ಸಂಶಯವಾಗಿ ಗೊತ್ತಾಗಬೇಕು, ಈಗ ಪ್ರಳಯ ಮಾಡುವುದಕ್ಕೆ ಭಗವಂತನೇ ನಿಂತಿರುವನು. ಅರ್ಜುನ ಮಾಡುವುದಿಲ್ಲವೆಂದರೂ ಅದು ನಿಲ್ಲುವ ಹಾಗಿಲ್ಲ ಎಂಬುದು. ಆ ಸಂಹಾರದ ಕೆಲಸ ಆಗಲೇಬೇಕಾಗಿದೆ. ಅದು ಆಗಿಯೇ ಆಗುವುದು. ಅರ್ಜುನ ಮಾಡಲಿ ಬಿಡಲಿ, ಅದೇನು ನಿಲ್ಲುವ ಹಾಗಿಲ್ಲ. ಭಗವಂತನ ಲೀಲಾ ನಾಟಕದಲ್ಲಿ ಅರ್ಜುನ ಒಬ್ಬ ಪಾತ್ರಧಾರಿ ಅಷ್ಟೇ. ಅವನು ಬೇಕಾದರೆ ತನ್ನ ಪಾತ್ರವನ್ನು ಅಭಿನಯಿಸಬಹುದು. ಇಲ್ಲದೇ ಇದ್ದರೆ ದೇವರು ಇನ್ನು ಯಾರನ್ನೋ ತೆಗೆದುಕೊಂಡು ಅವರ ಮೂಲಕ ಆ ಕೆಲಸವನ್ನು ಮಾಡಿಸುತ್ತಾನೆ. ಅವನೇನೂ ನಾಟಕವನ್ನು ನಿಲ್ಲಿಸುವುದಿಲ್ಲ. ಈ ಘಟನೆ ಚೆನ್ನಾಗಿ ಅರ್ಜುನನ ಮನಸ್ಸಿಗೆ ನಾಟುವಂತೆ ಹೇಳಬೇಕಾಗಿದೆ. ನಾವು ಹೇಳುವ ಮಾತನ್ನು ನಿದರ್ಶಿಸುವುದಕ್ಕೆ ಒಂದು ಚಿತ್ರವಿದ್ದರೆ ಅದನ್ನು ಹೆಚ್ಚು ಪರಿಣಾಮಕರವಾದ ರೀತಿಯಲ್ಲಿ ಬೋಧಿಸಬಹುದು. ಅದಕ್ಕಾಗಿ ವಿಶ್ವರೂಪದ ಮೂಲಕವಾಗಿ ಬೋಧಿಸುತ್ತಾನೆ ಭಗವಂತ. ನ ವೇದಯಜ್ಞಾಧ್ಯಯನೈರ್ನ ದಾನೈಃ ನ ಚಕ್ರಿಯಾಭಿರ್ನ ತಪೋಭಿರುಗ್ರೈಃ ಏವಂ ರೂಪಶ್ಶಕ್ಯ ಅಹಂ ನೃಲೋಕೆ ದ್ರಷ್ಟುಂ ತ್ವದನ್ಯೇನ ಕುರು ಪ್ರವೀರ. ವೇದ, ಯಜ್ಞ, ಅಧ್ಯಯನ ಇವುಗಳಿಂದಲಾಗಲಿ, ದಾನಗಳಿಂದಲಾಗಲಿ ಮತ್ತು ಕರ್ಮಗಳಿಂದಲಾಗಲಿ, ಉಗ್ರವಾದ ತಪಸ್ಸುಗಳಿಂದಲಾಗಲಿ ಈ ರೂಪವುಳ್ಳ ನನ್ನನ್ನು ಮನುಷ್ಯ ಲೋಕದಲ್ಲಿ ನಿನ್ನ ಹೊರತು ಮತ್ತೊಬ್ಬನಿಂದ ನೋಡಲು ಶಕ್ಯವಿಲ್ಲ. ಭಗವಂತನ ವಿಶ್ವರೂಪವನ್ನು ನೋಡುವುದಕ್ಕೆ ನಮಗೆ ಕೇವಲ ಆಸೆಯಿದ್ದರೆ ಮಾತ್ರ ಸಾಲದು. ಅದನ್ನು ನೋಡಲು ಯೋಗ್ಯತೆಯೂ ಬೇಕು. ದೇವರು ನಮಗೆ ತೋರಿಸಲು ಮನಸ್ಸು ಮಾಡಬೇಕು. ನಮಗೂ ಅದನ್ನು ಸಹಿಸಲು ಶಕ್ತಿ ಇರಬೇಕು. ಬರೀ ವೇದಾಧ್ಯಯನದಿಂದ ನಮಗೆ ಆ ಶಕ್ತಿ ಅಥವಾ ಯೋಗ್ಯತೆ ಬರುವುದಿಲ್ಲ. ವೇದಗಳೆಲ್ಲ ಹೆಚ್ಚು ಅಂದರೆ ಅವನ ಕಡೆಗೆ ಹೋಗುವುದಕ್ಕೆ ದಾರಿ ತೋರುವ ಕೈಮರದಂತೆಗಿವೆ. ಬರೀ ಕೈಮರವನ್ನೇ ತಬ್ಬಿ ನಿಂತರೆ ನಾವು ಗುರಿ ಸೇರಲಾರೆವು. ಅದನ್ನು ಅತಿಕ್ರಮಿಸಿ ಅದನ್ನು ದಾಟಿ ಮುಂದೆ ನಡೆಯಬೇಕು. ಬರೀ ಯಜ್ಞಗಳ ಜ್ಞಾನದಿಂದಲೂ ನಾವು ಭಗವಂತನನ್ನು ನೋಡುವ ಯೋಗ್ಯತೆಯನ್ನು ಪಡೆದುಕೊಳ್ಳಲಾರೆವು. ಯಾವ ಯಾವ ಯಜ್ಞಗಳನ್ನು ಹೇಗೆ ಮಾಡಬೇಕೆಂಬುದನ್ನು ತಿಳಿದಿದ್ದರೆ ಕೆಲವು ವೇಳೆ ಮುಂದಿನ ಜನ್ಮದಲ್ಲಿಯೋ ಈ ಜನ್ಮದಲ್ಲಿಯೋ ನಮ್ಮ ಬಯಕೆಗಳು ಈಡೇರಬಹುದು. ಇವುಗಳ ಹಿಂದಿನ ಕಾಮನೆಗಳು ಇರುವವು. ಇಂತಹ ಕಾಮನೆಗಳಿಂದ ಕೂಡಿದ ಯಾಗ ಯಜ್ಞಗಳನ್ನು ಮಾಡುವುದರಿಂದ ನಾವು ಭಗವಂತನನ್ನು ಪಡೆಯಲಾರೆವು. ದಾನಾದಿಗಳಿಂದ
ನಮ್ಮ ಕೆಲವು ಪಾಪಗಳು ನಾಶವಾಗಿ ಪುಣ್ಯವನ್ನು ಸಂಪಾದಿಸಬಹುದೇ ಹೊರತು ಭಗವಂತನನ್ನು ಇಂತಹ ಕರ್ಮಗಳಿಂದ ಪಡೆಯಲು ಸಾಧ್ಯವಿಲ್ಲ. ಅಗ್ನಿಷ್ಠೋಮ ಮುಂತಾದ ಶ್ರೌತ ಕರ್ಮಗಳಿಂದಲೂ ಅವನನ್ನು ಪಡೆಯಲು ಸಾಧ್ಯವಿಲ್ಲ. ಉಗ್ರವಾದ ತಪಸ್ಸಿನಿಂದಲೂ ಅವನನ್ನು ಪಡೆಯಲಾರೆವು. ಅವನ ಮೇಲೆ ನಮಗೆ ಪ್ರೀತಿ ಇರಬೇಕು. ಭಗವಂತನೇ ಮನಸ್ಸು ಮಾಡಿ ತನ್ನನ್ನು ವ್ಯಕ್ತಪಡಿಸಿಕೊಳ್ಳಬೇಕು. ಜೊತೆಗೆ ಅರ್ಜುನನಿಗೆ ಕೊಟ್ಟಂತೆ ದಿವ್ಯ ಚಕ್ಷುಸ್ಸನ್ನು ಕೊಡಬೇಕು. ಆಗ ಮಾತ್ರ ಅವನನ್ನು ನೋಡಲು ಸಾಧ್ಯ. ಜಗದ ಸಂತೆಯಲ್ಲಿ ಅವನನ್ನು ಬೆಲೆ ಕೊಟ್ಟು ಕೊಂಡುಕೊಳ್ಳಲು ಸಾಧ್ಯವಿಲ್ಲ. ಅವನೇ ಮನಸ್ಸು ಮಾಡಬೇಕು. ಆಗ ಮಾತ್ರ ನಾವು ನೋಡಲು ಸಾಧ್ಯ. ಮಾತೇ ವ್ಯಥಾ ಮಾ ಚ ವಿಮೂಢ ಭಾವಃ ದೃಷ್ಟ್ವಾ ರೂಪಂ ಘೋರಮೇದ್ರಂಗ್ಮಮೇದಂ ವ್ಯಪೇತಭಿಃ ಪ್ರೀತಮನಃ ಪುನಸ್ತ್ವಂ ತದೇವ ಮೇ ರೂಪಮಿದಂ ಪ್ರಪಶ್ಯ. ಇಂತಹ ಘೋರವಾದ ರೂಪವನ್ನು ನೋಡಿ ನಿನಗೆ ಭಯವೂ ಭ್ರಾಂತಿಯೂ ಆಗದಿರಲಿ. ನೀನು ಭಯವನ್ನು ತ್ಯಜಿಸಿ ಪ್ರಸನ್ನ ಚಿತ್ತನಾಗಿ ಪುನಃ ನನ್ನ ಅದೇ ಸೌಮ್ಯ ರೂಪವನ್ನು ನೋಡು. ಇಂತಹ ಘೋರವಾದ ಕರಾಳ ರೂಪವನ್ನು ನೋಡಿದರೆ ಮನಸ್ಸೆಲ್ಲ ಕಲಕಿ ಹೋಗುವುದು. ಭಕ್ತಿಯಲ್ಲ ಭಯವುಂಟಾಗುವುದು. ಜ್ಞಾನ ಬರುವ ಬದಲು ಅಂಜಿಕೆ ಆವರಿಸುವುದು. ವಿದ್ಯುತ್ ಶಕ್ತಿ ಹರಿಯುವ ತಂತಿಯನ್ನು ಮುಟ್ಟಿದಂತಾಗುವುದು. ಮೈಯೆಲ್ಲ ಜುಮ್ ಎನ್ನುವುದು. ಸಾಯಲಿಲ್ಲ, ಆದರೆ ಸಾವಿನ ದವಡೆಯೊಳಗೆ ಹೋದಂತಿರುವುದು. ಈಗ ಆ ಭಯವನ್ನು ಬಿಟ್ಟು ಶಾಂತಿಯನ್ನು ಹೊಂದಿ ಆ ಉಗ್ರ ರೂಪದ ಹಿಂದೆ ಇರುವ ಸೌಮ್ಯ ಸ್ವರೂಪವನ್ನು ನೋಡು ಎಂದು ಆ ಉಗ್ರ ರೂಪವನ್ನು ಹಿಂದಿರುಗಿ ತೆಗೆದುಕೊಳ್ಳುತ್ತಾನೆ. ಅರ್ಜುನನಿಗೆ ಚಿರಪರಿಚಿತನಾದ ಮಂದಹಾಸದಿಂದ ಕೂಡಿದ ಚತುರ್ಭುಜನಾದ ಶ್ರೀಕೃಷ್ಣನನ್ನು ತೋರುತ್ತಾನೆ. ಆಗ ಸಂಜಯ ಹೀಗೆ ಹೇಳುತ್ತಾನೆ. ಸಂಜಯ ಉವಾಚ ಇತ್ಯರ್ಜುನಂ ವಾಸುದೇವಸ್ತಥೋಕ್ತ್ವಾ ಸ್ವಕಂ ರೂಪಂ ದರ್ಶಯಮಾಸ ಭೂಯಃ ಆಶ್ವಾಸಯಾಮಾಸ ಚ ಭೀತಮೇನಂ ಭೂತ್ವಾ ಪುನಃ ಸೌಮ್ಯ ವಪುರ್ಮಹಾತ್ಮಾ. ಈ ರೀತಿ ಹೇಳಿ ವಾಸುದೇವ ಮತ್ತೆ ಶಾಂತ ರೂಪವನ್ನು ಧಾರಣೆ ಮಾಡಿ ಭಯಭೀತನಾದ ಅರ್ಜುನನನ್ನು ಸಮಾಧಾನಗೊಳಿಸಿದನು. ಸಂಜಯ ಧೃತರಾಷ್ಟ್ರನಿಗೆ ಹೇಳುತ್ತಿರುವನು, ಅರ್ಜುನ ಭಗವಂತನ ಶಾಂತ ಸ್ವರೂಪವನ್ನು ನೋಡಿ ಸಮಾಧಾನ ಪಟ್ಟುಕೊಳ್ಳುತ್ತಾನೆ. ಅರ್ಜುನ ಉವಾಚ ದೃಷ್ಟ್ವೇದಂ ಮಾನುಷಂ ರೂಪಂ ತವ ಸೌಮ್ಯಂ ಜನಾರ್ದನ ಇದಾನೀಮಸ್ಮಿ ಸಂವೃತ್ತಃ ಸಚೇತಃ ಪ್ರಕೃತಿಂ ಗತಃ. ಜನಾರ್ದನ, ನಿನ್ನ ಸೌಮ್ಯವಾದ ಮನುಷ್ಯ ರೂಪವನ್ನು ನೋಡಿ ಈಗ ನಾನು ಪ್ರಸನ್ನ ಚಿತ್ತವುಳ್ಳವನಾಗಿ ಸ್ವಾಸ್ಥ್ಯವನ್ನು ಪಡೆದಿರುತ್ತೇನೆ. ಅರ್ಜುನ ತನ್ನ ಸಾರಥ್ಯವನ್ನು ಮಾಡುತ್ತಿದ್ದ ಮಾನವ ಸಹಜವಾದ ಶ್ರೀಕೃಷ್ಣನನ್ನು ನೋಡಿದಾಗ ಚಿತ್ತ ಸಮಾಧಾನಗೊಳ್ಳುವುದು, ಅಂಜಿಕೆ ಬಿಟ್ಟು ಹೋಗುವುದು. ಅವನು ತನ್ನ ಹಿಂದಿನ ಸ್ಥಿತಿಗೆ ಹಿಂದಿರುಗಿ ಬರುವನು. ವಿಶ್ವರೂಪ ಭಗವಂತನ ವಿಶೇಷ ರೂಪ ಅದೊಂದು ಭೀಕರವಾದ ಕನಸಿನಂತೆ ಅರ್ಜುನನಿಗೆ ಕಾಣುವುದು. ದುಸ್ವಪ್ನವನ್ನು ನೋಡುತ್ತಾ ಅದನ್ನು ಸಹಿಸಲಾರದೆ ಕಿಟಾರೆಂದು ಕಿರಿಚಿಕೊಂಡು ಏಳುತ್ತಾನೆ. ಎದ್ದಾಗ ಆ ಸ್ವಪ್ನ ಹೋಗಿ ನಾವು ನಮ್ಮ ಸುತ್ತಲೂ ಜಾಗೃತಾವಸ್ಥೆಯಲ್ಲಿ ಇರುವ ಮಾಮೂಲು ವಸ್ತುಗಳನ್ನು ನೋಡಿ ಸಮಾಧಾನವಾಗುವುದು. ಹಾಗೆಯೇ ಅರ್ಜುನ ಈ ಜಾಗೃತಾವಸ್ಥೆಯ ಸಹಜ ಸ್ಥಿತಿಗೆ ಇಳಿಯುತ್ತಾನೆ. ಇವನಿಗೆ ಸಮಾಧಾನವಾದುದನ್ನು ನೋಡಿ ಶ್ರೀಕೃಷ್ಣ ಹೀಗೆ ಹೇಳುತ್ತಾನೆ. ಶ್ರೀ ಭಗವಾನುವಾಚ ಸುದುರ್ದರ್ಶಮಿದಂ ರೂಪಂ ದೃಷ್ಟವಾನಸಿ ಯನ್ಮನಾ ದೇವಾ ಅಪ್ಯಸ್ಯ ರೂಪಸ್ಯ ನಿತ್ಯಂ ದರ್ಶನಕಾಂಕ್ಷಿಣಃ. ದುರ್ಲಭವಾದ ಯಾವ ನನ್ನ ರೂಪವನ್ನು ನೋಡಿದೆಯೋ ಈ ವಿಶ್ವರೂಪವನ್ನು ಯಾವಾಗಲೂ ಕಾಣಲು ದೇವತೆಗಳು ಕೂಡ ಬಯಸುತ್ತಿರುವರು. ಈ ವಿಶ್ವರೂಪ ದರ್ಶನ ದುರ್ಲಭವಾದುದು, ಅದು ಎಲ್ಲರಿಗೂ ಸಿಕ್ಕುವಂತಹದ್ದಲ್ಲ. ಭಗವಂತ ಮನಸ್ಸು ಮಾಡಿ ಅರ್ಜುನನಿಗೆ ತೋರಿದ್ದರಿಂದ ಸಾಧ್ಯವಾಯಿತು. ಅನೇಕರು ಅಂದರೆ ದೇವಾನುದೇವತೆಗಳು ಕೂಡ ಅದನ್ನು ನೋಡಲು ತವಕ ಪಡುತ್ತಿರುವರು. ಆದರೆ ಭಗವಂತ ಅದನ್ನು ಯಾರಿಗೂ ತೋರಿಲ್ಲ. ಏಕೆಂದರೆ ನಮಗಿಂತ ಹೆಚ್ಚಾಗಿ ಅವನಿಗೆ ಗೊತ್ತಿದೆ, ನಾವು ತತ್ತರಿಸಿ ಹೋಗುತ್ತೇವೆ ಅದನ್ನು ನೋಡಿದರೆ ಎಂಬುದು. ನಾಹಂ ವೇದೈರ್ನ ತಪಸಾ ನ ದಾನೇನ ನ ಚೇಜ್ಯಯ ಶಕ್ಯ ಏವಂ ವಿಧೋ ದ್ರಷ್ಟುಂ ದೃಷ್ಟವಾನಸಿ ಮಾಂ ಯಥಾ.
ನೀನು ಯಾವ ಪ್ರಕಾರ ನನ್ನನ್ನು ನೋಡಿರುವೆಯೋ ಈ ರೂಪವುಳ್ಳ ನನ್ನನ್ನು ವೇದಾಧ್ಯಯನ, ತಪಸ್ಸು, ದಾನ ಮತ್ತು ಯಜ್ಞದಿಂದಲೂ ನೋಡಲಾರೆ. ಪುನಃ ಭಗವಂತ ತನ್ನ ಸ್ವರೂಪವನ್ನು ತೋರಿಸಬೇಕಾದರೆ ಬರೀ ಅಧ್ಯಯನ, ದಾನ, ತಪಸ್ಸು, ಯಜ್ಞಗಳೇ ಸಾಲದು. ಇದನ್ನೆಲ್ಲಾ ನಾವು ಪಡೆದಿದ್ದರೂ ಕೂಡ ಭಗವಂತನ ಕೃಪೆ ಇರಬೇಕು. ಇದ್ದರೆ ಮಾತ್ರ ಸಾಧ್ಯ ಎಂಬುದನ್ನು ಹೇಳುವನು. ಭಕ್ತ್ಯಾ ತ್ವನನ್ಯಯಾ ಶಕ್ಯ ಅಹಮೇವಂ ವಿಧೋರ್ಜುನ ಜ್ಞಾತುಂ ದ್ರಷ್ಟುಂಚ ತತ್ವೇನ ಪ್ರವೇಷ್ಟುಂಚ ಪರಂತಪ. ಪರಂತಪನಾದ ಅರ್ಜುನ, ಆದರೆ ಅನನ್ಯವಾದ ಭಕ್ತಿಯಿಂದ ಈ ವಿಧವಾದ ನನ್ನನ್ನು ಯಥಾರ್ಥವಾಗಿ ತಿಳಿದುಕೊಳ್ಳಲು, ಸಾಕ್ಷಾತ್ಕರಿಸಲು ಮತ್ತು ಪ್ರವೇಶಿಸಲು ಸಾಧ್ಯ. ಅಂದರೆ ಅನನ್ಯವಾದ ಭಕ್ತಿಯೊಂದೇ ಭಗವಂತನನ್ನು ತಿಳಿದುಕೊಳ್ಳುವುದಕ್ಕೆ ಇರುವ ಏಕಮಾತ್ರ ಉಪಾಯ. ಆ ಭಕ್ತಿ ಒಂದೇ ಸಮನಾಗಿ ಭಗವಂತನ ಕಡೆ ಹರಿಯುತ್ತಿರಬೇಕು. ಅವನಿಂದ ಲೌಕಿಕವಾಗಿ ಏನನ್ನೂ ಬೇಡದ ಭಕ್ತಿಯಾಗಿರಬೇಕು. ಆಗ ಮಾತ್ರ ಅವನನ್ನು ಯಥಾರ್ಥವಾಗಿ, ಅವನು ನಿಜವಾಗಿ ಹೇಗಿರುವನೋ ಹಾಗೆ ತಿಳಿದುಕೊಳ್ಳಲು ಸಾಧ್ಯ. ನಾವು ಅನೇಕ ವೇಳೆ ತಿಳಿದುಕೊಳ್ಳಬೇಕೆಂಬ ವ್ಯಕ್ತಿಯ ಪ್ರಿಯವಾದ ಭಾಗವನ್ನು ಮಾತ್ರ ನೋಡಿ ಅಪ್ರಿಯವಾದ ಭಾಗದ ಕಡೆಗೆ ಕಣ್ಣನ್ನು ಹಾಕುವುದಿಲ್ಲ. ಇದು ಸತ್ಯದ ಪೂರ್ಣ ದರ್ಶನವಲ್ಲ. ಪರಮಾತ್ಮನಲ್ಲಿ ಸೌಂದರ್ಯ ಸತ್ಯ ಹೇಗೆ ಇದೆಯೋ ಭಯಂಕರವೂ ಉಗ್ರವೂ ಆದ ಮೃತ್ಯುವೂ ಕೂಡ ಇದೆ. ಇದನ್ನು ಭಗವಂತನ ಬಾಯಿಂದಲೇ ಅರ್ಜುನ ವಿಭೂತಿ ಯೋಗದಲ್ಲಿ ಕೇಳಿದ್ದರಿಂದಲೇ ಅರ್ಜುನನಿಗೆ ತೃಪ್ತಿ ಬರಲಿಲ್ಲ. ಕೇಳಿದ್ದನ್ನು ನೋಡಬೇಕೆಂದು ಬಯಸಿದ. ಅದಕ್ಕಾಗಿಯೇ ವಿಶ್ವರೂಪವನ್ನು ಅರ್ಜುನನಿಗೆ ಶ್ರೀಕೃಷ್ಣ ತೋರಿಸಿದ್ದು. ಇದೇ ಸಾಕ್ಷಾತ್ಕಾರ. ಬರೀ ಇದನ್ನು ನೋಡುವುದು ಕೂಡ ಕೊನೆಯಲ್ಲ. ನಾವು ನೋಡಿದ್ದರಲ್ಲಿ ಒಂದಾಗಬೇಕು, ಕರಗಬೇಕು. ಹನಿ ಸಾಗರದಲ್ಲಿ ಲಯವಾಗಬೇಕು, ನದಿ ಸಮುದ್ರದಲ್ಲಿ ಲಯವಾಗಬೇಕು. ನಾವು ಅವನನ್ನು ಪ್ರವೇಶ ಮಾಡಿದರೆ ನಾವು ನಾವಾಗಿ ಉಳಿಯುವುದಿಲ್ಲ. ಯಾವುದಕ್ಕೆ ಪ್ರವೇಶ ಮಾಡುತ್ತೇವೆಯೋ ಅದರ ಧರ್ಮ ನಮಗೆ ಬರುವುದು. ನದಿಗೆ ಸಾಗರದ ಧರ್ಮ ಬರುವುದು. ಅಗ್ನಿಕುಂಡಕ್ಕೆ ಇಳಿದ ಇದ್ದಲು ತಾನೂ ಕೂಡ ಅಗ್ನಿಯೇ ಆಗುವುದು. ಕೇವಲ ಅನನ್ಯವಾದ ಭಕ್ತಿಯಿಂದಲೇ ನಾವು ಭಗವಂತನನ್ನು ತಿಳಿದುಕೊಳ್ಳಬಹುದು. ಅವನೇನು ಎಂಬುದನ್ನು ನೋಡಬಹುದು. ಅದರೊಳಗೆ ನಾವು ಕೂಡ ಪ್ರವೇಶ ಮಾಡಬಹುದು. ಇಲ್ಲಿ ಅತ್ಯಂತ ಸುಲಭದ ಹಾದಿಯನ್ನು ಜೀವರಾಶಿಗಳಿಗೆ ತೋರಿಸುತ್ತಾನೆ. ಇದು ಸುಲಭ ಮಾತ್ರವಲ್ಲ, ಯಾವುದನ್ನು ಯಜ್ಞ, ತಪಸ್ಸು, ಅಧ್ಯಯನಗಳು ಕೂಡ ಮಾಡಲಾರವೋ ಅದನ್ನು ಇದು ಮಾಡಬಲ್ಲದು. ಆದರೆ ಭಕ್ತಿಯು ಮಾಡಬಲ್ಲದು. ಮತ್ಕರ್ಮ ಕೃನ್ಮತ್ ಪರಮಃ ಮದ್ಭಕ್ತ ಸಂಗವರ್ಜಿತಃ ನಿರ್ವೈರಃ ಸರ್ವಭೂತೇಷು ಯಸ್ಸ ಮಾಮೇತಿ ಪಾಂಡವ. ಅರ್ಜುನ, ಯಾವನು ನನಗಾಗಿಯೇ ಕರ್ಮ ಮಾಡುವನೋ, ನನ್ನನ್ನೇ ಪರಮ ಗತಿಯೆಂದು ತಿಳಿದಿರುವನೋ, ನನ್ನ ಭಕ್ತನೋ, ಸಂಗರಹಿತನೋ, ಸಮಸ್ತ ಭೂತಗಳಲ್ಲಿ ವೈರವಿಲ್ಲದವನೋ, ಅವನು ನನ್ನನ್ನೇ ಸೇರುತ್ತಾನೆ. ಯಾರು ಭಗವಂತನನ್ನು ಪ್ರವೇಶಿಸಬಲ್ಲರೋ ಅವರು ಹೇಗಿರುವರು ಎಂಬುದನ್ನು ವಿವರಿಸುತ್ತಾನೆ. ಅವನನ್ನು ಪ್ರವೇಶಿಸಬೇಕಾದರೆ ನಾವು ಯೋಗ್ಯತೆ ಪಡೆದುಕೊಂಡಿರಬೇಕು. ಬರೀ ಆಸೆಯೊಂದೇ ಸಾಲದು. ಅನೇಕರಿಗೆ ಎವರೆಸ್ಟ್ ಪರ್ವತವನ್ನು ಏರಬೇಕೆಂಬ ಆಸೆ ಇರಬಹುದು. ಆದರೆ ಅವರಿಗೆ ಆರೋಗ್ಯ ಇರಬೇಕು, ಹೃದಯ ಬಲವಾಗಿರಬೇಕು, ಕಷ್ಟವನ್ನು ಸಹಿಸುವ ಶಕ್ತಿ ಇರಬೇಕು. ಇಲ್ಲದೆ ಬರೀ ಉತ್ಸಾಹವೊಂದರಿಂದಲೇ ಅವರು ಏರಲಾರರು. ಹಾಗೆಯೇ ಭಗವಂತನೆಡೆಗೆ ಪ್ರವೇಶ ಮಾಡಬೇಕಾದರೆ ಕೆಲವು ಗುಣಗಳು ಇರಬೇಕು. ಅವುಗಳಲ್ಲಿ ಮುಖ್ಯವಾದ ಕೆಲವನ್ನು ಇಲ್ಲಿ ಕೊಡುತ್ತಾನೆ. ಕರ್ಮವನ್ನು ಭಗವಂತನಿಗಾಗಿಯೇ ಮಾಡಬೇಕು. ಯಾವ ಕರ್ಮ ತನ್ನ ಪಾಲಿಗೆ ಬಂದಿದೆಯೋ ಅದನ್ನು ಭಗವದರ್ಪಿತ ಭಾವನೆಯಿಂದ ಮಾಡಬೇಕು. ಅದರಿಂದ ಬರುವ ಲಾಭಕ್ಕಾಗಲಿ, ಕೀರ್ತಿಗಾಗಲಿ, ಫಲಕ್ಕಾಗಲಿ ಮಾಡಕೂಡದು. ಮಾಡುವುದೆಲ್ಲ ಭಗವಂತನಿಗೆ ಅರ್ಪಿತವಾಗಲಿ ಎಂಬ ಭಾವನೆ ಇರಬೇಕು. ಅವನು ಭಗವಂತನನ್ನೇ ಪರಮಗತಿ ಎಂದು ನಂಬಿರಬೇಕು. ನಾವು ಸೇರುವ ಗುರಿಯೇ ಅವನನ್ನು ಮತ್ತಾವುದಕ್ಕೂ ಉಪಯೋಗಿಸಿಕೊಳ್ಳುವುದಲ್ಲ. ಅವನಿಗಾಗಿ ಎಲ್ಲ ಎಂಬ ಭಾವನೆ ಇರಬೇಕು. ಅವನು ಭಗವಂತನ ಭಕ್ತನಾಗಿರಬೇಕು. ಅವನನ್ನು ಪ್ರೀತಿಸಬೇಕು. ಅವನಲ್ಲಿ ಶರಣಾಗಿರಬೇಕು. ಅವನನ್ನೇ ನಂಬಿರಬೇಕು. 10ರಲ್ಲಿ 11ರಂತೆ ದೇವರನ್ನು ತೆಗೆದುಕೊಂಡರೆ ಸಾಲದು. ಎಲ್ಲವನ್ನು ಅವನಿಗಾಗಿ ಅರ್ಪಿಸಿದವನೇ ಭಕ್ತ. ಸಂಘರಹಿತನಾಗಿರಬೇಕು. ಹೆಂಡತಿ, ಮನೆ, ಮಕ್ಕಳು, ಅಧಿಕಾರ, ಪದವಿ, ಯಶಸ್ಸು ಯಾವುದಕ್ಕೂ ಅಂಟಿಕೊಂಡಿರಬಾರದು. ಇವುಗಳ ಮಧ್ಯದಲ್ಲಿ ಅವನಿರಬಹುದು.
ಆದರೆ ಇದಾವುದು ತನ್ನದಲ್ಲ ಎಂಬುದನ್ನು ಪ್ರತಿ ನಿಮಿಷವೂ ಅವನು ತಿಳಿದಿರುವನು. ಕಮಲದ ಎಲೆ ನೀರಿನಲ್ಲಿದ್ದರೂ ನೀರು ಅದಕ್ಕೆ ಸ್ವಲ್ಪವೂ ಅಂಟಿಕೊಂಡಿರುವುದಿಲ್ಲ. ಅವನು ಯಾರನ್ನು ದ್ವೇಷಿಸುವುದಿಲ್ಲ, ಅವನು ಎಲ್ಲರನ್ನೂ ಪ್ರೀತಿಸುತ್ತಾನೆ. ಆ ಪ್ರೀತಿಗೆ ಕಾರಣ ವಾಸುದೇವ. ಈ ಪ್ರಪಂಚವೆಲ್ಲ ವಾಸುದೇವನ ಕುಟುಂಬ. ಆ ದೃಷ್ಟಿಯಿಂದ ಇವನು ಎಲ್ಲವನ್ನೂ ಪ್ರೀತಿಸುತ್ತಾನೆ. ಇವನು ಪ್ರೀತಿಸಿದರೂ ಕೆಲವರು ಇವನನ್ನು ದ್ವೇಷಿಸುವವರು ಇರುವರು. ಅವರು ದ್ವೇಷಿಸಿದರೂ ಇವನಲ್ಲಿ ಮಾತ್ರ ಸದಾ ಪ್ರೇಮವೇ ಜಿನುಗುತ್ತಿರುವುದು. ಭಗವಂತನನ್ನು ಪ್ರೀತಿಸುವುದು, ಈ ಪ್ರಪಂಚವನ್ನು ದ್ವೇಷಿಸುವುದು ಒಟ್ಟಿಗೆ ಹೋಗುವುದಿಲ್ಲ. ಭಗವಂತನನ್ನು ಪ್ರೀತಿಸಿದರೆ ಅವನು ಸರ್ವವನ್ನೂ ಪ್ರೀತಿಸುವನು. ಏಕೆಂದರೆ ಎಲ್ಲದರ ಹಿಂದೆಯೂ ಅವನೇ ಇರುವನು. ಅವನಿಲ್ಲದ ಸ್ಥಳವಾಗಲಿ ವ್ಯಕ್ತಿಯಾಗಲಿ ಯಾವುದೂ ಇಲ್ಲ. ಇಂತಹ ಗುಣಗಳಿದ್ದವನು ಭಗವಂತನನ್ನೇ ಸೇರುತ್ತಾನೆ. ಸತ್ತ ಮೇಲೆ ದೇವರನ್ನು ಅವನು ಹೊಸದಾಗಿ ಸೇರುವುದಲ್ಲ, ಬದುಕಿರುವಾಗಲೇ ಅವನು ತನ್ನ ವ್ಯವಹಾರದ ಹಿಂದೆಲ್ಲ ಭಗವಂತನನ್ನು ತಂದಿರುವನು. ಇರುವಾಗಲೇ ಅವನಲ್ಲಿರುವನು, ಹೋಗುವಾಗಲೂ ಅವನಲ್ಲಿರುವನು. ನೀರಿನ ಗುಳ್ಳೆ ನೀರಿನಿಂದಲೇ ಆಗಿ ನೀರಿನ ಮೇಲೆಯೇ ಹರಿಯುತ್ತಿದ್ದು ಒಡೆದಾಗ ನೀರಿನಲ್ಲಿಯೇ ಐಕ್ಯವಾಗುವಂತಹುದು ಭಕ್ತನ ಜೀವನ. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ವಿಶ್ವರೂಪ ಸಂದರ್ಶನ ಯೋಗೋ ನಾಮ ಏಕಾದಶೋಧ್ಯಾಯಃ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.